ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ವಾಕ್ಯ ಭಾಗಕ್ಕೆ ಹೋಗುವ ಮುನ್ನ ನಾನು ನಮಗೆ ಮುಖ್ಯವಾಗಿರುವ ಕೆಲವೊಂದು ಕಾರ್ಯವನ್ನು ಹೇಳಬೇಕು. ನಮ್ಮ ಸುತ್ತಲೂ ನಡೆಯುತ್ತಿರುವಂತಹ ಸಂಭವಗಳು ನೀವು ಗಮನಿಸಿ ನೋಡಿದ್ರಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ದೇವರ ಮಕ್ಕಳು ಖಂಡಿತವಾಗಿ ತಮ್ಮ ಸುತ್ತಲೂ ನಡೆಯುತ್ತಿರುವಂತಹ ಕಾರ್ಯಗಳನ್ನು ಗಮನಿಸಿ ನೋಡಬೇಕು. ಏಕೆಂದರೆ ನಮ್ಮ ಸುತ್ತಲೂ ನಡೆಯುತ್ತಿರುವಂತಹ ಪ್ರತಿ ಸಂಭವಗಳು ಕೂಡ ಸತ್ಯವೇದದಲ್ಲಿ ಮುಂಚಿತವಾಗಿ ಹೇಳಲ್ಪಟ್ಟಿರುವಂತಹ ಕಾರ್ಯಗಳೇ. ಸತ್ಯವೇದವನ್ನು ಮುಂದುವರಿದು ನಿರಂತರವಾಗಿ ಓದುವವರಿಗೆ ಒಂದು ಸಂಭವವನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಗುರುತು ಎಂಬುದಾಗಿ. ಈಗ ಸಮೀಪ ಕಾಲದಲ್ಲಿ ನಮ್ಮ ಸುತ್ತಲೂ ನಡೆಯುತ್ತಿರುವಂತಹ ಸಂಭವಗಳು ನಮಗೆ ಭಯವನ್ನು ಉಂಟು ಮಾಡುತ್ತಾ ಇವೆ. ಈ ಸಂಭವಗಳು ಯಾವ ರೀತಿ ಇದೆ ಅಂತ ಕೇಳುವುದಾದರೆ, ಒಂದಾದ ನಂತರ ಒಂದು ಸಮುದ್ರದಲ್ಲಿ ಅಲೆ ಯಾವ ರೀತಿ ಒಂದು ಅಲೆ ಬಂದ ನಂತರ ಮತ್ತೊಂದು ಅಲೆ ಯಾವ ರೀತಿ ಬರುತ್ತದೋ ಅದೇ ರೀತಿ ಒಂದು ಸಮಸ್ಯೆ ಬಂದು ಅದನ್ನು ನಾವು ಜೀರ್ಣಿಸುವುದಕ್ಕಿಂತ ಮುಂಚಿತವಾಗಿಯೇ ಮುಂದಿನ ಸಮಸ್ಯೆ ಬಂದು ಒಡೆಯುವಂಥದ್ದಾಗಿದೆ. ಇದು ಇಂಡಿಯಾದಲ್ಲಿ ಮಾತ್ರವಲ್ಲ, ಪ್ರಪಂಚಾದ್ಯಂತ ನಡೆಯುತ್ತಿರುವಂತಹ ಒಂದು ಕಾರ್ಯವಾಗಿದೆ. ಪ್ರತ್ಯೇಕವಾಗಿ ದೇವರು ಈ ಕಡೆಯ ಕಾಲದಲ್ಲಿ ಏನೆಲ್ಲ ಭಯಂಕರತೆಗಳು ನಡೆಯುತ್ತದೆ ಎಂಬುದಾಗಿ ಹೇಳಿದ್ದಾರೋ ಅವೆಲ್ಲವೂ ನಮ್ಮ ಕಣ್ಗಳು ಕಾಣುವ ಹಾಗೆ ನಡೆಯುವುದಕ್ಕೆ ಆರಂಭವಾಗಿರುವುದು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗ್ತಾ ಇದೆ. ಎಂದಿನಿಂದ ಈ ಒಂದು ಬದಲಾವಣೆಯನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಯಿತು ಎಂಬುದಾಗಿ ಕೇಳುವುದಾದರೆ, 2019ನೇ ವರ್ಷ ಕೊರೋನಾ ಎನ್ನುವಂತಹ ಒಂದು ಘೋರ ವ್ಯಾಧಿ ಚೀನಾದಲ್ಲಿರುವಂತಹ ಒಂದು ಚಿಕ್ಕ ಗ್ರಾಮ ವುಹಾನ್ ಎನ್ನುವ ಗ್ರಾಮದಲ್ಲಿ ಆರಂಭವಾಗಿ ಪ್ರಪಂಚಾದ್ಯಂತ ಅದು ನಡುಗಿಸುವಂತೆ ಮಾಡಿದಂತಹ ಭಯಂಕರತೆ. ಇದಕ್ಕಿಂತ ಮುಂಚಿತವಾಗಿ ಚರಿತ್ರೆಯನ್ನು ತೆಗೆದು ನೋಡುವುದಾದರೆ, ಲೋಕ ವ್ಯಾಪಿಸುವ ರೀತಿಯಲ್ಲಿ ಒಂದೇ ಸಮಯದಲ್ಲಿ ಲೋಕ ಪೂರ್ತಿಯಾಗಿ ವ್ಯಾಪಿಸಿದಂತಹ ಒಂದು ಘೋರ ವ್ಯಾಧಿಯನ್ನು ಕಾಣಲು ಸಾಧ್ಯವೇ ಇಲ್ಲ. ಘೋರ ವ್ಯಾಧಿಗಳು ಬಂದಿವೆ, ಎಲ್ಲ ಕಾಲದಲ್ಲಿಯೂ ಬಂದಿವೆ. ಆದರೆ ಲೋಕ ವ್ಯಾಪಿಸುವ ರೀತಿಯಲ್ಲಿ ಒಂದೇ ಬಾರಿ ಹಲವು ದೇಶಗಳಲ್ಲಿ, ಬಹುತೇಕವಾಗಿ ಹೆಚ್ಚು ಕಡಿಮೆ 90ರಷ್ಟು ದೇಶಗಳಲ್ಲಿ ಇದು ಕಠಿಣವಾಗಿ ಆಳ್ವಿಕೆ ಮಾಡುವುದಕ್ಕೆ ಮುಂದಾಯಿತು. ಇಂಥ ಸಂಭವ ಲೋಕದಲ್ಲಿ ಎಲ್ಲಾದರೂ ನಡೆದಿದೆಯಾ ಅಂತ ಗಮನಿಸಿ ನೋಡಿ, ಇಲ್ಲಿಯವರೆಗೂ ನಡೆದಿಲ್ಲ. ಈ ಒಂದು ಭಯಂಕರತೆ ಇದುವೇ ಆರಂಭ. ಅದಾದ ನಂತರ ಬರುವಂತಹ ಪ್ರತಿ ಕಾರ್ಯದಲ್ಲಿಯೂ ದೃಶ್ಯಾವಳಿಯನ್ನು ಗಮನಿಸಿ ನೋಡುವುದಾದರೆ ಒಂದು ಹೇಳಿದ ರೀತಿಯಲ್ಲಿಯೇ ಪ್ರಪಂಚ ವ್ಯಾಪಿಸುವ ರೀತಿಯಲ್ಲಿ ನಡೆಯುವುದಕ್ಕೆ ಆರಂಭವಾಗ್ತಾ ಇದೆ. ಈ ಪ್ರಪಂಚವನ್ನು ವ್ಯಾಪಿಸುವ ರೀತಿ ಎನ್ನುವ ಪದ ಹೇಳಿದೆ ನೋಡಿ, ಇದನ್ನ ಮನದಲ್ಲಿಟ್ಟುಕೊಳ್ಳಬೇಕು. ಈ ಪ್ರಪಂಚ ವ್ಯಾಪಿಸುವಂತಹ ಕಾರ್ಯ ಅಂತ ನೋಡುವುದಾದರೆ ಇಡೀ ಪ್ರಪಂಚವನ್ನು ಬಾಧಿಸುವಂತಹ ಲೋಕಪೂರ್ತಿಯಾಗಿ ಒಂದೇ ಸಮಯದಲ್ಲಿ ದಾಟಿ ಬರುತ್ತದೆ ಎಂಬುದಾಗಿ ಅರ್ಥ. ಈ ಲೋಕಪೂರ್ತಿ ವ್ಯಾಪಿಸಿ ಬರುವಂಥದ್ದೇ ಅದು ಭೂಮಿಯ ಕಡೆಯ ದಿನಗಳು. ಯಾಕೆ ಅಂತ ಕೇಳುವುದಾದರೆ, ಬರುವಂತಹ ಅಪಾಯಗಳು ಲೋಕವನ್ನು ವ್ಯಾಪಿಸುವಂತೆ ಇರುವಂತದ್ದಾಗಿದೆ. ಬರುವಂತಹ ಸಂಸ್ಕೃತಿಯ ಬದಲಾವಣೆಗಳು ಲೋಕವನ್ನು ವ್ಯಾಪಿಸಿರುವಂತದ್ದಾಗಿರುತ್ತದೆ. ಬರುವಂತಹ ಆತ್ಮಿಕವಾಗಿರುವ ಬದಲಾವಣೆ, ಸಭೆಗಳಲ್ಲಿ ಉಂಟಾಗುವ ಬದಲಾವಣೆ ಲೋಕ ವ್ಯಾಪಿಸಿದಂತೆ ಇರುತ್ತದೆ. ಬರುವಂತಹ ಉಜ್ಜೀವನ ಲೋಕ ವ್ಯಾಪಿಸುವಂತೆ ಇರುತ್ತದೆ. ಬರುವಂತಹ ಅಂತ್ಯಕ್ರಿಸ್ತನು ಲೋಕ ವ್ಯಾಪಿಸುವಂತಹ ರಾಜ್ಯವನ್ನು ಕಟ್ಟುವವನಾಗಿ ಇರುತ್ತಾನೆ. ಬರುವಂತಹ ಯೇಸುವಿನ ರಹಸ್ಯ ಬರುವಿಕೆ ಲೋಕವನ್ನು ವ್ಯಾಪಿಸುವಂಥದ್ದಾಗಿರುತ್ತದೆ. ಇನ್ನು ಮುಂದೆ ಬರುವಂತಹ ಉಪದ್ರವ ಕಾಲ ಲೋಕ ವ್ಯಾಪಿಸುವಂತೆ ಇರುತ್ತದೆ. ಕಡೆಯದಾಗಿ ಬರುವಂತಹ ಯೇಸು ಕ್ರಿಸ್ತನ ಬರುವಿಕೆಯು ಲೋಕ ವ್ಯಾಪಿಸುವಂಥದ್ದಾಗಿರುತ್ತದೆ. ಯೇಸು ಮೊದಲ ಬಾರಿ ಬಂದಾಗ ಒಂದು ಪ್ರತ್ಯೇಕ ದೇಶದಲ್ಲಿ, ಒಂದು ಪ್ರತ್ಯೇಕ ಸ್ಥಳದಲ್ಲಿ ಅವರ ಬರುವಿಕೆ ಉಂಟಾಯಿತು. ಆದರೆ ಆ ಕಡೆಯ ಕಾಲ ಎನ್ನುವಂಥದ್ದು ಪ್ರಪಂಚವನ್ನು ವ್ಯಾಪಿಸುವ ಎನ್ನುವಂತಹ ಪದಕ್ಕೆ ಅದು ಜೋಡಣೆಯಾಗಿರುವ ಒಂದು ಕಾಲ. ಆದ್ದರಿಂದ ಆ ಕಾಲಗಳಲ್ಲಿ ಬರುವಂತಹ ಎಲ್ಲ ಹೋರಾಟಗಳು, ಸಮಸ್ಯೆಗಳು ಅಥವಾ ಉಜ್ಜೀವನಕ್ಕೆ ಇರುವಂತಹ ಕಾರ್ಯಗಳು ಎಲ್ಲ ಕೂಡ ಲೋಕವ್ಯಾಪಕ 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 ಎಂಬುದಾಗಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿಯೇ ಬರುವಂಥದ್ದಾಗಿದೆ. ಎಲ್ಲವೂ ಹಿಂದೆ ಇದ್ದಂತಹ ಕಾಲಘಟ್ಟಗಳಲ್ಲಿ ನೀವು ನೋಡುವುದಾದರೆ ಬಹಳ ಘೋರ ವ್ಯಾಧಿಗಳು ಬಂದಿವೆ. ಹಲವು ಕಾಲ ದಾವೀದು ಕಾಲದಲ್ಲಿ ಕೂಡ ಬಂದಿದೆಯಲ್ಲ. ಆದರೆ ಅದು ಬಂದು ಯಹೂದ್ಯರ ನಡುವೆ, ಇಸ್ರಾಯೇಲ್ಯರ ನಡುವೆ ಮಾತ್ರ ಬಂದಿತ್ತು. ಆದರೆ ಈಗ ಬರುತ್ತಿರುವಂತಹ ಈ ಭಯಂಕರತೆ 2019ರ ನಂತರ ಲೋಕವ್ಯಾಪಕವಾಗಿ ಬಹಳ ಕಾರ್ಯಗಳು ಬರಲು ಆರಂಭವಾಗಿದೆ. ಸಮೀಪ ಕಾಲದಲ್ಲಿ ನೀವು ನೋಡುವುದಾದರೆ ಹಲವು ದೇಶಗಳು, ಲೋಕದ ಹಲವಾರು ದೇಶಗಳು ಏಳಿಟ್ಟಿರುವ ರೀತಿಯಲ್ಲಿ ಅವರ ಎಕನಾಮಿಕ್ ಕಂಡೀಷನ್, ಆರ್ಥಿಕತೆ ಬೀಳುವುದಕ್ಕೆ ಮುಂದಾಗಿದೆ. ಯಾವುದೋ ಒಂದು ದೇಶದಲ್ಲಿ ಬಂದರೆ ಅದು ಯಥಾರ್ಥತೆ ಎಂಬುದಾಗಿ ನಾವು ನೋಡಬಹುದು. ಆದರೆ ಪ್ರತಿ ದೇಶದಲ್ಲಿಯೂ ಗುರಿ ಇಟ್ಟು ಹೊಡೆದಂತೆ ಹೊಡಿತಾ ಇದ್ದಾರೆ. ಗುರಿ ಇಟ್ಟು ಹೊಡೆದ ಹಾಗೆ ಸಮೀಪದಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಆರ್ಥಿಕತೆ ಇಕ್ಕಟ್ಟು ಉಂಟಾಗಿ ಜನಗಳೆಲ್ಲ ಅಲ್ಲಿ ಕುಪಿತರಾಗಿ ಅವರಿಗೆ ಊಟಕ್ಕೆ ದಾರಿ ಇಲ್ಲ, ಕೈಯಲ್ಲಿ ಹಣ ಇಲ್ಲ, ಕೆಲಸ ಇಲ್ಲದಿರುವಂಥ ಸನ್ನಿವೇಶ. ಆಳ್ವಿಕೆ ಮಾಡುವವರಿಗೆ ವಿರುದ್ಧವಾಗಿ ಅವರು ಹೊರಟು
ಅವರ ಮನೆಗಳ ಒಳಗೆಲ್ಲ ನುಗ್ಗಿ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಬಾಚಿಕೊಂಡು ಹೋಗುವವರಾದರು. ಗುರಿ ಇಟ್ಟು ಹೇಳಿದ ರೀತಿಯಲ್ಲಿಯೇ ಸಮಸ್ಯೆಗಳು ಶ್ರೀಲಂಕಾದಲ್ಲಿ ಕೂಡ ಕೆಲವೊಂದು ವರ್ಷಗಳ ಹಿಂದೆ ನಡೆದಿತ್ತು. ಅಲ್ಲಿ ಒಂದು ದೊಡ್ಡ ಆರ್ಥಿಕತೆ ಕುಸಿತ ಉಂಟಾಗಿ ಇವತ್ತು ಕೂಡ ಹೇಳಲಾಗದ ರೀತಿಯಲ್ಲಿ ತಡವರಿಸುತ್ತಿದ್ದಾರೆ. ಅದೇ ರೀತಿ ಅಮೆರಿಕ ದೇಶದಲ್ಲಿ, ಇನ್ನು ಹಲವಾರು ದೇಶಗಳಲ್ಲಿ, ಗುರಿ ಇಟ್ಟು ಹೇಳಿದ ಹಾಗೆ ಆಫ್ಘಾನಿಸ್ತಾನ್ ದೇಶದಲ್ಲಿ, ಹಲವು ದೇಶಗಳಲ್ಲಿ ಏಳಿಟ್ಟ ರೀತಿಯಲ್ಲಿಯೇ ಒಂದೇ ಸಂದರ್ಭದಲ್ಲಿ ಆರ್ಥಿಕತೆ ಕುಸಿತ ಹೆಂಗೆ ಬರುತ್ತೆ ಬಂದಿತಲ್ಲ. ಯಾಕೆಂದ್ರೆ ನೀಡಿದ ರೀತಿಯಲ್ಲಿ ಇನ್ನು ಮುಂದೆ ಬರುವಂತಹ ಕಡೆಯ ಕಾಲದ ಗುರುತುಗಳೇ ಎಲ್ಲವೂ ಲೋಕವ್ಯಾಪಕವಾಗಿರುವಂಥದ್ದಾಗಿದೆ. ಒಂದು ಘೋರವ್ಯಾಧಿ ಇದ್ರೂ ಸರಿ, ಒಂದು ಪ್ರಕೃತಿ ವಿಕೋಪ ಆಗಿದ್ರೂ ಸರಿನೇ, ಪ್ರಕೃತಿಯಲ್ಲಿ ಉಂಟಾಗುವಂತಹ ಬದಲಾವಣೆಯಾಗಿದ್ರೂ ಸರಿನೇ, ಸಂಪ್ರದಾಯದಲ್ಲಿ ಉಂಟಾಗುವಂತಹ ಬದಲಾವಣೆಯಾಗಿದ್ರೂ ಸರಿ, ಆತ್ಮಿಕ ಕ್ರೈಸ್ತರ ನಡುವೆ ಉಂಟಾಗುವಂತಹ ಬದಲಾವಣೆಯಾಗಿದ್ರೂ ಸರಿನೇ, ಎಲ್ಲವೂ ಲೋಕವ್ಯಾಪಕವಾದದ್ದು. ಇನ್ನು ಮುಂದೆ ಬರುವಂತಹ ಆಳ್ವಿಕೆ, ಲೋಕವ್ಯಾಪಕ ಆಡಳಿತ, ಒಂದೇ ಕೊಡೆಯ ಕೆಳಗೆ ಅಂತ್ಯಕ್ರಿಸ್ತನು ಈ ಪ್ರಪಂಚವನ್ನ 7 ವರ್ಷ ಹಿಡಿದು ಆಳ್ವಿಕೆ ಮಾಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟದಾಗಿದೆ. ಅದಕ್ಕೆ ಬೆಂಬಲವಾಗಿ ಇವತ್ತೇ ಬಹಳ ಸಂಘಟನೆಗಳು ಒಂದು ಪ್ರಪಂಚ, ಒಂದು ದೇಶ, ಒಬ್ಬ ನಾಯಕ ಎನ್ನುವಂತಹ ಘೋಷಣೆಯನ್ನ ಮುಂದಿಡಲು ಆರಂಭಿಸಿದ್ದಾರೆ. ಇವೆಲ್ಲವೂ ನಾವು ಜೀವಿಸುವುದು ಕಡೆಯ ಕಾಲ ಎಂಬುದಾಗಿ ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಆದರೆ ಈಗ ನೀವು ನೋಡ್ತಿದ್ರಲ್ಲ, ಈ ಒಂದು ಕಾರ್ಯವೆಲ್ಲವೂ ಮಳೆ ಬರುವುದಕ್ಕಿಂತ ಮುಂಚಿತವಾಗಿರುವಂತಹ ಒಂದು ಚಿಕ್ಕ ತುಂತುರು ಮಳೆ ಹಾಗೆ. ಆದರೆ ಇದನ್ನು ನೋಡುವುದಾದರೆ ನಮಗೆ ಭಯಂಕರವಾಗಿದೆ. ಆದರೆ ಇನ್ನು ಸ್ವಲ್ಪ ಕಾಲದಲ್ಲಿ ಈ ಲೋಕವ್ಯಾಪಕವಾದ ಭಯಂಕರತೆಗಳು, ಲೋಕವ್ಯಾಪಕವಾಗಿರುವ ಬದಲಾವಣೆ ಇವೆಲ್ಲವೂ ಕೂಡ ತೀವ್ರವಾಗುವುದಕ್ಕೆ ಮುಂದಾಗುತ್ತದೆ. ಇದನ್ನು ನಾನು ಏನೋ ಒಂದು ಪ್ರವಾದನೆ ವಾಕ್ಯವಾಗಿ ಹೇಳ್ತಿಲ್ಲ. ಬೈಬಲ್ ಓದ್ರೆ ನಿಮಗೆ ಬೈಬಲಲ್ಲಿ ಇದೆಲ್ಲ ಇದೆ. ಇನ್ನು ಮುಂದೆ ಬರುವಂತಹ ಕಾಲಗಳು ಬಹಳ ಘೋರವಾಗಿರುತ್ತೆ, ಕಠಿಣವಾಗಿರುವ ಕಾಲವಾಗಿರುತ್ತೆ. ಇವೆಲ್ಲವನ್ನ ನೋಡುವಾಗ ನಾವು ಕಡೆಯ ಕಾಲದ ಒಳಗೆ ಪ್ರವೇಶ ಮಾಡಿದ್ದೇವೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತದೆ. ಹಾಗಾಗಿ ನಮ್ಮ ಸುತ್ತ ನಡೆಯುವಂತಹ ಭಯಂಕರತೆಗಳು ನಮ್ಮನ್ನ ಭೀತಿಗೆ ಒಳಪಡಿಸುತ್ತದೆ. ಒಂದು ಸ್ಥಳದಲ್ಲಿ ಮಾತ್ರವಲ್ಲ, ಒಂದು ದೇಶದಲ್ಲೇ ಎಲ್ಲೋ ಒಂದು ಸುಳ್ಳು ಉಪದೇಶ ಮಾಡಿದ್ರು, ಹಾಗಾದರೆ ಪರವಾಗಿಲ್ಲ, ಒಂದು ಸುಳ್ಳು ಪ್ರವಾದನೆ ಪ್ರಪಂಚದ ರಾಷ್ಟ್ರಗಳಲ್ಲಿ, ಹಲವಾರು ರಾಷ್ಟ್ರಗಳಲ್ಲಿ ಬರುವಂತಹ ಸಂದೇಶಗಳು ಸಭೆಯನ್ನ ಗೊಂದಲಕ್ಕೊಳಪಡಿಸುವಂಥದ್ದು, ಸಭೆಯಲ್ಲಿ ಸುಳ್ಳು ಬೋಧನೆ, ಸುಳ್ಳು ಆರಾಧನೆ ಎಲ್ಲವೂ ಪ್ರಪಂಚ ವ್ಯಾಪಿಸುವಂಥ ರೀತಿಯಲ್ಲಿ ಎಲ್ಲವೂ ದಾಟಿ ಬರುವುದನ್ನು ನೋಡ್ತೀವಿ. ಇಂತಹ ಕಾಲದ ಪರಿಸ್ಥಿತಿಯಲ್ಲಿ ದೇವರ ಮಕ್ಕಳು ಏನು ಮಾಡಬೇಕು ಎನ್ನುವಂಥದ್ದನ್ನೇ ಕರ್ತನು ನಮಗೆ ಬೆಟ್ಟು ಮಾಡಿ ತೋರಿಸಿದ್ದಾರೆ. ಅವರೇನು ಹೇಳ್ತಿದ್ದಾರೆ ಅಂದರೆ, ನಮಗೆ ಕೊಡುವಂತಹ ಆಲೋಚನೆ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಿರಿ, ಜಾಗರೂಕರಾಗಿರಿ. ಯಾವ ರೀತಿಯಲ್ಲಿ ಜಾಗರೂಕರಾಗಿರಬೇಕು? ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ಹೇಳುತ್ತಾರೆ, ಎಚ್ಚರವಿದ್ದು ಪ್ರಾರ್ಥನೆ ಮಾಡ್ರಿ. ಈ ಮಾತುಗಳನ್ನು ಕೇಳುವಾಗ ನಮಗೆ ಆಶ್ಚರ್ಯವಾಗಿದೆ. ಬೆಟ್ಟವು ಹಾಗೆ ಕೆಳಗೆ ಕರಗಿ ಬೀಳ್ತಾ ಇದೆ. ಹಲವು ಗ್ರಾಮಗಳು ಮಣ್ಣಲ್ಲಿ ಹೂಳಲ್ಪಡ್ತಾ ಇವೆ. ದೊಡ್ಡ ಪ್ರಳಯ, ದೊಡ್ಡ ಗಾಳಿ, ಭಯಂಕರತೆಗಳು ಬರ್ತಾ ಇದೆ. ಒಂದು ಚಿಕ್ಕ ಕೊಠಡಿಯಲ್ಲಿ ಕುಳಿತು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ನಿಂತೋಗ್ಬಿಡುತ್ತಾ? ಇದು ಮಾರ್ಪಡುತ್ತಾ ಎನ್ನುವಂಥ ಒಂದು ಪ್ರಶ್ನೆ ನಮಗೆ ಬರುವಂಥದ್ದಾಗಿದೆ. ಆದರೆ ಸತ್ಯವೇದ ಹೇಳುತ್ತದೆ, ಗಮನಿಸಿ, ಈ ಒಂದು ಆಲೋಚನೆ ಒಬ್ಬ ಸೇವಕನು ಕೊಟ್ಟದ್ದಲ್ಲ, ಒಬ್ಬ ಪ್ರವಾದಿ ಹೇಳಿದ್ದು ಅಲ್ಲ. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರು ಈ ಕಡೆಯ ಕಾಲದಲ್ಲಿ ನಾವು ಮಾಡುವುದಕ್ಕೆ ಬೇಕಾಗಿರುವ ಒಂದು ಪರಿಹಾರದಂತೆ, ಒಂದು ಬದಲಾವಣೆಯಂತೆ ಅವರು ಹೇಳಿರುವಂಥದ್ದು ಈ ಪ್ರಾರ್ಥನೆಯನ್ನೇ ಎನ್ನುವಂಥದ್ದನ್ನು ನೀವು ಮನದಲ್ಲಿಟ್ಟುಕೊಳ್ಳಬೇಕು. ಸತ್ಯವೇದದಲ್ಲಿ ಹೇಳಲ್ಪಟ್ಟ ಹಾಗೆ ಕಡೆಯ ಕಾಲದಲ್ಲಿ ಯುದ್ಧಗಳು ಆರಂಭವಾಗಿವೆ. ಹಲವು ದೇಶಗಳಲ್ಲಿ ಇದು ಒತ್ತಿ ಉರಿಯುವಂಥದ್ದಾಗಿದೆ. 3ನೇ ಹಂತದ ಒಂದು ಮಹಾಯುದ್ಧ ಬರುವಂಥದ್ದಾಗಿದೆ ಎಂಬುದಾಗಿ ಸುದ್ದಿಗಳು ಬಹಳ ವೇಗವಾಗಿ ಹರಡುತ್ತಾ ಇವೆ. ಈ ಕಡೆಯ ಕಾಲದಲ್ಲಿ ದೇವರ ಮಕ್ಕಳು ಮಾಡಬೇಕಾಗಿರುವ ಕರ್ತವ್ಯ ಪ್ರಾರ್ಥನೆ ಮಾಡುವಂಥದ್ದು. ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ, ಆ ಎಚ್ಚರಿಕೆಯೊಂದಿಗೆ ಕಾದಿರಿ. ಬೇರೆ ಯಾವ ವಿಧದಲ್ಲಿಯೂ ನೀವು ನಿಮ್ಮನ್ನು ಕಾದುಕೊಳ್ಳಲು ಆಗುವುದಿಲ್ಲ. ಯಾಕೆ ದೇವರು ಇದನ್ನು ನಮಗೆ ರೆಕಮೆಂಡ್ ಮಾಡಿದ್ದಾರೆ? ದೇವರು ಹೇಳುತ್ತಾರೆ, ಈ ಒಂದು ಸಮಯದಲ್ಲಿ ನನ್ನ ಮಕ್ಕಳು ಪ್ರಾರ್ಥನೆ ಮಾಡಬೇಕು, ಅದುವೇ ಎಂಬುದಾಗಿ ದೇವರು ಹೇಳಿದ್ದಾರೆ. ಯಾಕೆ ಆ ರೀತಿ ಹೇಳಿದ್ದಾರೆ ಈ ಕಡೆಯ ಕಾಲದಲ್ಲಿ ಅಂತ ನೋಡೋದಾದರೆ, ಕಡೆಯ ಕಾಲ ಎನ್ನುವಂಥದ್ದು ಪ್ರಾರ್ಥನೆಯ ಕಾಲ. ಪ್ರಾರ್ಥನೆ ಇಲ್ಲದೆ ನೀವು ನಿಮ್ಮನ್ನು ಕಾದುಕೊಳ್ಳುವುದು ಎನ್ನುವಂಥದ್ದು ಆಗದಿರುವಂತಹ ಕಾರ್ಯ. ಬೇರೆ ಯಾತರಿಂದಲೂ ಕಾದುಕೊಳ್ಳಲಾಗುವುದಿಲ್ಲ. ಒಂದು ಚಿಕ್ಕ ಮಳೆ ಬಂದರೆ ಒಂದು ಕೊಡಿಯನ್ನಿಟ್ಟು ಮರೆ ಮಾಡಿಕೊಳ್ಳಬಹುದು. ಒಂದು ವೇಳೆ ಒಂದು ದೊಡ್ಡ ಬಿರುಗಾಳಿಯೊಂದಿಗೆ ಅಲ್ಲಿ ಚೈನಾದಲ್ಲಿ ಬಂದ ರೀತಿಯಲ್ಲಿ, ವೇನಾಡ್ನಲ್ಲಿ ಬಂದ ಹಾಗೆ ಮಳೆಯೂ ಪ್ರಳಯವೂ ಬಂದರೆ ಒಂದು ಚಿಕ್ಕ ಕೊಡೆ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ದೇವರು ನಮಗೆ ಕೊಡುವಂತಹ ರಕ್ಷಣೆ ಒಂದೇ ಒಬ್ಬ ಮನುಷ್ಯನನ್ನು ಕಾಪಾಡಲು ಸಾಧ್ಯ. ಆ ದೇವರು ಈ ಒಂದು ಕಾಲಗಳಿಗೆ ಬದಲಾಗಿ
ನಾವು ಮಾಡಬೇಕಾಗಿರುವಂತಹ ಕಾರ್ಯದಂತೆ ಅವರು ನಮಗೆ ಆಲೋಚನೆಯಂತೆ ಹೇಳಿರುವಂಥ ಒಂದು ಕಾರ್ಯವೇ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಕಡೆಯ ಕಾಲ ಎನ್ನುವಂಥದ್ದು ಪ್ರಾರ್ಥಿಸಬೇಕಾಗಿರುವ ಒಂದು ಕಾಲ. ಪ್ರಾರ್ಥನೆ ಮಾಡಿದ್ರೆ ಏನು ನಡೆಯುತ್ತೆ, ಇದರಲ್ಲಿ ನಿಂತೋಗುತ್ತಾ ಎಂಬುದಾಗಿ ಕೇಳುವುದಾದರೆ ಅದರಲ್ಲಿ 2 ಕಾರ್ಯಗಳು ಉಂಟು. ಒಂದು, ಕೆಲವೊಂದು ಸಮಯಗಳಲ್ಲಿ ದೊಡ್ಡ ಕಾರ್ಯಗಳು ಅದರ ಒಂದು ಪ್ರಭಾವ, ಅದರ ವಿನಾಶದ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು. ಅದು ಸತ್ಯವೇದಕ್ಕನುಸಾರವಾಗಿ ಬಂದೋದರೂ ಕೂಡ ಅದರಲ್ಲಿ ಮನುಷ್ಯರ ಪ್ರಾಣಗಳ ನಾಶನವಿಲ್ಲದೆ ಇರಬಹುದು. ನಾವು ಪ್ರಾರ್ಥನೆ ಮಾಡುವುದರ ಮೂಲಕ ಕೆಲವೊಂದು ಕಾರ್ಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ರೀತಿ ಹೇಳ್ತಾರೆ ಅಂತ ಕೇಳ್ಬೋದು. ಇಲ್ಲ, ಕೆಲವೊಂದು ಕಾರ್ಯಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. 7 ವರ್ಷ ಉಪದ್ರವ ಕಾಲ ನಮಗೆಲ್ಲ ಗೊತ್ತು ಅಲ್ವಾ? ಹಾಗಾದರೆ 7 ವರ್ಷ ಉಪದ್ರವ ಕಾಲದಲ್ಲಿ ಎಲ್ಲ ಬನ್ನಿ ಪ್ರಾರ್ಥನೆ ಮಾಡಿ ನಿಲ್ಲಿಸಿ ಬಿಡೋಣ? ಇಲ್ಲ, ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಬರೆಯಲ್ಪಟ್ಟದ್ದು ನಡೆಯುತ್ತೆ. ಒಮ್ಮೆ ಒಂದು ತಿರುನಲ್ವೇಲಿ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ನಡೆದಂತಹ ಒಂದು ಕನ್ವೆನ್ಷನ್ ಕೂಟಕ್ಕೆ ನಾನು ಹೋಗಿದ್ದೆ. ಆ ಒಂದು ಕನ್ವೆನ್ಷನ್ ಕೂಟದಲ್ಲಿ ಒಂದು ಚಿಕ್ಕ ಗ್ರಾಮ ಅದು ಒಂದು CSI ಸಭೆ, ಅದೊಂದು ಗ್ರಾಮ. ಅಲ್ಲಿ 3 ದಿನದ ಒಂದು ಕನ್ವೆನ್ಷನ್. 2ನೆಯ ದಿವಸ ನಾನು ಇನ್ನು ಮುಂದೆ ಬರುವಂತಹ ನ್ಯಾಯ ತೀರ್ಪಿನ ಕುರಿತಾಗಿ, ನ್ಯಾಯ ತೀರ್ಪಿನಿಂದ ಬರುವಂತಹ ದಂಡನೆಯ ಕುರಿತಾಗಿ ಪ್ರಸಂಗ ಮಾಡಿದೆ. ಆ ಒಂದು ಸಭೆಯಲ್ಲಿ ಹಿರಿಯರಾಗಿರುವ ಒಬ್ಬ ವೃದ್ಧರು ಅವರು ಹೇಳಿದ್ರು, ಈ ಒಂದು ಸಭೆಯಲ್ಲ ಅಯ್ಯ, ನಮ್ಮ ಮೂಲ ಪಿತೃಗಳು, ನಮ್ಮ ತಾತಂದಿರು ಕಟ್ಟಿರುವಂಥದ್ದು ಎಂಬುದಾಗಿ ಮೊದಲ ದಿನ ಬಂದು ಮಾತಾಡ್ತಾರೆ ನನ್ನ ಬಳಿಯಲ್ಲಿ. ಆ 2ನೇ ದಿನ ಸಂದೇಶವನ್ನು ಕೇಳಿದ ಕೂಡಲೇ ಭಯ ಬಂತು. ಆಗ ಅವರಿಗೆ 80 ವರ್ಷಕ್ಕಿಂತ ಮೇಲಾಗಿತ್ತು. ಆ ರಾತ್ರಿ ಕೂಟ ಮುಗಿದ ಕೂಡಲೇ ನನ್ನ ನೋಡುವುದಕ್ಕೆ ಅವರು ಬಂದರು. ನನ್ನನ್ನು ನೋಡಲು ಬಂದು ಅವರು ಹೇಳಿದರು, ಅಯ್ಯ, ನೀವು ಹೇಳಿದ್ದನ್ನು ಕೇಳಿದ ಕೂಡಲೇ ಬಹಳ ಭಯ ಆಯಿತು. ಮರಣದ ನಂತರ ಬರುವಂತಹ ಜೀವಿತ, ಅದರಲ್ಲಿ ಉರಿಯುವಂತಹ ಬೆಂಕಿಯಲ್ಲಿ ದಂಡನೆ ಎಂಬುದಾಗಿ ಹೇಳಿದ್ರಲ್ಲ, ಆ ರೀತಿಯಾದ ಕಾರ್ಯ ಹೇಳಿದ್ರಲ್ಲ, ನೀವೇ ಇಷ್ಟೊಂದು ಸೇವಕರಡ ಇದ್ದೀರಾ ಅಲ್ವಾ, ಇಷ್ಟೊಂದು ಪ್ರವಾದಿಗಳು ಇದ್ದೀರಾ ಅಲ್ವಾ, ಇಷ್ಟೊಂದು ಸಭೆಯವರು ಇದ್ದೀವಲ್ವಾ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಬೆಂಕಿ ಆರಿಸಿದ್ರು ಏನು ಅಂತ ಕೇಳಿದ್ರು. ಪ್ರಾರ್ಥನೆ ಮಾಡೋದ್ರಿಂದ ಬೆಂಕಿ ಆರಿಸಲು ಸಾಧ್ಯವಿಲ್ಲ. ಎಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡಿ ಸೈತಾನನ ಮನ ತಿರುಗುವಂತೆ ಮಾಡಿದ್ರಂಗೆ. ಸುಮ್ಮನೆ ಒಬ್ಬೊಬ್ಬರಿಗೋಸ್ಕರವಾಗಿ ಮನ ತಿರುಗುವಿಕೆ ಬಗ್ಗೆ ಮಾತಾಡೋದ್ ಬದಲು ದೀಕ್ಷಾಸ್ಥಾನವನ್ನು ಕೊಡೋದು ಬಿಟ್ಟು ಅವರನ್ನು ಕಾಪಾಡುವುದಕ್ಕೆ ಬೇಕಾಗಿರುವ ಆ ವಾಕ್ಯವನ್ನು ಹೇಳಿ ಇಷ್ಟೊಂದು ಜನ ಮಾಡುವುದರ ಬದಲು ನಾವೆಲ್ಲ ಒಟ್ಟಿಗೆ ಸೇರಿ ಸೈತಾನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಸೈತಾನನ ಮನೆ ತಿರುಗುವಂತೆ ಮಾಡಿದ್ರೆ ಕೇಳುವುದಕ್ಕೆ ಚೆನ್ನಾಗೇ ಇದೆ. ಕೆಲವೊಂದು ಕಾರ್ಯಗಳು ಪ್ರಾರ್ಥನೆಯಿಂದ ಸಾಧ್ಯವಾಗುವುದಿಲ್ಲ. ದೇವರು ನಡೆಯುತ್ತೆ ಎಂಬುದಾಗಿ ಹೇಳಿದಂತಹ ಕಾರ್ಯಗಳು, ಬರೆಯಲ್ಪಟ್ಟಂತಹ ಕಾರ್ಯಗಳು ನಡೆಯುತ್ತೆ. 7 ವರ್ಷ ಉಪದ್ರವ ಕಾಲ, 3.5 ವರ್ಷ ಉಪದ್ರವ ಕಾಲ, ಇನ್ನು 3.5 ವರ್ಷ ಮಹಾ ಉಪದ್ರವ ಕಾಲ, ಹಾಳು ಮಾಡುವಂತಹ ಅಸಹ್ಯ ಪರಿಶುದ್ಧ ಸ್ಥಳದಲ್ಲಿ ಹೋಗಿ ನಿಲ್ಲುವಂಥದ್ದು, ಸೈತಾನನ ಅಧೀನದ ಕೆಳಗೆ, ಆಳ್ವಿಕೆಯ ಕೆಳಗೆ ಇಡೀ ಭೂಮಿಯ ಸರ್ಕಾರಗಳು ಕೂಡಿಸಲ್ಪಡುವಂಥದ್ದು, ಯೇಸುವಿನ ರಹಸ್ಯ ಬರುವಿಕೆ, ಯೇಸುವಿನ ಬಹಿರಂಗ ಬರುವಿಕೆ, ಇದರಲ್ಲಿ ಯಾವ ಒಂದು ನಿಮ್ಮಿಂದ ಮಾರ್ಪಡಿಸಕ್ಕೆ ಸಾಧ್ಯ ಇಲ್ಲ. ಮತ್ತ್ಯಾಕೆ ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ರು ಅಂತ ನೀವು ಕೇಳ್ಬೋದು. ಮಾರ್ಪಡಿಸಬೇಕಾದವುಗಳನ್ನು ಮಾರ್ಪಡಿಸಬಹುದು. ಅದರಲ್ಲಿ ಚಿಕ್ಕ ಚಿಕ್ಕ ಬಾಧೆಗಳು ಇದೆ ನೋಡಿ, ಅದನ್ನ ಒಂದು ವೇಳೆ ನೀವು ಮಾರ್ಪಡಿಸಬಹುದು, ತಡೆ ಮಾಡಬಹುದು. ಎಲ್ಲವನ್ನೂ ಅಲ್ಲ. ದೊಡ್ಡ ಕಾರ್ಯವನ್ನೆಲ್ಲ ತಡೆಯಕ್ಕಾಗಲ್ಲ. ಮತ್ತ್ಯಾಕೆ ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ರು? ಆ ಒಂದು ಕಾರ್ಯದ ವೀರ್ಯವನ್ನು ಕಡಿಮೆ ಮಾಡಕ್ಕೆ ಸಾಧ್ಯ ನೀವು. ಆ ಕಾರ್ಯ ಎಷ್ಟು ಘೋರವಾಗಿ ಬಂದು ಒಂದು 10 ಲಕ್ಷ ಮಂದಿ ಸಾಯ್ತಾರೆ ಅಂತ ಹೇಳೋದಾದರೆ, ನಾವು ಪ್ರಾರ್ಥನೆ ಮಾಡೋದರ ಮೂಲಕ ಆ ಮರಣದ ಎಣ್ಣಿಕೆಯನ್ನು ಕಡಿಮೆ ಮಾಡಕ್ಕೆ ಸಾಧ್ಯ. ಸತ್ಯವೇದ ಹೇಳುತ್ತದೆ, ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಬ್ಬನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಯಾವ ದಿನಗಳು? ಒಂದು ಉಪದ್ರವ ದಿನಗಳು ಎಂಬುದಾಗಿ ಇಟ್ಕೊಳ್ಳಿ. ದೇವರು ಈಗ ಒಂದು ದೊಡ್ಡ ಘೋರವ್ಯಾಧಿಯ ಕಾಲವನ್ನು ತರುತ್ತಾರೆ. ಆ ಘೋರವ್ಯಾಧಿಯ ಕಾಲ 5 ವರ್ಷ ಮುಂದುವರಿಯುತ್ತೆ ಅಂತ ದೇವರಿಟ್ಟಿದ್ರೆ, ಆರಿಸಲ್ಪಟ್ಟವರ ಪ್ರಾರ್ಥನೆ ದಿಸೆಯಿಂದ ಆ ಕಾಲ ಕಡಿಮೆ ಮಾಡಲ್ಪಡುತ್ತೆ. ಅದೇ ರೀತಿಯೇ ಒಂದು ಬಾಧೆ ಬರುತ್ತಾ ಇದೆ, ಅದರ ತೀವ್ರತೆ ನಿಯಂತ್ರಿಸಲ್ಪಡುತ್ತದೆ. ಇದಕ್ಕೋಸ್ಕರವಾಗಿ ದೇವರು ಪ್ರಾರ್ಥನೆ ಮಾಡಲು ಹೇಳ್ತಾರೆ. 2ನೇದಾಗಿ ಯಾತಕ್ಕಾಗಿ ಹೇಳ್ತಾರೆ ಅಂದರೆ, ಆ ಊರು ಕಾಪಾಡಲ್ಪಡುತ್ತೋ, ಪ್ರಪಂಚ ಕಾಪಾಡಲ್ಪಡುತ್ತದೋ, ಪ್ರಾರ್ಥನೆ ಮಾಡುವಂತಹ ನೀವು ಕಾಪಾಡಲ್ಪಡುತ್ತೀರಾ. ಅದಕ್ಕೋಸ್ಕರವಾಗಿ ದೇವರು ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ. ಪ್ರಾರ್ಥಿಸುವವನ ತಲೆ ಕೂದಲು ಕೂಡ ಕೆಳಗೆ ಬೀಳುವುದಿಲ್ಲ. ಅದಕ್ಕೋಸ್ಕರವಾಗಿ ದೇವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ನೀವು ನಿಮ್ಮನ್ನಾದರೂ ಆ ಪ್ರಾರ್ಥನೆಯಿಂದ ಕಾಪಾಡಿಕೊಳ್ಳಲು ಸಾಧ್ಯ. ಯೆಹೆಜ್ಕೇಲ ಪ್ರವಾದನೆಯ ಪುಸ್ತಕ 9ನೇ ಅಧ್ಯಾಯದಲ್ಲಿ ಒಂದು ಸುಂದರವಾಗಿರುವ ಸಂಭವ ಹೇಳಲ್ಪಟ್ಟದಾಗಿದೆ. ಯೆರೂಸಲೇಮಿನಲ್ಲಿ ಪಾಪ ಅಧಿಕವಾಯಿತು. ಅಲ್ಲಿರುವಂತಹ ಯಾಜಕರ ಮೊದಲುಗೊಂಡು ಅಧಿಕಾರಿಗಳವರೆಗೂ ದೇವಾಲಯದಲ್ಲಿರುವವರು ಪಾಪ ಮಾಡುವುದಕ್ಕೆ ಮುಂದಾದರು. ದೇವರ ಕೋಪಾಗ್ನಿಯ ದಂಡನೆ ಸಲ್ಲಿಸಲು ಹೋದರು. ದೇವರು ನನ್ನ ಮನೆಯಿಂದ ನ್ಯಾಯ ತೀರ್ಪನ್ನು ಆರಂಭ ಮಾಡಲಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಯೆಹೆಜ್ಕೇಲ 9ನೇ ಅಧ್ಯಾಯ ಓದಿ ನೋಡಿರಿ. ಪರಲೋಕದಲ್ಲಿ ದೈವ ಸಂಘ ಕೂಡಿದೆ. ತಂದೆಯಾದ ದೇವರು ತನ್ನ ಸಿಂಹಾಸನದಲ್ಲಿ ಕೂತಿದ್ದಾರೆ. ಆಗ ಅವರು ಕರೆದು
ಸಂಹಾರ ಮಾಡುವಂತಹ ದೇವದೂತರನ್ನು ಕರೆದು ತನ್ನ ಮುಂದೆ ನಿಲ್ಲಿಸಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ಅವರು ಹೇಳ್ತಾರೆ, ಯೆರೂಸಲೇಮಿನ ಪಾಪ ನನ್ನ ಸಿಂಹಾಸನದವರೆಗೂ ಬಂದು ಇಣಿಕಿದೆ. ಆದ್ದರಿಂದ ಸಂಹಾರಕ ಮಾಡುವಂತಹ ನೀವು ಯೆರೂಸಲೇಮಿನ ಒಳಗೆ ಹೋಗಿರಿ. ಒಳಗೆ ಹೋಗಿ ಅಲ್ಲಿರುವಂತಹ ಹಿರಿಯರು, ಚಿಕ್ಕವರು, ಯಾಜಕರು, ವೃದ್ಧರು ಎಲ್ಲರನ್ನೂ ನಾಶ ಮಾಡಿರಿ, ಸಂಹಾರ ಮಾಡಿರಿ. ಒಬ್ಬರಿಗೂ ನಿಮ್ಮ ಕಣ್ಗಳು ದಯೆ ತೋರಿಸಬಾರ್ದು. ನನ್ನ ಕೋಪಾಗ್ನಿ ಬಂದಿತು ಎಂಬುದಾಗಿ ದೇವರು ಹೇಳಿದರು. ಹೇಳಿ ಅವರು ಹೇಳ್ತಾರೆ, ಅದೇ ಪಟ್ಟಣದಲ್ಲಿ ಯೆರೂಸಲೇಮಿನಲ್ಲಿ ಈ ಕೆಡುಕು ಉಂಟಾಗಬೇಕಾದರೆ ಬೇರೆ ಏನು ಅವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಗೌರ್ಮೆಂಟನ್ನು ಮಾರ್ಪಡಿಸೋಕ್ಕಾಗಲಿಲ್ಲ, ಅಧಿಕಾರಕ್ಕೆ ವಿರುದ್ಧವಾಗಿ ಮಾತಾಡೋಕ್ಕಾಗಲಿಲ್ಲ. ಅವರು ಅವೆಲ್ಲವನ್ನು ನೋಡಿ ಕಷ್ಟಪಟ್ಟು ಆ ಪಟ್ಟಣಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂಥ ಒಂದು ಗುಂಪಿದ್ದರು. ಅವರ ಮೇಲೆಲ್ಲ ನಾನು ನನ್ನ ದೂತರನ್ನು ಮುಂಚಿತವಾಗಿ ಕಳುಹಿಸಿ ಹಣೆಯ ಮೇಲೆ ಗುರುತನ್ನು ಹಾಕಿದ್ದೇನೆ. ಇವರೆಲ್ಲ ಪ್ರಾರ್ಥನೆ ಮಾಡಿದವರು ಆ ಪಟ್ಟಣದ ಅಸಹ್ಯವನ್ನು ನೋಡಿ, ಅಲ್ಲಿರುವಂತಹ ದುಷ್ಟತ್ವವನ್ನು ನೋಡಿ, ಇವರು ಬೇರೆ ಏನು ಮಾಡೋಕ್ಕಾಗದಂಗೆ ಪ್ರಾರ್ಥನೆ ಮಾಡಿದವರು. ಅತ್ತವರು ಒಡುಕಿನಲ್ಲಿ ನಿಂತು ಗೋಳಾಡಿದ್ದವರು ಇಂಥವರು. ಅವರ ಹಣೆಯ ಮೇಲೆ ಗುರುತುಗಳು ಹಾಕಲ್ಪಟ್ಟಿದೆ. ನೀವಲ್ಲೋಗ್ರಿ, ಯಾರ ಹಣೆಯ ಮೇಲೆ ಆ ಗುರುತನ್ನು ನೋಡ್ತಿರೋ ಅವನ ಪಕ್ಕದಲ್ಲಿ ಹೋಗ್ಬಿಡ್ಬೇಡ್ರಿ ಎಂಬುದಾಗಿ. ಈಗ ಈ ದೃಶ್ಯಾವಳಿಯನ್ನು, ಈ ಕಾರ್ಯವನ್ನು ಕೆಳಗೆ ಭೂಮಿಯಲ್ಲಿರುವ ಸ್ಥಿತಿಯಿಂದ ಈ ಕೋಣದಲ್ಲಿ ನೋಡಲಿದ್ದೇವೆ. ಒಂದು ಗುಂಪು ಪ್ರಾರ್ಥನೆ ಮಾಡಿದ್ರು. ಏನು ಪ್ರಾರ್ಥನೆ ಮಾಡಿರ್ತಾರೆ? ದೇವರೇ, ಯೆರೂಸಲೇಮ್ ಹಾಳಾಗೋಗ್ತಾ ಇದೆ. ಯೆರೂಸಲೇಮಿನಲ್ಲಿ ನಾವು ದೇವರನ್ನ ಯಾವ ರೀತಿಯಲ್ಲಿ ಆರಾಧನೆ ಮಾಡಿದ್ವಿ, ಪರಿಶುದ್ಧ ಆಲಯ ಈ ರೀತಿ ಅಶುದ್ಧವಾಗಿ ಹೋಯ್ತಲ್ಲ, ಆಲಯದಲ್ಲಿ ಇಂಥ ಅಕ್ರಮ ನಡೀತಾ ಇದೆಯಲ್ಲ, ಆ ರೀತಿಯಾಗಿ ಓಡಾಡಿದ್ರು. ಅವರು ಏನೋ ಸ್ಮರಿಸತ್ತಿರ್ಬೋದು, ಆಲಯ ಕಾಪಾಡಲ್ಪಡಬೇಕು, ಆ ಆಲಯ ಅಶುದ್ಧವಾದ್ದು ಮಾರ್ಪಡಿಸಬೇಕು, ಆಲಯ ನಮ್ಮ ಪಟ್ಟಣ ಬಂದು ಕಾಪಾಡಲ್ಪಡಬೇಕು ಎಂಬುದಾಗಿ. ಅವರ ಪ್ರಾರ್ಥನೆ ಕೇಳಲ್ಪಡ್ತಾ ಅಂತ ಕೇಳಿದ್ರೆ ಇಲ್ಲ. ಅವರು ಮಾಡಿದ ಪ್ರಾರ್ಥನೆ ಆ ಪಟ್ಟಣ ಮಾರ್ಪಡಬೇಕು ಅಂತ ಪ್ರಾರ್ಥನೆ ಮಾಡಿದ್ರು, ಆ ಪಟ್ಟಣ ಕಾಪಾಡಲ್ಪಡಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಆದರೆ ಆ ಪಟ್ಟಣದ ಮೇಲೆ ಸಂಹಾರ ಬಂದಿತ್ತು. ಅವರಿಗೆ ತಕ್ಕ ಮಟ್ಟಕ್ಕೆ ಆ ಪ್ರಾರ್ಥನೆ ಕೇಳಲ್ಪಡಲಿಲ್ಲ. ಆದರೆ ಪ್ರಾರ್ಥನೆ ಮಾಡಿದವರು ಕಾಪಾಡಲ್ಪಟ್ಟರು. ಬಲಗಡೆಯೂ ಶವಗಳು ಬಿದ್ದವು, ಎಡಗಡೆಯಲ್ಲಿಯೂ ಶವಗಳು ಬಿದ್ದವು. ಪಕ್ಕದ ಮನೆಯಲ್ಲಿ ಮರಣದ ಓಲೆ, ದೇವರ ಆಲಯದಲ್ಲಿ ಮರಣದ ಓಲೆ. ಆದರೆ ಅವರಿಗೆ ಸಂಬಂಧಪಟ್ಟವರು, ಪ್ರಾರ್ಥನೆ ಮಾಡಿದವರು ಮಾತ್ರ ಒಂದು ತಲೆ ಕೂದಲು ಕೂಡ ಕೆಳಗೆ ಬೀಳದ ಹಾಗೆ ಭದ್ರವಾಗಿ ಪರಾಮರಿಸಲ್ಪಟ್ಟರು. ಇದುವೇ ಪ್ರಾರ್ಥನೆ. ಒಂದನ್ನು ನೀವು ಹೇಳಿದಂತಹ ಕಾರ್ಯ, ಪ್ರಾರ್ಥನೆ ಮಾಡಿದಂತಹ ಕಾರ್ಯ ಅದು ಮಾಡುತ್ತದೆ. ಒಂದು ವೇಳೆ ಅದು ಮಾಡದಿದ್ದರೆ ಪ್ರಾರ್ಥನೆ ಮಾಡಿದ ನಿಮ್ಮನ್ನು ಖಂಡಿತವಾಗಿ ಅದು ಕಾಪಾಡುತ್ತದೆ. ಆದ್ದರಿಂದ ದೇವರು ಹೇಳಿದರು, ಕಾಲವು ಕಡೆಯದಾಗಿದೆ ಎಂಬುದಾಗಿ ನೀವು ನೋಡುವುದಾದರೆ ಪ್ರಾರ್ಥನೆ ಮಾಡ್ರಿ. ಮೊಣಕಾಲನ ಊರಿ ಪ್ರಾರ್ಥಿಸಿರಿ. ಕೆಲವೊಂದು ಕಾರ್ಯವನ್ನು ನಿಮ್ಮಿಂದ ಮಾರ್ಪಡಿಸಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರಾರ್ಥನೆ ಮಾಡ್ರಿ. ಒಂದು ವೇಳೆ ಅದು ಮಾರ್ಪಡಿಸದೆ ಹೋಗದಿದ್ದರೂ ಆ ಪ್ರಾರ್ಥನೆ ನಿಮ್ಮನ್ನು ಕಾಪಾಡುತ್ತದೆ. ಇದುವೇ ದೇವರು ಹೇಳಿದ್ದು. ಹಾಗಾಗಿ ಅದುವೇ ದೇವರು ಕೊಡುವಂತಹ ಆಲೋಚನೆ ನಮಗೆ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 34, 35, 36 ಓದಿ ನೋಡುವುದಾದರೆ ಅವರು ಒಂದು ಕಾರ್ಯವನ್ನ ನಮಗೆ ಹೇಳುವವರಾಗಿದ್ದಾರೆ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ 36ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಒಂದೇ ಒಂದು ಮಾರ್ಗ, ಪ್ರಾರ್ಥನೆ. ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ, ಯೇಸು ಬರಬೇಕಾದರೆ ಅವರ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂತ ಹೇಳ್ತಾರೆ. ಆದರೆ ಸಮೀಪ ಕಾಲದಲ್ಲಿ ಇಂತಹ ಕಾರ್ಯಗಳನ್ನು ನಾವು ಗಮನಿಸುತ್ತಾ ಇದ್ದೇವೆ. ಹಲವು ಕಡೆಗಳಲ್ಲಿ ದೊಡ್ಡ ದೊಡ್ಡ ಕೂಟಗಳನ್ನು ಏರ್ಪಾಡು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಕಣ್ಣೀರು ಸುರಿಸ್ತಾ ಇದ್ದೀವಿ ಹಲವು ಕಡೆಗಳಲ್ಲಿ. ಆದರೆ ಹಲವು ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗಳು ಗಮನಿಸಲ್ಪಡದೆ ಹೋಗ್ತಾ ಇವೆ. ಮಾಡಿದಂತಹ ಪ್ರಾರ್ಥನೆ ಏನಾಯಿತು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮನದಲ್ಲಿ ಒಂದು ಸೋಲು ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದ್ರಲ್ಲ, ಒಡಕೆರ ನಿಂತು ಪ್ರಾರ್ಥನೆ ಮಾಡಿದ್ರು, ಮುಚ್ಚಲ್ಪಟ್ಟ ಬಾಗಿಲ ನಡುವೆ ಪ್ರಾರ್ಥನೆ ಮಾಡಿದ್ರು, ಮನೆ ಒಳಗೆ ಪ್ರಾರ್ಥನೆ ಮಾಡಿದ್ರು, ಆ ಪ್ರಾರ್ಥನೆ ಈ ಪ್ರಾರ್ಥನೆ ಎಂಬುದಾಗೆಲ್ಲ ಮಾಡಿದ್ರು ಕೂಡ ಎಲ್ಲ ಹಾಗೆ ಇದೆಯಲ್ಲ ಸಮಸ್ಯೆಗಳು. ಈ ಪ್ರಾರ್ಥನೆಗೆ ಉತ್ತರವೇ ಇಲ್ವಾ ಎಂಬುದಾಗಿ ಕೇಳ್ಬೋದು. ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಯೋಚನೆ ಮಾಡಿ ನೋಡಿ. ಪ್ರಾರ್ಥನೆಯನ್ನು ದೇವರು ನಮಗೆ ಪ್ರಿಸ್ಕ್ರೈಬ್ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಪ್ರಾರ್ಥನೆ ಮಾಡುವವರು ಯಾವ ರೀತಿ ಇರಬೇಕು ಅಂತಲೂ ಹೇಳ್ತಾರೆ. ಸುಮ್ಮನೆ ಎಲ್ಲರೂ ಬಂದು ನಿಂತು ಕರ್ತನೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ಕೂಟ ಮುಗಿದ ನಂತರ ಹಳೆಯ ಪಾಪದ ಜೀವಿತಕ್ಕೆ ಬಂದು ಬಾಯಿ ಒರೆಸ್ಕೊಂಡು ಹೋದರೆ ಆ ಪ್ರಾರ್ಥನೆನ ದೇವರು ಕೇಳುವುದಿಲ್ಲ. 36ನೇ ವಾಕ್ಯದಲ್ಲಿ ದೇವರು ನಮಗೆ ಆ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದರು. ಆದರೆ 34ನೇ ವಾಕ್ಯದಲ್ಲಿ ಆ ಪ್ರಾರ್ಥನೆ ಮಾಡುವವರು ಯಾವ ರೀತಿ ಇರಬೇಕೆಂಬುದಾಗಿ ಹೇಳಿದ್ದಾರೆ. ನಾವು ಇದನ್ನು ಗಮನಿಸುವುದಿಲ್ಲ. ಹಾಗೆ ಬರುವುದು, ಬೆಳಗ್ಗೆ ಬರುವುದು, ಹಾಗೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುವಂಥದ್ದು, ಅವರು ಪಾಯಿಂಟ್ ಹಿಡಿದ ಕೂಡಲೇ ಹಾಗೆ ಕಿರಿಚಾಡುವಂಥದ್ದು. ಎಲ್ಲರೂ ಕೆಲವು ಕಡೆ ನೋಡಿ ಸೈಕಾಲಜಿಕಲ್ ಆಗಿ ಮಾಸ್ ಸೈಕಾಲಜಿ ಅಂತ ಒಂದಿದೆ. ಒಬ್ಬರಿಗೆ ವಾಂತಿ ಬಂದರೆ ಪಕ್ಕದಲ್ಲಿರೋ 10 ಮಂದಿಗೆ ವಾಂತಿ ಬರುತ್ತೆ.
ಇವರಿಗೆ ದೇಹದಲ್ಲಿ ಯಾವ ಬಾಧೆ ಇರಲ್ಲ, ಈ ಒಂದು ಶಬ್ದ ಕೇಳಿದ ಕೂಡಲೇ ಅವರಿಗೆ ಬರುತ್ತೆ. ಕೆಲವೊಂದು ಕಡೆ ನೋಡೋದಾದರೆ ಯಾರಾದರೂ ಹತ್ತಿರ ಎಲ್ರಿಗೂ ಅಳು ಬರ್ತಿರುತ್ತೆ, ಒಂದೇ ಥರ ಅಳುವಂತೆ ಇರುತ್ತದೆ, ಒಂದು ಮಾಸಾಗಿ. ಅದು ಒಂದು ಸೈಕಾಲಜಿ. ಆ ರೀತಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ನಮಗೇನು ತೋಚುತ್ತದೋ ಎಲ್ಲರೂ ಅಳಬೇಕಾದ್ರೆ ನಮಗೂ ಒಂದು ಅಳು ಬರುತ್ತದೆ, ಕಣ್ಣೀರು ಬರುತ್ತದೆ. ಆದರೆ ನಾವು ಮಾಡುವಂತಹ ಪ್ರಾರ್ಥನೆ ಪರಲೋಕಕ್ಕೆ ಹೋಯ್ತಾ ಅಂತ ಕೇಳಿದ್ರೆ, ಆ ಪ್ರಾರ್ಥನೆ ಪರಲೋಕಕ್ಕೆ ಹೋಗುವುದಕ್ಕೆ ಕೆಲವೊಂದು ಮುಖ್ಯವಾಗಿರುವ ಕಾರ್ಯಗಳು ಉಂಟು. ಆ ಯೋಗ್ಯತೆ ಇಲ್ಲದ ಪ್ರಾರ್ಥನೆ ಪರಲೋಕಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಪ್ರಾರ್ಥನೆಯನ್ನು ದೇವರು ಮಾಡಿ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥಿಸುವವನು ಯಾವ ರೀತಿ ಇರಬೇಕು ಎಂಬುದಾಗಿ 34ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಏನು ಹೇಳ್ತಾರೆ ನೋಡಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದೀತು. ಅದಾದ ನಂತರ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು ಅಂದರೆ, ನಮ್ಮ ಹೃದಯಗಳು ಒಂದು ಆಡಂಬರ ಜೀವನದಲ್ಲಿ, ಅತಿ ಭೋಜನದಲ್ಲಿ, ನಮ್ಮ ಸಮಯ ಪೂರ್ತಿಯಾಗಿ ನಾವು ಕಳೆಯುವಂಥ ಸಮಯ ಪೂರ್ತಿಯ ಕಾರ್ಯಪೂರ್ತಿ ಒಂದು ಅತಿ ಭೋಜನದ ಮದಡಿನಲ್ಲಿ ಇರುವ ರೀತಿಯಲ್ಲಿ, ಅಮಲಿನಲ್ಲಿರೋದ ರೀತಿಯಲ್ಲಿ ನೋಡಿ. ಎಂಥ ಒಂದು ಅಮಲಿರಬೇಕು ಪ್ರಾರ್ಥನೆ ಮಾಡುವವರ ಬಳಿ, ಪ್ರಾರ್ಥಿಸುವಂಥ ಮಕ್ಕಳ ಬಳಿ, ದೇವರ ಮಕ್ಕಳ ಬಳಿ. ನಿಮಗೆ ಗೊತ್ತಿಲ್ಲದೆ ಇರೋದಾ? ಜಾತಿಯ ವೈರಾಗ್ಯ. ನಮ್ಮ ದೇಶಕ್ಕೆ ತಕ್ಕ ಹಾಗೆ ಜಾತಿಯ ವೈರಾಗ್ಯ. ಹೊರ ದೇಶದಲ್ಲಿ ನೋಡೋದಾದರೆ ಇವನು ಕಪ್ಪು ಇವನು ಬಿಳಿ ಎಂಬುದಾಗಿ ವರ್ಣದ ಭೇದ. ಈ ರೀತಿ ಬಹಳ ಸ್ಥಳಗಳಲ್ಲಿದೆ. ಇಂಥ ಭೇದ ಭಾವ ಒಳಗಿರುತ್ತೆ. ಒಳಗೆ ಕೂತು ಪ್ರಾರ್ಥನೆ ಮಾಡ್ತಿರ್ತಾನೆ, ಕಾಣಿಕೆ ತೆಗೆಯುವುದು ಎಲ್ಲ ಮಾಡುವುದು. ಒಂದು ವಿಡಿಯೋ ಒಂದನ್ನು ನೋಡಿದೆ, ನನ್ನ ಮನಸ್ಸಲ್ಲಿ ಬಹಳ ಭಾರವನ್ನು ಉಂಟು ಮಾಡಿತು. ಅದು ಒಂದು ಸಭೆಯ ಪಾಸ್ಟರ್ ಎಂಬುದಾಗಿ ಅಂದ್ಕೋತೀನಿ, ಒಂದು ಸಭೆಯ ಪಾಲಕ. ಅದು ಒಂದು ಸಂಸ್ಥೆಯ ಸಭೆ. ಅವರು ಅದರಲ್ಲಿ ಬಂದು ಕೆಲಸ ಮಾಡ್ತಾರೆ. ಅವರಿಗೆ ವಿರುದ್ಧವಾಗಿ ಒಂದು ಕಮಿಟಿ ಕೂಡಿಸಿ ಒಂದು ಕೂಟವನ್ನು ಮಾಡಿ ಬಿಷಪ್ವರೆಗೂ ಹೋಗಿ ಆ ಪಾಸ್ಟರನ್ನು ನೀಗಿಸಿ ಬೇರೆ ಒಬ್ಬ ಪಾಸ್ಟರನ್ನು ಅಪಾಯಿಂಟ್ ಮಾಡಿದ್ರು. ಈಗ ಇವರು ಈ ವಾರದಲ್ಲಿ ನಾನು ಹೋಗುವುದಿಲ್ಲ ಎಂಬುದಾಗಿ ನಿಂತು, ಇದು ನನ್ನ ಸಭೆ, ನಾನು ನಿಂತು ಪ್ರಸಂಗ ಮಾಡುತ್ತೇನೆ, ಆ ರೀತಿಯಾಗಿ ಪ್ರಸಂಗ ಮಾಡ್ತಾ ಇದ್ದಾರೆ. ತಕ್ಷಣ ಆ ಮತ್ತೊಬ್ಬ ಪಾಸ್ಟರ್, ಆ ಸ್ಥಳಕ್ಕೆ ಬಂದವರು ಪದವಿಯನ್ನು ಸ್ವೀಕಾರ ಮಾಡೋರು, ಅವರಿಗೇನು ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನನಗೆ ಅಷ್ಟೊಂದು ವಿವರ ಗೊತ್ತಿಲ್ಲ. ಅವರಲ್ಲಿ ಒಳಗೆ ಬರ್ತಾರೆ. ಅವರು 4-5 ಮಂದಿ ಜೊತೆಗೆ ಅವ್ರ ಜೊತೆ ಬರ್ತಾರೆ. ನೇರವಾಗಿ ಒಳಗೆ ಬಂದು ಈ ಆರಾಧನೆಯ ಸಂದರ್ಭದ ವೇಳೆಯಲ್ಲಿಯೇ ಹಳೆಯ ಬೋಧಕರ ಅಂಗಿಯನ್ನು ಹಿಡಿದು, ಅವರ ಮೇಲೆ ಒಂದು ಅಂಗವಸ್ತ್ರದ ಆಗಿರುತ್ತಲ್ಲ ಅದನ್ನು ಹಿಡಿದು ಎಳೆದು ಅವರನ್ನು ಕೆಳಗೆ ತಳ್ಳಿ ಕುತ್ತಿಗೆ ಹಿಡಿದು ಸಭೆಯ ಬಾಗಿಲವರೆಗೆ ಅವರನ್ನು ಎಳ್ಕೊಂಬರ್ತಾರೆ. ಆಚೆ ಎಳ್ಕೊಂಬರ್ತಾರೆ, ಬರಬೇಡ ಅಂತೇಳಿ. ಅವರು ವಿರುದ್ಧವಾಗಿ ಬೇಡ ಅಂತ ಹೋರಾಟ ಮಾಡಿ ಟ್ರೈ ಮಾಡ್ತಾರೆ, ಹೊಡಿತಿದ್ದಾರೆ. ಒಡೆದು ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ನಿಲ್ಲಿಸಿ ಈ ಬೋಧಕರು ಒಳಗೆ ಬಂದು ಅವರಲ್ಲಿ ಆರಾಧನೆಯನ್ನು ಮುಂದುವರಿಸಿದರು. ಈ ಸಂಭವ ನಡೀತಾ ಇದೆಯಲ್ಲ, ವಿಶ್ವಾಸಿಗಳ ಪರಿಸ್ಥಿತಿ ಏನು ಅಂತ ನೋಡುವುದಾದರೆ ಅದು ಬಹಳ ಕಾಮಿಡಿಯಾಗಿರುತ್ತೆ. ಇವರು ವೇದಿಕೆಯಲ್ಲಿ ಜಗಳ ಆಡ್ತಾ ಇದ್ದಾರೆ. ಆ ಆರಾಧನೆ, ಆ ಒಂದು ಬಲಿಪೀಠದಲ್ಲಿ, ಆಲ್ಟರ್ನಲ್ಲಿ ಕೆಳಗಿರುವಂತಹ ಆ ವಿಶ್ವಾಸಿಗಳು ಒಂದು ಕೀರ್ತನೆಯ ಹಾಡನ್ನು, ಒಂದು ಆರಾಧನೆಯ ಹಾಡನ್ನು ಅವ್ರ ಪಾಡಿಗವರು ಏನು ನಡೆಯದ ರೀತಿಯಲ್ಲಿ ತಲೆ ಕೂಡ ಮೇಲೆತ್ತದೆ, ಅವ್ರ ಪಾಡಿಗವರು ಹಾಡನ್ನು ಆಡ್ತಾನೇ ಇದ್ದಾರೆ. ಇಲ್ಲಿ ಒಂದು ದೃಶ್ಯ ಮುಗಿದು ಮುಂದಿನ ದೃಶ್ಯ ಆರಂಭವಾಯಿತು. ಇದಕ್ಕೆ ಹೆಸರೇ ವೈರಾಗ್ಯ. ಎಷ್ಟು ಕಡೆ ಇದೆ, ಎಷ್ಟೊಂದು ಕಡೆ. ಹೊರಗೆ ನೋಡಿದರೆ ಕ್ರೈಸ್ತರು, ಹೊರಗೆ ನೋಡಿದರೆ ಪ್ರಾರ್ಥನೆ ಮಾಡುವವರು, ಆದರೆ ಒಳಗೊಳಗೆ ವೈರಾಗ್ಯ, ಶಾರೀರಿಕವಾದ ವೈರಾಗ್ಯ, ಧರ್ಮದ ವೈರಾಗ್ಯ, ಜಾತಿಯ ವೈರಾಗ್ಯ, ನಾನು ಈ ಜಾತಿ ಆ ಜಾತಿ ಎಂಬುದಾಗಿ. ಇದನ್ನೆಲ್ಲ ಇಟ್ಕೊಂಡು ನೀವು ಒಡಕಿನಲ್ಲೇ ಅಲ್ಲ, ಪರಲೋಕದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ಪ್ರಾರ್ಥನೆ ಕೇಳಲ್ಪಡಲು ಸಾಧ್ಯವಿಲ್ಲ. ಆದ್ದರಿಂದ ದೇವರು ಹೇಳುತ್ತಾರೆ, ಅಂಥ ಒಂದು ಅಮಲಿನಲ್ಲಿ ಇರಬಾರದು. ಪ್ರಪಂಚದ ಚಿಂತೆಗಳಲ್ಲಿ ಅದರಲ್ಲಿ ಭಾರವಾಗಿರದೆ, ಅಂಥ ಪ್ರಪಂಚಿಕ ಚಿಂತೆ ಅಂದರೆ ನಿಮಗೆ ಗೊತ್ತು, ಲೋಕದ ಕುರಿತಾಗಿರುವ ಚಿಂತೆ. ಲೋಕದಲ್ಲಿ ಯಾವುದನ್ನು ತಿನ್ನುತ್ತೇವೋ, ಯಾವುದನ್ನು ಕುಡಿಯುತ್ತೇವೋ, ಏನನ್ನು ಸೇವಿಸುತ್ತೇವೋ ಎಂಬುದಾಗಿ ಚಿಂತೆ ಮಾಡಬೇಡ್ರಿ ಅಂತ ದೇವರು ಹೇಳ್ತಾರಲ್ವಾ. ಲೋಕದ ಕುರಿತಾಗಿ ಚಿಂತೆ ಮಾಡುವಂಥದ್ದು. ನಾಳೆ ಏನು, ಕೆಲವರನ್ನು ನೋಡಿ ಏನು ಇರದೇ ಇರುತ್ತೆ. ಬೆಳಗ್ಗೆ ಏನು ಮಾಡಬೇಕು ಅದಕ್ಕೊಂದು ಚಿಂತೆ, ಯಾವ ಕಲರ್ ಡ್ರೆಸ್ ಹಾಕಬೇಕು ಅದಕ್ಕೊಂದು ಚಿಂತೆ. ಈ ರೀತಿ ಬಹಳ ಚಿಂತೆಗಳು, ಪ್ರಾಪಂಚಿಕ ಚಿಂತೆಗಳು. ಮಾರ್ತಳನ್ನು ನೋಡಿ ದೇವರು ಹೇಳಿದ್ರು, ನೀನು ಅನೇಕ ಲೌಕಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀಯಾ, ಬೇಕಾಗಿರುವುದು ಒಂದೇ ಒಂದು ಮಾತ್ರವೇ. ಮರಿಯಳು ತನ್ನನ್ನು ಬಿಟ್ಟು ತೆಗೆಯಲ್ಪಡದಿರುವಂತಹ ಒಳ್ಳೆಯ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಮೊದಲನೇದಾಗಿ ದೇವರ ರಾಜ್ಯವನ್ನು, ನೀತಿಯನ್ನ ಹುಡುಕಿರಿ, ಅನಂತರ ಇವುಗಳೆಲ್ಲ ಇದರ ಜೊತೆಗೆ ಕೊಡಲ್ಪಡುವುದು ಎನ್ನುವಂಥದ್ದೇ ಕರ್ತನು ಕೊಟ್ಟಿರುವಂತಹ ವಾಗ್ದಾನ. ಆದರೆ ನೋಡಿ, ಪ್ರಾಪಂಚಿಕ ಚಿಂತೆ, ಇವರು ಹೋಗಿ ಸಂಪಾದನೆ ಮಾಡ್ತಾರಾ, ಎಲ್ಲವನ್ನು ನಿಭಾಯಿಸ್ತಾರೆ ಅನ್ನೋದೆಲ್ಲ ಇಲ್ಲ, ಆದರೆ ಚಿಂತೆ ಮಾಡ್ತಾರೆ. ಮನೆ ಇಲ್ವಲ್ಲ, ಬಾಗಿಲಿಲ್ವಲ್ಲ, ಒಂದೇ ಒಂದು ಬೈಕ್ ತಾನೇ ಇದೆ,
ನನ್ನ ಮಕ್ಕಳಿಗೆ ಬೈಕ್ ಇಲ್ವಲ್ಲ, ಕಾರ್ ಇಲ್ವಲ್ಲ, ಕಾರ್ ಹೋದರೆ ಪೆಟ್ರೋಲ್ ಇಲ್ವಲ್ಲ, ಈ ರೀತಿ ಒಂದೊಂದಾಗಿ ಚಿಂತೆ ಮಾಡಿ ಮಾಡಿ ಕಳವಳದಲ್ಲಿರ್ತಾರೆ. ಇದು ನಿಮ್ಮ ಪ್ರಾರ್ಥನೆಗೆ ತಡೆಯನ್ನು ಉಂಟು ಮಾಡುವಂತೆ ಹೃದಯದಲ್ಲಿ ಒಂದು ಭಾರವನ್ನು ಉಂಟು ಮಾಡುತ್ತದೆ. ಈಗ ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡೋದಾದರೆ, ದೇವರು ತಮ್ಮ ಶಿಷ್ಯರಿಗೆ ಹೇಳುವಾಗ ಲೋಕದ ಮೇಲೂ ಲೋಕದಲ್ಲಿರುವಂಥವುಗಳ ಮೇಲೂ ಪ್ರೀತಿ ಮಾಡದೇ ಇರಿ. ಒಬ್ಬನು ಲೋಕದಲ್ಲಿ ಪ್ರೀತಿ ಮಾಡಿದ್ರೆ ಅವನ ಬಳಿ ತಂದೆಯ ಪ್ರೀತಿ ಇಲ್ಲ ಎಂಬುದಾಗಿ ದೇವರು ಹೇಳಿಕೊಟ್ಟಿದ್ದಾರೆ. ಲೋಕದ ಕಾರ್ಯಗಳ ಕುರಿತಾಗಿ ಭಾರ ಪಡದೇ ಇರಿ, ನಿಮ್ಮ ದೇವರು ನಿಮ್ಮನ್ನು ಮುನ್ನಡೆಸುತ್ತಾರೆ ಎಂಬುದಾಗಿ ಯೇಸು ಹೇಳಿದರು. ಆದರೆ ಇವತ್ತು ಕೆಲವೊಂದು ನೂತನ ಉಪದೇಶಗಳು ಒಳಗೆ ಬಂದು ಲೋಕಕ್ಕೆ ಚಿಂತೆ ಮಾಡಲು ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಚಿಂತೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿ ಕಾರ್ಯಕ್ಕೋಸ್ಕರವಾಗಿ ಚಿಂತೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಪಡೆಯಿರಿ, ದೇವರ ಬಳಿ ಕೇಳ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರತಿ ತಿಂಗಳು ಬರ್ತಾರೆ ಅವರ ಮನೆಗೆ ಬಂದು, ಈ ತಿಂಗಳಲ್ಲಿ ದೇವರು ನಿಮ್ಮನ್ನು ಬಾಲವಯಸ್ಸಲ್ಲಿ ತಲೆಯಾಗಿ ಮಾಡ್ತಾರೆ, ಕೀಳಾಗಿ ಮಾಡದೆ ಮೇಲಾಗಿ ಮಾಡ್ತಾರೆ. ಈ ರೀತಿ ಮಾತಾಡ್ತಾ ಮಾತಾಡ್ತಾ ಪ್ರಾಪಂಚಿಕ ಚಿಂತೆಯನ್ನು ಉಂಟು ಮಾಡ್ತಾರೆ. ನಿಮ್ಮ ಅಂತಸ್ತು ಮುಂದಾಗಬೇಕು, ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ. ಹಾಗಾಗಿ ಅವರ ಉದ್ದೇಶ ಪೂರ್ತಿಯಾಗಿ, ಮನಸ್ಸು ಪೂರ್ತಿಯಾಗಿ ಲೋಕದ ಚಿಂತೆಯಲ್ಲಿ ತುಂಬಲ್ಪಟ್ಟಿರುತ್ತೆ. ಪ್ರಪಂಚವನ್ನು ನೋಡಲು ನೀವು ಕಲಿಸಿಕೊಡುವುದಾದರೆ ಲೋಕದಲ್ಲಿ ಮತ್ತವರೊಂದಿಗೆ ಕಂಪೇರ್ ಮಾಡಕ್ಕೆ ಕೇಳುತ್ತೆ. ಅವನೊಂದು 2 ಕಾರ್ ಇಟ್ಕೊಂಡವಲ್ಲ, ನನ್ನ ಬಳಿ ಒಂದೇ ಒಂದು ಕಾರ್ ಮಾತ್ರ ಇದೆಯಲ್ಲ. ಅವನ ಮಕ್ಕಳು ಉನ್ನತ ವಸ್ತ್ರವನ್ನು ಧರಿಸಿದ್ದಾರಲ್ವಾ, ನನ್ನ ಮಕ್ಕಳಿಗೆ ಸಾಧಾರಣವಾಗಿರೋ ಬಟ್ಟೆ ಇದ್ದರೆ ಒಬ್ಬೊಬ್ಬರು ಕೂಡ ಕಂಪೇರ್ ಮಾಡಕ್ಕೆ ಕೇಳುವಂಥದ್ದಕ್ಕೆ ಅಂತ್ಯನೇ ಇರಲ್ಲ. ಅದು ಸೈತಾನನ ಒಂದು ತಂತ್ರ. ಯಾಕಂದರೆ ದೇವರ ಮಕ್ಕಳ ಮನಸ್ಸು ಲೌಕಿಕ ಚಿಂತೆ ಎಂಬುದಾಗಿ ಹೇಳುವಂತಹ ಪ್ರಾಪಂಚಿಕ ಚಿಂತೆಯಲ್ಲಿ ತುಂಬಲ್ಪಡುವುದಾದರೆ ಅವನು ಮಾಡುವ ಪ್ರಾರ್ಥನೆ ಸಪ್ಪೆಯಾಗುತ್ತದೆ. ಅದಕ್ಕೋಸ್ಕರವಾಗಿ ಇಷ್ಟೊಂದು ಬೋಧಕರುಗಳು, ಇದಕ್ಕೋಸ್ಕರವಾಗಿ ಇಷ್ಟೊಂದು ಮನುಷ್ಯರು ಬಂದು ಪ್ರಪಂಚದ ಬಗ್ಗೆ ಚಿಂತೆ ಮಾಡು, ಹಣದ ಬಗ್ಗೆ ಚಿಂತೆ ಮಾಡು, ಅಬ್ರಹಾಮನು ಇಟ್ಟಂತಹ ಒಂಟಿಗೆ ಬಗ್ಗೆ ಚಿಂತೆ ಮಾಡು, ಅಬ್ರಹಾಮನ ಆಶೀರ್ವಾದದ ಬಗ್ಗೆ ಚಿಂತೆ ಮಾಡು. ಅಬ್ರಹಾಮನ ಆಶೀರ್ವಾದ ಅಬ್ರಹಾಮನಿಗೆ ಹೋಗಲಿ, ನಿಮಗೆ ದೇವರಿಟ್ಟಿರುವಂತಹ ಒಳಿತನ ಗಮನಿಸಿರಿ. ಈ ರೀತಿ ಲೋಕದ ಕುರಿತಾಗಿಯೇ ಚಿಂತೆ ಮಾಡಿಸುವಂತೆ ಮಾಡಿ ನಿಮ್ಮ ಪ್ರಾರ್ಥನೆಯು ಸಪ್ಪೆಯಾಗುವಂತೆ ಮಾಡುತ್ತಾರೆ. ಆ ರೀತಿ ಚಿಂತೆ ಮಾಡುವವರು ಒಮ್ಮೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಭಾವನಾತ್ಮಕವಾಗಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ಪ್ರಾರ್ಥನೆ ಸಪ್ಪೆಯಾಗಿರುವುದರಿಂದ ಪರಲೋಕಕ್ಕೆ ಅದು ಹೋಗುವುದಿಲ್ಲ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ನಿಮ್ಮ ಹೃದಯವು ಅತಿ ಭೋಜನದ ಮದಡಿನಿಂದ, ಯಾವಾಗ ನೋಡಿದ್ರೂ ಆಡಂಬರವಾಗಿರುವ ಜೀವನ, ನಿರ್ಲಕ್ಷ್ಯದ ಒಂದು ಜೀವಿತ, ಉನ್ನತವಾಗಿರುವ ವಸ್ತುಗಳನ್ನು ಅನುಭವಿಸಬೇಕೆಂಬುದಾಗಿ ಜೀವಿತ, ಒಂದೊತ್ತು ಊಟಕ್ಕೆ ಏನು ಬೇಕೋ 100 ಥರವಾಗಿರುವಂಥ ಡಿಶ್ನ ತಂದಿಟ್ಟು ಟೇಬಲ್ ಪೂರ್ತಿಯಾಗಿ ತುಂಬಿಸಿ, ಅನಂತರ ವೈರಾಗ್ಯ, ಇವೆಲ್ಲ ಇದ್ದರೆ ಅವನು ಮಾಡುವ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ನಾವೇನು ಅನ್ಕೋತೀವಿ, ಅದು ಬೇರೆ ಇದು ಬೇರೆ, ಅದು ನನ್ನ ಪರ್ಸನಲ್ ಜೀವನ, ಲೋಕದ ಚಿಂತೆ ಇರುವಂಥದ್ದಾಗಿದೆ, ಲೋಕದ ಕಾರ್ಯಗಳ ಮೇಲೆ ನನಗೆ ಒಂದು ಭಾರವಿದೆ, ವೈರಾಗ್ಯವಿದೆ. ನೋಡಿ, ವೈರಾಗ್ಯವಿರುವುದರಿಂದ ಅವರು ಆ ಸಭೆಯಲ್ಲಿ ಸ್ವಲ್ಪ ಕೂಡ ಭಯವಿಲ್ಲದೆ ಒಳಗೆ ಹೋಗಿ ಒಬ್ಬ ಪಾಸ್ಟರನ್ನು ಎಳ್ಕೊಂಡು ಬಂದು, ಪಾಸ್ಟರ್ ನಡೆಸಿದರೆ ನಡೆಸಲಿ ಬಿಡಿ, ಆಗಿದ್ಮೇಲೆ ಮಾತಾಡಿ ಅದನ್ನು ತೀರಿಸ್ಕೊಳ್ಳೋಣ, ಮೇಲಿಂದ ನಮಗೆ ಆರ್ಡರ್ ಬಂದಿದೆ ಕಣ್ರಿ, ನೀವು ಅದನ್ನು ಮೀರಿ ಕ್ರಿಯೆ ಮಾಡ್ತಾ ಇದ್ದೀರಾ, ಆ ರೀತಿ ಬರಬಾರ್ದು ಅಂತ ಹೇಳಿದ್ರೆ ಆ ರೀತಿ ಮಾಡ್ರಿ. ಒಂದು ಬಲಿಪೀಠದಲ್ಲಿ ದೇವರಿದ್ದಾರೆ ಎನ್ನುವ ಭಯ ಕೂಡ ಇಲ್ಲದೆ ಹೋಯ್ತಾ? ದೇವರು ಆರಾಧನೆಯಲ್ಲಿ ಇದ್ದಾರೆ ಎನ್ನುವಂತಹ ಭಯ ಇಲ್ವಾ? ಹಾಗಾದರೆ ದೇವರು ಅಲ್ಲಿ ಇಲ್ಲ ಅಂದರೆ ಅಲ್ಲಿ ಹೋಗಿ ಏನು ಆರಾಧನೆ ಮಾಡ್ತೀರಾ ಅಲ್ಲಿ ನೀವು? ಆ ವಿಶ್ವಾಸಿಗಳಿಗಾದರೂ ಆ ಜ್ಞಾನ ಅಲ್ಲಿ ಬೇಡವಾ? ಹಾಗಾಗಿ ದೇವರಿರುವಂಥ ಸ್ಥಳದಲ್ಲಿ ಒಂದು ಸಭೆ, ಅದೇನು ರಾಜಕೀಯವಾಗಿರುವಂಥ ಸ್ಥಳವಾ ಅಥವಾ ವ್ಯಾಪಾರ ಸ್ಥಳವಾ? ಒಂದು ಸಭೆ. ಆ ಸಭೆಯಲ್ಲಿ ದೇವರ ಮಕ್ಕಳಿಗೆ ಪ್ರಧಾನವಾಗಿ ಹೇಳಲ್ಪಟ್ಟಿದ್ದು ಪ್ರೀತಿ ಮಾಡಿರಿ ಎಂಬುದಾಗಿ, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಇರ್ರಿ ಎಂಬುದಾಗಿ. ಇದನ್ನು ಬೋಧಿಸುವಂಥ ನೀವು ಈ ರೀತಿ ಸಭೆಯವರ ಮುಂದೆ ಸಭಾಪಾಲಕರು ಜಗಳವಾಡಿ ಕುತ್ತಿಗೆ ಹಿಡಿದು ತಳ್ಳಿ ಏನು ಸಾಧನೆಯನ್ನು ಮಾಡ್ತೀರಾ? ಈ ರೀತಿ ತಳ್ಳಿ ಅಲ್ಲಿ ಹೋಗಿ ಪ್ರಸಂಗ ಮಾಡಿ ಜನಗಳವರು ಏನು ಮಾರ್ಪಡ್ತಾರೆ, ಏನಾಗುತ್ತಾರೆ ಎಂಬುದಾಗಿ ಭಾವಿಸಿ ನೀವು ಆರಾಧನೆ ನಡೆಸ್ತೀರಾ? ಅದುವೇ ಎಲ್ಲ ಕಡೆಗಳಲ್ಲಿಯೂ ಮನ ತಿರುಗುವುದಿಲ್ಲ, ಅತಿ ಭೋಜನದಿಂದ ಬಿಡುಗಡೆ ಇಲ್ಲ, ಅವರ ಆಡಂಬರ ಜೀವನದಿಂದ ಬಿಡುಗಡೆ ಇಲ್ಲ, ಪ್ರಪಂಚದ ಚಿಂತೆ, ಸಭೆಯೇ ಅವರನ್ನ ಚಿಂತೆ ಮಾಡಲು ಹೇಳ್ಕೊಡ್ತಾ ಇದೆ. ಹಲವು ಸೇವಕರು ಚಿಂತೆ ಮಾಡಕ್ಕೆ ಹೇಳ್ಕೊಡ್ತಾ ಇದ್ದಾರೆ, ವೈರಾಗ್ಯ, ನಾನು ಎನ್ನುವಂಥ ಮಾಂಸಿಕ ವೈರಾಗ್ಯ. ಆದರೆ ಪ್ರಾರ್ಥನೆ ಅಂತ ಬಂದರೆ ಎಲ್ಲ ಬಂದು ಕೂತ್ಬಿಡ್ತಾರೆ. ಓ ದೇವರೇ, ನಮ್ಮ ದೇಶವನ್ನು ಕಾಪಾಡ್ರೆ, ಮೊದಲು ನಿನ್ನನ್ನು ಕಾಪಾಡ್ಕೊಳ್ಳಪ್ಪ, ನಿನ್ನನ್ನು ಕಾಪಾಡ್ಕೋ. ಈ ವೈರಾಗ್ಯನನ್ನು ಬಾಧಿಸದ ರೀತಿಯಲ್ಲಿ, ಲೌಕಿಕವಾಗಿರುವ ಚಿಂತನೆಯನ್ನು ಬಾಧಿಸದ ರೀತಿಯಲ್ಲಿ ನೀವು ಅನಂತರ ಬಂದು ಲೋಕವನ್ನು ಕಾಪಾಡ್ರಿ. ಇದನ್ನೆಲ್ಲ ಮಾಡಿದ ನಂತರವೇ ದೇವರು ಹೇಳುತ್ತಾರೆ, ನೀವು ಸಂರಕ್ಷಣೆಯಿಂದ ಇರುವುದಕ್ಕೆ, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳದೆ ಎಚ್ಚರವಾಗಿರಿ. ಈ ಒಳಗೊಳಗಿರುವಂತಹ ಸಮಸ್ಯೆ ಗೊತ್ತಿಲ್ಲದೆ ಇರೋದ್ರಿಂದ
ಹೊರಗಿರುವವರು ಏನು ಕೇಳ್ತಾರೆ ಅಂದರೆ, ನೋಡಿ ಇವರು ಹೋಗದಿರುವಂಥ ಸಭೆ ಇಲ್ಲ, ಎಲ್ಲ ಪ್ರಾರ್ಥನಾ ಕೂಟಕ್ಕೆ ಹೋಗ್ತಾರೆ, ಎಲ್ಲಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ್ರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ನಮಗೊಂದು ಸಂಶಯ ಬ್ರದರ್, ಇಷ್ಟೊಂದು ನಾಶನ ಬಂದಾಗ ಯಾಕೆ ಇವರು ಬಾಧೆಗೊಳಗಾದರು? ಅವರ ಕುಟುಂಬ ಒಳಗೋಯ್ತಲ್ಲ, ಯಾಕೆ ಅವರು ಎಲ್ಲವನ್ನ ಕಳಕೊಂಡು ರೋಡಲ್ಲಿ ನಿಂತಿದ್ದಾರೆ? ಒಂದು ಕ್ರೈಸ್ತ ಜೀವಿತದಲ್ಲಿರುವವನು ಯಾಕೆ ಬಾಧೆಗೊಳಗಾಗ್ತದೆ ಅಂತ ಕೇಳ್ಬೋದು. ಕ್ರೈಸ್ತರು ಬಾಧಿಸಲ್ಪಡ್ತಾರೆ ಎಂಬುದಾಗಿ ಇಲ್ಲಿ ಹೇಳಿಲ್ಲ. ಪ್ರಾರ್ಥಿಸುವವರು ಬಾಧಿಸಲ್ಪಡುವುದಿಲ್ಲ ಅಂತಲೂ ಬರೆಯಲ್ಪಟ್ಟಿಲ್ಲ. ಯಾವ ರೀತಿ ಪ್ರಾರ್ಥನೆ ಮಾಡುವವನು ಬಾಧಿಸುವುದಿಲ್ಲ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆ ಪ್ರಾರ್ಥನೆಗೆ ಒಂದು ಗುರಿ ಇದೆ, ಆ ಪ್ರಾರ್ಥನೆಗೆ ಒಂದು ಕ್ರಮ ಇದೆ, ಪ್ರಾರ್ಥಿಸುವವನಿಗೆ ಒಂದು ಗುರುತಿದೆ. ಇವೆಲ್ಲವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಆ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಸುಮ್ಮನೆ ನಾವು ಬಂದ್ವಿ, ಹಾಗೆ ನಾವು ತಲೆ ಬಾಚ್ಕೊಂಡ್ಬಂದು ಕೂತು ಪ್ರಾರ್ಥನೆ ಮಾಡಿದ್ವಿ, ಓ ಅಂತ ಕಿರ್ಚಾಡಿದ್ರೆ ದೇವರು ಕೇಳ್ಬಿಡ್ತಾರೆ ಅದನ್ನು. ಹಾಗಾಗಿಯೇ ಇಷ್ಟೊಂದು ಪ್ರಾರ್ಥನೆ ಮಾಡಿದ್ರು ನಾವು ಯಾವ ಒಂದು ಬೆಳೆಯನ್ನು ತಕ್ಕ ಕಾಲದಲ್ಲಿ ಸುಗ್ಗಿ ಮಾಡೋಕ್ಕಾಗದೇ ಇರುವಂಥದ್ದು. ಸರಿ, ಈಗ ನಾವು ಈ ಕಡೆಯ ಕಾಲದಲ್ಲಿ ಪ್ರಾರ್ಥನೆ ಮಾಡಬೇಕು. ಅದರಲ್ಲಿ ಯಾತಕ್ಕಾಗಿ ಪ್ರಾರ್ಥಿಸಬೇಕು? ನಾನು ಹೇಳುವಂತಹ ಈ ಕೆಲವೊಂದು ಪ್ರಾರ್ಥನಾ ಮನವಿಗಳು ಸಾಮಾನ್ಯವಾದ ಪ್ರಾರ್ಥನಾ ಮನವಿಗಳು. ಇನ್ನು ಮುಂದೆ ಬರುವಂತಹ ಕಡೆಯ ಕಾಲದ ಕುರಿತಾಗಿ, ಆ ಕಾಲದಲ್ಲಿ ನೀವು ನಿರಂತರವಾಗಿ ಆ ಕಾಲದಲ್ಲಿ ಬದುಕುವಂತಹ ನಿಜವಾದ ದೇವರ ಮಕ್ಕಳು ನಿಮ್ಮನ್ನು ಯೋಗ್ಯರಾಗಿಸಿಕೊಂಡು ಎಂತೆಂಥ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡಬೇಕು ಎನ್ನುವ ಕರ್ತವ್ಯ ನಿಮ್ಮ ಮೇಲೆ ಇದೆ ಎನ್ನುವುದನ್ನೇ ನಾವು ಈ ಕಾರ್ಯಕ್ರಮದಲ್ಲಿ ನೋಡಲಿದ್ದೇವೆ. ಮೊದಲ ಕಾರ್ಯ, ನಾವು ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಕಡೆಯ ಕಾಲದಲ್ಲಿ? ಮೊದಲ ಕಾರ್ಯ, ವಿಶ್ವಾಸಿಗಳ ವಿಶ್ವಾಸ ಕಳೆದುಕೊಳ್ಳದ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿರಿ. ಯೇಸು ಆ ರೀತಿ ಪ್ರಾರ್ಥನೆ ಮಾಡಿದ್ದಾರೆ. ಒಂದು ಕಾರ್ಯ ಬಂದು ತಮ್ಮನ್ನು ಹಿಂಬಾಲಿಸುವವರ ಹೃದಯದ ನಂಬಿಕೆ ತಣ್ಣಗಾಗುವುದಕ್ಕೆ ಅವಕಾಶವಿದೆ. ಅಂತ ಒಂದು ಕಾಲ ಅಥವಾ ಒಂದು ಅಪಾಯ ಬರುತ್ತದೆ ಎಂಬುದಾಗಿ ಗೊತ್ತಾದ ಕೂಡಲೇ ದೇವರು ಮೊದಲು ತಮ್ಮ ಶಿಷ್ಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು. ಒಂದು ಭಯಂಕರವಾಗಿರುವ ಹೋರಾಟ ಕಾಲ, ಒಂದು ಹೋರಾಟವನ್ನು ಭೇಟಿ ಮಾಡಬೇಕು. ಇದರಲ್ಲಿ ಅವರು ಪೆಟ್ಟಿಂದ್ರೂ ಪರವಾಗಿಲ್ಲ, ನಂಬಿಕೆ ಬಾಧೆಗೆ ಒಳಗಾಗಬಾರ್ದು. ಅದಕ್ಕೋಸ್ಕರವಾಗಿ ಯೇಸು ಪ್ರಾರ್ಥನೆ ಮಾಡಿದರು. ಅವರು ತೋರಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಅವರು ಹಿಡುಕೊಡಲ್ಪಟ್ಟು ಅವರು ಕರ್ತನ ಚಿತ್ತಾನುಸಾರವಾಗಿ ಸೆರೆ ಹಿಡಿಯಲ್ಪಡುವ ಸಂದರ್ಭದಲ್ಲಿ ಈ ಶಿಷ್ಯರ ಪರಿಸ್ಥಿತಿ ಏನಾಗುತ್ತದೆ, ಅವರು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು. ಸೈತನ ಒಂದು ಕಡೆ ಬಂದು ಹೇಳ್ತಾನೆ, ನಾಳೆ ಈ ದಿನದಲ್ಲಿ ನಿನ್ನ ಶಿಷ್ಯರನ್ನು ನಾನು ಗೋಧೆಯನ್ನು ಬಡಿಯುವಂತೆ ಬಡಿಯುತ್ತೇನೆ ಎಂಬುದಾಗಿ. ಸರಿ ಆಗಲಿ ಅಂತ ಅವರು ಸುಮ್ಮನಾಗಲಿಲ್ಲ. ಅವರ ನಂಬಿಕೆ ಕುಂದಿ ಹೋಗದ ಹಾಗೆ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು. ನೋಡಿ, ಲೂಕನ ಸುವಾರ್ತೆ 22ನೇ ಅಧ್ಯಾಯ 31-32 ವಾಕ್ಯಗಳು. ಅನಂತರ ದೇವರು, ಸೀಮೋನನೇ ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ್ನು ದೃಢಪಡಿಸು ಎಂದು ಹೇಳಿದರು. ನಿನ್ನೆ ರಾತ್ರಿಯಲ್ಲಿ ಸೈತಾನನು ಬಂದು ನಿಮ್ಮನ್ನು ಸೆರೆ ಹಿಡಿಯುವಾಗ ಒಂದು ದುಷ್ಟ ದಿನಗಳ ನಿಮ್ಮ ಮೇಲೆ ಬರಮಾಡಬೇಕಾದ್ರೆ ನಿಮ್ಮ ಶಿಷ್ಯರನ್ನು ಸುಮ್ಮನೆ ಬಿಡುವುದಿಲ್ಲ. ಅವರನ್ನು ಗೋಧಿಯನ್ನು ಒನೆಯುವಂತೆ ಎಲ್ಲೂ ಅಲ್ಲಿ ಓಡಾಡಿ ಏನು ಮಾಡಬೇಕು ಎಂಬುದಾಗಿ ಗೊತ್ತಿರದ ರೀತಿಯಲ್ಲಿ ಎಲ್ಲ ಕಡೆಗಳಿಂದ ಅವರಿಗೆ ಇಕ್ಕಟ್ಟನ್ನು ಕೊಡುವೆನು. ಆಗ ದೇವರು ತಕ್ಷಣ ಯಾತರ ಕುರಿತಾಗಿ ಚಿಂತೆ ಮಾಡಿದ್ರು ಅಂದರೆ, ಅವರು ಒದೆ ತಿಂತಾರಲ್ಲ, ಒಂದು ವೇಳೆ ಅವರನ್ನು ಸೆರೆಮನೆಗೆ ಹಾಕುತ್ತಾರೋ, ಅವರನ್ನು ಒಡೆದು ಗಾಯಪಡಿಸಿ ರಕ್ತ ಸುರಿಸುವಂತೆ ಮಾಡ್ತಾರೆ, ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಗಾಯಪಟ್ಟರೆ ಗುಣಪಡಿಸಿಕೊಳ್ಳಬಹುದು. ಶರೀರದಲ್ಲಿ ಒಂದು ಭಾಗವನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬನ ನಂಬಿಕೆ ಹೊರಟೋಗ್ಬಿಡಬಾರ್ದು. ಯಾಕೆಂದರೆ ಆ ಒಂದು ನಂಬಿಕೆ ಒಬ್ಬ ಕ್ರೈಸ್ತನ ಜೀವನದ ನಾಡಿ. ನಂಬಿಕೆ ಇಲ್ಲದೆ ಹೋದರೆ ಕ್ರೈಸ್ತಿಯ ಜೀವಿತ ಹೋಯಿತು. ಹಾಗಾಗಿ ತಕ್ಷಣ ಯೇಸು ಏನು ಮಾಡಿದ್ರು, ನಾನಾದರೂ ನಿನ್ನ ನಂಬಿಕೆ ಕುಂದಿ ಹೋಗದ ಹಾಗೆ ದೇವರಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಡುವ ಪ್ರಾರ್ಥನೆ ಏನಂದರೆ, ಬರುವ ಕಾರಣ ನಮಗೆ ಗೊತ್ತಾಗಿದೆ, ಈ ಒಂದು ಕಾಲ ಎಲ್ಲರಿಗೂ ಸಾಮಾನ್ಯ, ಅದು ದೇವರ ಮಕ್ಕಳನ್ನು ಮುಟ್ಟುವುದಿಲ್ಲ, ಆ ರೀತಿಯೆಲ್ಲ ಇಲ್ಲ. ಈ ಕಾಲದಲ್ಲಿ ನೀವು ದಾಟಿ ಬರುವುದಾದರೆ ಎಲ್ಲರೂ ಕೆಲವೊಂದು ಬಾಧೆಗಳನ್ನು ಅನುಭವಿಸಲೇಬೇಕು. ಏಕೆಂದರೆ ಪ್ರತ್ಯೇಕ ಕಾಲವನ್ನು ಗಮನಿಸಿ ನೋಡಿ, ಒಂದು ಕೊರೋನಾ ಕಾಲ ಬರಬೇಕಾದ್ರೆ ಎಲ್ಲರೂ ಮಾಸ್ಕ್ ಹಾಕಿದ್ರು, ನಾನು ಕೂಡ ಮಾಸ್ಕ್ ಹಾಕಿದ್ದೆ. ಅಲ್ಲಿ ಎಲ್ಲೋ ಹೋದ್ರು ತಕ್ಷಣ ಕೈ ತೊಳಿರಿ ಅಂತ ಹೇಳ್ತಾರೆ. ನಮಗದ್ರಲ್ಲಿ ನಂಬಿಕೆ ಇಲ್ಲದಿದ್ದರೂ ಕೂಡ ಅಲ್ಲಿ ಸರ್ಕಾರದಲ್ಲಿ ಒಂದು ಕಾನೂನನ್ನು ಹಾಕಿರಬೇಕಾದ್ರೆ ಅದನ್ನು ಮಾಡಲೇಬೇಕಾಗಿದೆ. ಅದು ನಮ್ಮನ್ನು ಮಾತ್ರ ಬಿಟ್ಟು ಹೋಯ್ತಾ? ಇಲ್ಲ, ಆ ರೀತಿ ಇಲ್ಲ. ಆ ಒಂದು ಬಾಧೆ, ಆ ಒಂದು ವೇದನೆ, ಆ ಒಂದು ಭಯಂಕರತೆ, ಒಂದು ವೇಳೆ ವ್ಯಾಧಿಯಲ್ಲಿ ಬಾಧೆಗೆ ಒಳಗಾಗದೇ ಇರಬಹುದು. ಆ ವ್ಯಾಧಿಯಿಂದ ಉಂಟಾದಂತಹ ಪರಿಣಾಮಗಳಲ್ಲಿ ಬಾಧೆಗೆ ಒಳಗಾದ್ರಿ ಅಲ್ವಾ? ಬೆಳಗ್ಗೆ 9 ಗಂಟೆ ಮೇಲೆ ನೀವು ಆಚೆ ಬರೋಕ್ಕಾಗಲ್ಲ, ಈ ಪಾಸ್ ಇಲ್ದಂಗೆ ಯಾವ ಊರಿಗೂ ಹೋಗೋಕ್ಕಾಗಲ್ಲ,
ತರಕಾರಿ ತಗೊಳಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಹಾಗೆ ಹೌಸ್ ಲಾಕ್ ಮಾಡಿಕೊಂಡು, ಹೌಸ್ ಅರೆಸ್ಟ್ ಮಾಡಿಕೊಂಡು ಒಳಗೆ ಇಡುತ್ತಾರೆ. ಹೊರಗಡೆ ಹೋಗೋಕ್ಕಾಗಲ್ಲ. ಬೀದಿಯನ್ನು ಲಾಕ್ ಮಾಡ್ತಾರೆ. ಎಲ್ಲರಿಗೂ ತಾನೇ. ಹಾಗಾಗಿ ನೇರವಾಗಿ ಒಂದು ವ್ಯಾಧಿ ಬಾಧಿಸಲಿಲ್ಲ, ವ್ಯಾಧಿಯ ಬಾಧೆ ನಮ್ಮನ್ನು ಬಾಧಿಸ್ತಲ್ವಾ? ಹಾಗಾಗಿ ದೇವರು ಹೇಳುತ್ತಾರೆ, ಈ ಕಾಲಗಳಲ್ಲಿ ನಿಮ್ಮ ನಂಬಿಕೆ ಬಾಧಿಸಲ್ಪಡದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಹಾಗಾಗಿ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಈ ಕಾಲ ಘೋರ ಕಾಲ ಅಂತ ನೀವು ನೋಡಿದ್ರೆ, ಆ ಕಾಲದಲ್ಲಿ ಮೊದಲು ದೇವರ ಮಕ್ಕಳ ನಂಬಿಕೆ ನಾಶವಾಗಬಾರದು. ಆ ಕಾಲವನ್ನು ನೋಡುವುದರಿಂದ ಭಯಪಟ್ಟು ದೇವರನ್ನ ಸ್ವೀಕರಿಸಿಕೊಂಡೆವು, ದೀಕ್ಷಾಸ್ನಾನ ಪಡೆದ್ವಿ, ಅಭಿಷೇಕವಾಯಿತು, ಸಭೆಗೆ ಹೋಗ್ತಾ ಇದ್ವಿ, ಆದರೆ ಯಾಕೆ ನಮಗೆ ಈ ರೀತಿಯಲ್ಲಿ ಆಗುತ್ತದೆ ಎಂಬುದಾಗಿ ಅಪನಂಬಿಕೆಯಲ್ಲಿ ಹೋಗ್ಬಿಡಬಾರ್ದು. ಆ ಒಂದು ನಂಬಿಕೆ ಕಾಪಾಡಲ್ಪಡಲು ಪ್ರಾರ್ಥನೆ ಮಾಡಬೇಕು. ಕಡೆಯ ಕಾಲದಲ್ಲಿ ಶೋಧನೆಗಳು ಬರುವಂಥದ್ದು ಒಬ್ಬೊಬ್ಬರಿಗೂ ಒಂದೊಂದು ಕಾರಣದಿಂದ ಬರಬಹುದು. ದೇವರ ಮಕ್ಕಳಿಗೆ ನಂಬಿಕೆಯನ್ನು ಕೆಡಿಸುವುದಕ್ಕೆ ಬರುತ್ತದೆ. ಆ ನಂಬಿಕೆಯನ್ನ ನಾಶ ಮಾಡುವುದಕ್ಕೆ ಅದು ಬರುತ್ತದೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 8ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಶೀಘ್ರದಲ್ಲೇ ಅವರಿಗೆ ನ್ಯಾಯ ಮಾಡುತ್ತಾರೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಆದ್ದರಿಂದ ಮನುಷ್ಯಕುಮಾರನು ಬರುವಾಗ ಭೂಮಿಯಲ್ಲಿ ನಂಬಿಕೆಯನ್ನು ಕಾಣುವರೋ ಎಂದರು. ಏಕೆಂದರೆ ದೇವರು ಬರುವುದಕ್ಕಿಂತ ಮುಂಚಿತವಾಗಿರುವ ಕಾಲ ನಂಬಿಕೆಯನ್ನ ಹಾಳು ಮಾಡುವುದಕ್ಕೆ ಪ್ರತ್ಯೇಕವಾದ ಕಾಲ. ಮತ್ತೊಬ್ಬರಿಗೆ ಬೇರೆ, ನಂಬಿಕೆ ಇಲ್ಲದವರಿಗೆ ಅದು ಬೇರೆ. ಮನೆ ಒಟ್ಟೋಗುತ್ತೆ, ಅವರ ಆಸ್ತಿ ಒಟ್ಟೋಗುತ್ತೆ, ಮಕ್ಕಳು ಬಿಟ್ಟು ಹೋಗ್ತಾರೆ, ಬೀದಿಯಲ್ಲಿ ಗತಿ ಇಲ್ಲದೆ ತಿರುಗಾಡ್ತಾರೆ, ಅದು ಬೇರೆ. ಆದರೆ ದೇವರ ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಏನು ಸಮಸ್ಯೆ ಗೊತ್ತಾ? ಅವರ ನಂಬಿಕೆಯನ್ನು ಕೆಡಿಸಬೇಕು, ಅವರ ನಂಬಿಕೆಯನ್ನು ನಾಶ ಮಾಡಬೇಕು. ಆದ್ದರಿಂದ ದೇವರು ಬರುವುದಕ್ಕಿಂತ ಮುಂಚಿತವಾಗಿ ಅವರ ಬರುವಿಕೆಯನ್ನು ಎದುರುಗೊಳ್ಳುವುದಕ್ಕೆ ಶಕ್ತರಾಗಿ ನಿಲ್ಲಬೇಕಾಗಿರುವ ದೇವ ಮನುಷ್ಯರು ಇರುವ ಹಾಗೆ ನಾವು ಈ ಕಡೆಯ ಕಾಲ ಆರಂಭವಾಯಿತು ಅಂತ ಗೊತ್ತಾಯ್ತಲ್ವಾ? ದೇವರ ಮಕ್ಕಳು ನಂಬಿಕೆಯಲ್ಲಿ ಬಲಪಡಬೇಕು. ನಂಬಿಕೆಯನ್ನ ಕಳಕೊಳ್ಳದೆ ಕಾಪಾಡಲ್ಪಡುವ ಹಾಗೆ, ಅವರ ನಂಬಿಕೆ ನಾಶವಾಗದ ಹಾಗೆ ಪ್ರಾರ್ಥನೆ ಮಾಡಬೇಕು. ಅದುವೇ ಸತ್ಯವೇದ ಹೇಳುತ್ತದೆ. ಆ ಕಡೆಯ ಕಾಲದಲ್ಲಿ ಏನೇ ನಡೆಯುತ್ತೆ ನೋಡಿ, ನಂಬಿಕೆಗೆ ವಿರುದ್ಧವಾಗಿ ಆ ರೀತಿ ಸತ್ಯವೇದ ಹೇಳುತ್ತದೆ ಎಂದರೆ ನಂಬಿಕೆ ದ್ರೋಹ ಏರ್ಪಡುತ್ತದೆ. ಆ ಕಾಲದಲ್ಲಿ ನಂಬಿಕೆ ದ್ರೋಹ ಎನ್ನುವಂಥದ್ದು ಬೀದಿಯಲ್ಲಿಯೋ ಅಥವಾ ಸಮುದಾಯದಲ್ಲಿಯೂ ಉಂಟಾಗುವುದಿಲ್ಲ. ನಂಬಿಕೆ ದ್ರೋಹ ಎನ್ನುವಂಥದ್ದು ದೇವರ ಮಕ್ಕಳ ನಡುವೆ ಉಂಟಾಗುತ್ತದೆ. ಇದು ಬೇರೆಲ್ಲೋ ಸರ್ಕಾರದ ನಡೆಯುವುದರ ಬಗ್ಗೆ ಹೇಳ್ತಾ ಇಲ್ಲ. ನಂಬಿಕೆ ದ್ರೋಹ ದೇವರ ಮಕ್ಕಳ ನಡುವೆ, ಸಭೆಯಲ್ಲಿ, ಸೇವೆಗಳ ನಡುವೆ, ವಿಶ್ವಾಸಿಗಳ ನಡುವೆಯಲ್ಲಿ ಒಂದು ಗುಂಪಿನವರು ನಂಬಿಕೆ ದ್ರೋಹಿಗಳಾಗಿ ಮಾರ್ಪಟ್ಟು ನಮ್ಮನ್ನು ತೋರಿಸಿಕೊಡುವರಂತೆ ಸತ್ಯವೇದ ಹೇಳುತ್ತದೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 10ನೇ ವಾಕ್ಯ, ಆಗ ಅನೇಕರು, ಯಾರು ಜನಗಳಲ್ಲ, ಅದು ವಿಶ್ವಾಸಿಗಳಲ್ಲಿ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು. ಹಿಂಜರಿಯುವುದು ಎಂಬುದಾಗಿ ಹೇಳುವುದಾದರೆ ನಂಬಿಕೆಯನ್ನ ಕಳಕೊಂಡರು ಎಂಬುದಾಗಿ ಅರ್ಥ. ಅವರ ನಂಬಿಕೆ ದ್ರೋಹವಾಯಿತು, ಅವರ ನಂಬಿಕೆಯನ್ನ ಕಳಕೊಂಡರು. ಅಂಥವ್ರು ಏನು ಮಾಡ್ತಾರೆ ಅಂದರೆ ಒಬ್ಬರನ್ನೊಬ್ಬರು ಹಿಡುಕೊಡುವರಾಗ್ತಾರೆ. ಅವನೇ ನನ್ನ ಬರಕ್ಕೆ ಹೇಳಿದ್ದು, ಅವರೇ ದೀಕ್ಷಾಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿದ್ರು, ಅವರೇ ಪರಲೋಕ ಬರ್ತಾ ಇದೆ, ಯೇಸು ಬರ್ತಾ ಇದ್ದಾರೆ ಎಂಬುದಾಗಿ ಭಯಪಡಿಸಿ ಈ ಧರ್ಮವನ್ನು ಸ್ವೀಕರಿಸಿಕೊಳ್ಳಲು ಹೇಳ್ತಾರೆ ಎಂಬುದಾಗಿ ತಕ್ಷಣ ಮಾರ್ಪಡ್ತಾರೆ. ಅಲ್ಲಿಯವರೆಗೂ ಅಲ್ಲೆಲ್ಲೂಯ್ಯ ಆಡಿ ಹಾಡಾಡಿ ಟ್ಯಾಮ್ಲಿನ್ ಬಾರಿಸುತ್ತಾ ಸಭೆಯಲ್ಲಿ ಚೇರಲಾಗ್ತಿದ್ದವನು ಒಂದು ಸಮಸ್ಯೆ ಬಂದು ಯಾರು ಏನು ಅಂತ ಕೇಳಕ್ಕೆ ಬಂದರೆ ತಕ್ಷಣ ಮಾರ್ಪಡ್ತಾರೆ ನಂಬಿಕೆ ದ್ರೋಹಿಗಳಾಗಿ. ಸತ್ಯವೇದ ಹೇಳುತ್ತದೆ, ಅವರು ನಂಬಿಕೆ ದ್ರೋಹಿಗಳಾಗಿ ಒಬ್ಬರನ್ನೊಬ್ಬರು ಹಿಡುಕೊಡುವರು. ಹಿಡುಕೊಡುವರು ಎನ್ನುವಂತಹ ಪದ, ಈ ಒಂದು ಸಂಭವವೇ ನಮ್ಮ ಜೊತೆಯಲ್ಲಿರುವವರಿಂದ ಉಂಟಾಗುವುದರ ಹೆಸರು ಹಿಡುಕೊಡುವುದು. ಯೇಸುವನ್ನ ತೋರಿಸಿಕೊಟ್ಟಿದ್ದ ಜೊತೆಗಿದ್ದದ್ದು ಆ ಯುದಾಸನೆ, ಬೇರೆ ಯಾರೋ ಹೊರಗಿಂದ ಬಂದು ತೋರಿಸ್ಕೊಡ್ಲಿಲ್ಲ. ನಮ್ಮನ್ನ ಹಿಡುಕೊಡುವವರು ಎಂಬುದಾಗಿ ಹೇಳುವುದಾದರೆ ಜೊತೆಗಿದ್ದೇ ಹಿಡುಕೊಡುವರು. ಹಾಗಾಗಿ ಇದರಿಂದ ಅವರು ಎಡವಿ ತೋರಿಸಿ ಹಿಡುಕೊಡುವರು. ಆ ಹಿಂಜರಿಯುವುದು ಎನ್ನುವಂಥದ್ದೇ ಅವರು ನಂಬಿಕೆಯಲ್ಲಿ ಹಿಂಜರಿದು ಆ ನಂಬಿಕೆಯನ್ನ ಕಳಕೊಂಡು ಅದರಿಂದ ಹಿಡುಕೊಡುವಂತಹ ಸಂಭವಗಳು ಸಭೆಗಳಲ್ಲಿಯೂ ವಿಶ್ವಾಸಿಗಳ ನಡುವೆಯಲ್ಲಿಯೂ ಸೇವೆಗಳ ನಡುವೆಯಲ್ಲಿಯೂ ಕಡೆಯ ಕಾಲದಲ್ಲಿ ಉಂಟಾಗುತ್ತದೆ ಎಂಬುದಾಗಿ ದೇವರು ಪ್ರವಾದನೆಯುಕ್ತವಾಗಿ ಹೇಳಿದ್ದಾರೆ. ಅವಾಗ ನಾವೇನು ಮಾಡಬೇಕು? ಆ ರೀತಿ ತೋರಿಸಿಕೊಡುವಂತಹ ಒಂದು ಗುಂಪು ನಮ್ಮ ಸಭೆಯಿಂದ ಎದ್ದೇಳದ ಹಾಗೆ, ಅವರ ನಂಬಿಕೆ ದೃಢವಾಗಿ ಕಾಪಾಡಲ್ಪಡುವಂತೆ, ಸತ್ತರೂ ಕರ್ತನಿಗೋಸ್ಕರವಾಗಿ ಸಾಯುತ್ತೇನೆ ಎನ್ನುವ ಒಳ್ಳೆಯ ಬೆಳೆಯನ್ನು ಉಂಟು ಮಾಡುವಂತಹ ವಿಶ್ವಾಸಿಗಳಾಗಿ ಮಾರ್ಪಡಬೇಕೆಂಬುದಾಗಿ ಅವರ ಒಂದು ನಂಬಿಕೆ ನಾಶವಾಗದ ಹಾಗೆ ಪ್ರಾರ್ಥನೆ ಮಾಡಬೇಕು. ನಂಬಿಕೆ ದ್ರೋಹ ಮೊದಲು ಸಂಭವಿಸುವುದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಾಕ್ಯವನ್ನು ಓದಿ ನೋಡುವುದಾದರೆ,
ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನ ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ ಅಂತ ಬರೆಯಲ್ಪಟ್ಟಿದೆ. ಈ ನಂಬಿಕೆ ದ್ರೋಹ ಮೊದಲು ಸಂಭವಿಸುತ್ತದೆ ನೋಡಿ, ಅವನು ನಮ್ಮನ್ನ ಮೋಸ ಮಾಡುವವನಾಗಿ ಮಾರ್ಪಡ್ತಾನೆ. ತೋರಿಸಿಕೊಡುವುದೊಂದು, ಮೋಸ ಮಾಡುವುದು ಮತ್ತೊಂದು. ಈ ನಂಬಿಕೆಯನ್ನು ಕಳಕೊಂಡ ಸೇವಕ ಇರ್ತಾನೆ, ಹೊರಗೆ ನೋಡಿದ್ರೆ ಗೊತ್ತಾಗಲ್ಲ. ನಂಬಿಕೆಯನ್ನು ಕಳಕೊಂಡಂತಹ ಸೇವಕ, ನಂಬಿಕೆಯನ್ನು ಕಳಕೊಂಡಂತಹ ಪ್ರವಾದಿ. ಸೇವೆಯನ್ನು ಆರಂಭಿಸಬೇಕಾದ್ರೆ ಚೆನ್ನಾಗಿ ಆರಂಭಿಸಿರ್ತಾರೆ, ಒಳ್ಳೆಯ ಸಾಕ್ಷಿ ಇರುತ್ತದೆ, ಆದರೆ ನಡುವೆ ನಂಬಿಕೆಯನ್ನು ಕಳ್ಕೋತಾರೆ. ಒಬ್ಬನ ಹಣಕಾಸನ್ನು ಕಳ್ಕೊಂಡ್ರೆ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಬಟ್ಟೆಗಳನ್ನು ಹಾಕುತ್ತಿದ್ದವರು ಸ್ವಲ್ಪ ಹಳೆಯ ಶರ್ಟ್ ಹಾಕಿರ್ತಾರೆ. ಅವರು ಅಲ್ಲಿಯವರೆಗೂ ಒಂದು ಕಾರ್ನಲ್ಲಿ, ಬೆಲೆ ಉಳ್ಳ ಕಾರಲ್ಲಿ ಬರುವವರು ಟೂ ವೀಲರ್ನಲ್ಲಿ ಬರ್ತಾರೆ, ಹೊರಗೆ ನೋಡಿದ್ರೆ ಕಾಣಿಸುತ್ತೆ. ಆದರೆ ನಂಬಿಕೆಯನ್ನು ಕಳ್ಕೊಂಡರೆ ಕಂಡುಹಿಡಿಯುವುದು ಬಹಳ ಕಷ್ಟ. ಕೆಲವರು ಸೇವೆಗೆ ಬಂದು ಒಳ್ಳೆಯ ಸೇವೆಯನ್ನು ಮಾಡಿ ಸಭೆಯಲ್ಲಿ ಆರಂಭಿಸಿ ನಂಬಿಕೆಯಲ್ಲಿ ಸೋತೋಗಿರ್ತಾರೆ. ಆ ನಂಬಿಕೆಯಲ್ಲಿ ಸೋತೋಗರು ಏನು ಮಾಡಿರ್ತಾರೆ ಅಂದರೆ ಹೊರಗೆ ಅವರು ತೋರಿಸುವುದಿಲ್ಲ, ಬಿದ್ದಂಗೆ ಕಾಣಿಸಲ್ಲ. ಆದರೆ ಅವರು ತಮ್ಮ ಸಭೆಯನ್ನು, ಜೊತೆ ಇರುವ ವಿಶ್ವಾಸಿಗಳನ್ನು ಮೋಸ ಮಾಡುವುದಕ್ಕೆ ಆರಂಭಿಸ್ತಾರೆ. ಇವತ್ತು ನೋಡುವುದಾದರೆ ಬಹಳ ಕಠಿಣವಾಗಿ ದೇವ ಸಭೆಗಳಲ್ಲಿ ಏನು ಮಾತಾಡಬೇಕು, ಯಾವ ಥರ ಕುರಿತಾಗಿ ಮಾತಾಡಬೇಕು ಅವರಿಗೆ ಗೊತ್ತು. ಈ ಮಾತುಗಳು ಈ ಜನಗಳನ್ನು ದೋಷಪಡಿಸೋದೇ ಅವನಿಗೆ ಅದು ಗೊತ್ತಿಲ್ವಾ? ಗೊತ್ತು. ಅವನು ದೋಷಕ್ಕೊಳಗಾದರೂ ಪರವಾಗಿಲ್ಲ, ನನಗೆ ದುಡ್ಡು ಬಂದರೆ ಸಾಕು, ಹಾಗೆ ಮಾಡ್ತಿದ್ದಾರೆ ಅಲ್ವೇ. ಹಾಳು ಮಾಡುವಂತಹ ಅಸಹ್ಯ ಇವತ್ತು ಪರಿಶುದ್ಧ ಸ್ಥಳಗಳ ಒಳಗೆ ಪ್ರವೇಶ ಮಾಡ್ತಿದ್ದೆ, ಇನ್ನು ಮುಂದೆ ಪರಿಶುದ್ಧ ಸ್ಥಳದ ಒಳಗೆ ಪ್ರವೇಶ ಮಾಡುತ್ತೆ. ಅಲ್ಲಿಯವರೆಗೂ ಪರಿಶುದ್ಧ ಸ್ಥಳಗಳ ಒಳಗೆ, ಸಭೆಯ ಒಳಗೆ ಪ್ರವೇಶ ಮಾಡಿದೆ. ಬೇಡದಿರುವಂತಹ ಆರಾಧನೆ, ಕೂಗಾಡುವ ಶಬ್ದ, ಬೇಡದಿರುವಂತಹ ಕಾರ್ಯಗಳು, ವೇಶ್ವೆಯ ಹಾಡುಗಳು, ವ್ಯಭಿಚಾರದ ವ್ಯಾಮೋಹ, ಇವೆಲ್ಲವನ್ನ ತಂದು ಮಾತಾಡ್ತಾರೆ. ಗೊತ್ತಿಲ್ವಾ ನಿನಗೆ? ಗೊತ್ತು. ಈ ಜನಗಳು ದೋಷವಾದರೂ ಪರವಾಗಿಲ್ಲ, ಪರಲೋಕಕ್ಕೆ ಹೋಗದಿದ್ದರೂ ಪರವಾಗಿಲ್ಲ, ನಾಶವಾಗಿ ಹಾಳಾಗೋದ್ರೂ ಪರವಾಗಿಲ್ಲ. ಅವರಿಗೆ ಏನಾದರೂ ಒಂದು ಉಪದೇಶವನ್ನು ಅವರು ಬಯಸುವ ರೀತಿಯಲ್ಲಿ ಮಾತಾಡಿ ಹೇಗಾದರೂ ಅವರ ಬಳಿ ಸ್ವಪ್ರಯೋಜನವನ್ನು ಬಯಸಬೇಕು ಎಂಬುದಾಗಿ ಕ್ರಮ ತಪ್ಪಿ ಮಾಡುವವರಾಗ್ತಾರೆ. ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಅವರಿಗೆ ಮೂಲತಃ ನಂಬಿಕೆ ಪೆಟ್ಟಾಗಿರುತ್ತೆ. ಅವನು ನಂಬಿಕೆ ದ್ರೋಹಿಯಾಗಿ ಮಾರ್ಪಟ್ಟಿರ್ತಾನೆ, ನಂಬಿಕೆಯನ್ನು ಕಳ್ಕೊಂಡಿರ್ತಾನೆ. ಹಾಗಾಗಿ ನಂಬಿಕೆ ದ್ರೋಹ ಮಾಡುವವರು ಅಧಿಕವಾಗುತ್ತಾ, ದ್ರೋಹ ಮಾಡುವವರು, ವಂಚಿಸುವವರು ಅಧಿಕವಾಗುತ್ತಾರೆ. ಅದನ್ನು ಮನದಲ್ಲಿಟ್ಟುಕೊಳ್ಳಿ. ಆದ್ದರಿಂದ ಈಗಲೇ ಕಡೆಯ ಕಾಲದ ಕ್ರೈಸ್ತರಲ್ಲಿ ವಿಶ್ವಾಸಿಗಳ ನಂಬಿಕೆ ಹಾಳಾಗದ ಹಾಗೆ ನಾವು ಪ್ರಾರ್ಥಿಸಬೇಕು. ಅದೇ ರೀತಿ ಸಾಧಾರಣ ವಿಶ್ವಾಸಿಗಳನ್ನು ನೋಡಿ, ವಿಶ್ವಾಸ ದ್ರೋಹ ಒಬ್ಬನಲ್ಲಿ ಬಂದ ಕೂಡಲೇ ಅವನು ದೇವರನ್ನು ಬಿಟ್ಟು, ಸಭೆಯನ್ನು ಬಿಟ್ಟು ದೂರ ಹೋಗುತ್ತಾನಂತೆ. 1 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ಆಗಿದ್ದಾಗಿಯೂ ದೇವರಾತ್ಮನು ಬಹಿರಂಗವಾಗಿ ಹೇಳುವ ಹಾಗೆ ಬರುವ ಕಾಲದಲ್ಲಿ ಮನಸಾಕ್ಷಿಯೇ ಇಲ್ಲದಿರುವಂಥ ಸುಳ್ಳರ ಮಾಯದಲ್ಲಿ ಕೆಲವರನ್ನು ನೋಡಿ ಮನಸಾಕ್ಷಿಯೇ ಇರುವುದಿಲ್ಲ, ಅವನು ಹಾಗೆ ಅದನ್ನು ಮಾಡುತ್ತಾನೆ. ನಾನು ಕೆಲವೊಂದು ಕಾರ್ಯಗಳನ್ನು ಬಹಿರಂಗವಾಗಿ ಹೇಳೋಕ್ಕಾಗ್ತಿಲ್ಲ. ಕೆಲವೊಂದು ಕಾರ್ಯಗಳನ್ನು ಸಮೀಪ ದಿನದಲ್ಲಿ ಒಂದು ಕಾರ್ಯವನ್ನು ನೋಡಿದೆ. ಅವರು ಎಷ್ಟು ಭಯವಿಲ್ಲದೆ ಅವರು ತೊಡಗುತ್ತಿದ್ದಾರೆ. ದೇವರ ಸಭೆ ಮತ್ತೊಂದು ದೇಶದಲ್ಲಿ, ಬೇರೆ ದೇಶದಲ್ಲಿ ದೇವರ ಆಲಯ, ಸಂತೋಷವಾಗಿರಿ, ಸಂತೋಷವಾಗಿರಿ, ದೇವರು ಸಂತೋಷವಾಗಿರೋರು ಹೇಳಿದ್ದಾರೆ ಎಂಬುದಾಗಿ ಹೇಳಿ ವೇದಿಕೆಯಲ್ಲಿ ಕೊಂಡಾಡ್ತಾರೆ. ಪಾಸ್ಟರ್ ಆಡ್ತಾ ಇದ್ದಾರೆ, ಜೊತೆ ಸೇವಕರು ಆಡ್ತಾ ಇದ್ದಾರೆ. ಇದರಲ್ಲಿ ಏನ್ರಿ ಇದೆ, ನಮ್ಮೂರಲ್ಲಿ ಕೂಡ ಆಡ್ತಾರಲ್ಲ ಎಂಬುದಾಗಿ ಕೇಳ್ಬೋದು ನೀವು. ಅದಲ್ಲ, ಅವರು ಯಾವ ಥರ ಆಡ್ತಾ ಇದ್ದಾರೆ ಅಂದರೆ, ಅಲ್ಲಿರುವಂತಹ ಸ್ತ್ರೀಯರು 2 ಬಟ್ಟೆಗಳನ್ನು ಧರಿಸಿಕೊಂಡು, ಅಂಥ ಬಟ್ಟೆಗಳಿಗೆ 2 ಪೀಸ್ ಡ್ರೆಸ್ ಎಂಬುದಾಗಿ ಹೇಳ್ತಾರೆ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ ನಿಮಗೆ. ಆ ರೀತಿ 2 ಪೀಸ್ ಬಟ್ಟೆಯನ್ನು ಧರಿಸಿಕೊಂಡು ಒಂದು ಗುಂಪು ಸ್ತ್ರೀಯರು ವೇದಿಕೆಯಲ್ಲಿ ನೃತ್ಯವಾಡ್ತಾ ಇದ್ದಾರೆ. ಸಭೆಯಲ್ಲಿ ಆಲ್ಟರ್ನಲ್ಲಿ ಪಾಸ್ಟರ್ ಜೊತೆ ಸ್ವಲ್ಪ ಸಮಯದಲ್ಲಿ ಆತ್ಮದಲ್ಲಿ ತುಂಬಲ್ಪಡುವ ರೀತಿಯಲ್ಲಿ ಅವರು ಸಭೆ ಒಳಗೆ ನುಗ್ತಾರೆ. ಸಭೆಯಲ್ಲಿರುವವರು ತಮ್ಮ ಮೇಲಿರುವಂತಹ ಬಟ್ಟೆಗಳನ್ನು ತೆಗೆದುಹಾಕಿ ಅವರು ಕೂಡ ಕುಣಿತಾರೆ. ಎಲ್ಲರೂ ಸೇರಿ ಮಧ್ಯದಲ್ಲಿ ಅಲ್ಲೆಲೂಯಾ ಅಂತ ಹೇಳ್ತಾರೆ. ಇದನ್ನು ಕೇಳುವುದಕ್ಕೂ, ನೋಡುವುದಕ್ಕೂ, ಹೇಳುವುದಕ್ಕೂ ಅಷ್ಟೊಂದು ಕಷ್ಟ ಆಗುತ್ತದೆ. ಅಲ್ಲಿ ಸಭೆಯಲ್ಲಿ ನಿಲ್ಲುವಂಥ ಆ ಸಭೆ ಪಾಸ್ಟರಿಗೆ ಗೊತ್ತಿಲ್ವಾ? ಅದು ಮನಸ್ಸಾಕ್ಷಿ ಇಲ್ಲದಿರುವಂತಹ ಸುಳ್ಳರು. ಮತ್ತೊಂದು ಸಭೆಯ ಕುರಿತಾಗಿರುವ ಕ್ಲಿಪ್ಪಿಂಗ್ ನನ್ನ ಸ್ನೇಹಿತರೊಬ್ಬರು ಕಳಿಸಿದ್ರು. ಆ ಸಭೆಯ ಪಾಲಕರು ಮಾತಾಡ್ತಾರೆ. ಬಹುತೇಕವಾಗವರು ಮನುಷ್ಯನು ಪಾಪ ಮಾಡಿದಾಗಲೇ ಅವನಿಗೆ ದೇವರು ವಸ್ತ್ರವನ್ನು ಕೊಟ್ಟರು. ಹಾಗಾದರೆ ನಾವು ಧರಿಸಿರುವಂತಹ ಈ ವಸ್ತ್ರ ಪಾಪದ ಗುರುತು. ನಮ್ಮ ಸಭೆಯಲ್ಲಿ, ಪ್ರತ್ಯೇಕ ಈ ಸಭೆಯಲ್ಲಿ ನೀವು ಆರಾಧನೆಗೆ ಬಂದರೆ
ಬಟ್ಟೆ ಇಲ್ಲದೆ ಆರಾಧನೆ ಮಾಡಬೇಕು. ಆದಾಮನನ್ನು ಅವ್ವಳನ್ನು ಯಾವ ರೀತಿ ದೇವರು ಉಂಟು ಮಾಡೋದು, ದೊಡ್ಡ ಗುಂಪು ಹೋಗ್ತಾರೆ ಒಳಗೆ. ಇಲ್ಲಿ ಏನಿಡುವುದು ಎಂಬುದಾಗಿ ಒಂದು ಅರ್ಥ ಆಗ್ತಾ ಇಲ್ಲ. ಭಾರತದಲ್ಲೂ ಇಂಥ ಒಂದು ಸಂಪ್ರದಾಯ ತೀವ್ರವಾಗಿ ಒಳಗೆ ಬರ್ತಾ ಇದೆ. ಒಂದು ಸಭೆ ಆರಾಧನೆಯಲ್ಲಿ, ಕರ್ತನ ಭೋಜನ ಆರಾಧನೆಯಲ್ಲಿ ಪಾಸ್ಟರ್, ಹಾಡುವವರ ಗುಂಪು ಒಂದು ಸಿನಿಮಾ ಹಾಡನ್ನು ಆಡ್ತಾ ಇದ್ದಾರೆ. ಕರ್ತನ ಭೋಜನ ಕೊಡಬೇಕಾದ್ರೆ ಸತ್ಯವೇದ ಹೇಳುತ್ತದೆ, ನೀವು ಕೂಡಿ ಬರುವಾಗೆಲ್ಲ ನನ್ನನ್ನು ಸ್ಮರಿಸುವುದಕ್ಕೋಸ್ಕರವಾಗಿ ಮಾಡ್ರಿ. ಹಾಗಾಗಿ ಈ ರೀತಿ ಹಾಡಬೇಕಾದ್ರೆ ನಾವು ಯೇಸುವನ್ನು ಸ್ಮರಿಸುತ್ತೇವಾ ಅಥವಾ ಸಿನಿಮಾವನ್ನು ಸ್ಮರಿಸುತ್ತೇವಾ? ಮತ್ತೊಂದು ಸಭೆಯಲ್ಲಿ ವಿಶ್ವಾಸಿಗಳೆಲ್ಲ ಸೇರಿ ಸಿನಿಮಾ ಹಾಡುಗಳನ್ನು ಹಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಹೋಗ್ತಾ ಇದೆ? ಸತ್ಯವೇದ ಹೇಳುತ್ತದೆ, ಗೊತ್ತಿಲ್ವಾ ಅವರಿಗೆ? ನಮ್ಮ ಮೂಲತಃ ಏನಂತ ಗೊತ್ತಿಲ್ವಾ? ಯೇಸು ಇದನ್ನು ಇದ್ದರೆ ಅವರು ರಚಿಸಿ ನೋಡ್ತಾ ಇರ್ತಾರಾ? ಹಾಗಾದರೆ ಸತ್ಯವೇದ ಹೇಳುತ್ತದೆ, ಮನಸ್ಸಾಕ್ಷಿ ಇಲ್ಲದಿರುವ ಸುಳ್ಳರು ಅವರ ಒಂದು ಮಾಯದಿಂದ ಅನೇಕರು ವಂಚನೆಗೆ ಒಳಗಾಗುತ್ತಾರೆ. ನನಗೆ ಚಿಂತೆ ಇಲ್ಲ ಈ ಸಭೆಯಲ್ಲಿ ವೇದಿಕೆಯಲ್ಲಿ ನಿಂತು ಆಡಿದಂತಹ ಪಾಸ್ಟರ್ ಬಗ್ಗೆ ಅಲ್ಲ, ಈ ಸಿನಿಮಾ ಹಾಡುಗಳನ್ನು ಹಾಡಿ ಕರ್ತನ ಭಜನೆ ಕೊಟ್ಟಂತಹ ಸಭಾಪಾಲಕರ ಕುರಿತಾಗಲ್ಲ. ಈ ಜೊತೆ ನಿಂತು ಒಂದು ದೊಡ್ಡ ಗುಂಪು ವಿಶ್ವಾಸಿಗಳು ಕೈ ತಿಡ್ತಾ ಇದ್ದಾರೆ ನೋಡಿ, ಅದುವೇ ದುಃಖವನ್ನು ಕೊಡುತ್ತದೆ. ಅವರಿಗೆ ಗೊತ್ತಿಲ್ವಾ ಅದು? ದೇವರದನ್ನು ಬಯಸುವುದಿಲ್ಲ. ಪಾಪವನ್ನು ಕಾಣದಿರುವ ಪರಿಶುದ್ಧ ಕಣ್ಣುಡುತ್ತನ್ನೋದು ಗೊತ್ತಿಲ್ವಾ? ಹೇಗೆ ಈ ಕಾರ್ಯ ಅನ್ಯ ಬೆಂಕಿ ಹಿಂಗೆ ಒಳಗೆ ಬರ್ಬೋದು? ಸತ್ಯವೇದ ಹೇಳ್ತಾರೆ, ಅನ್ಯ ಬೆಂಕಿ, ಅದು ಬೆಂಕಿಯೇ, ನೋಡುವುದಕ್ಕೆ ಆ ಬೆಂಕಿಯೇ. ಆ ಒಂದು ಹಾಡಿನ ಅಭಿಪ್ರಾಯ ನೋಡ್ದ? ಅದರಲ್ಲಿ ಎಷ್ಟೊಂದು ನೀತಿ ಇದೆಯಲ್ಲ, ಅದು ಬೆಂಕಿ ತರನೇ ಕಣಯ್ಯ. ನೀವು ಆದರೆ ದೇವಾಲಯಕ್ಕೆ ಅಂತ ಒಂದು ಬೆಂಕಿ ಇಟ್ಟಿರ್ತಾರಲ್ಲ, ಸತ್ಯವೇದ ಹೇಳುತ್ತದೆ, ಅನ್ಯ ಬೆಂಕಿಯನ್ನು ಪರಿಶುದ್ಧ ಸ್ಥಳದಲ್ಲಿ ತರಬಾರದು. ಅದು ಆ ಕಾಲದಲ್ಲಿ ಬೆಂಕಿ. ಇವಾಗ ನೋಡಿ, ಇವಾಗಿರುವ ಕಾಲದಲ್ಲಿ ಅದು ಅನ್ಯ ಕಾರ್ಯಗಳು ಒಳಗೆ ತರಬಾರದು. ಅದರಲ್ಲಿ ಅಭಿಪ್ರಾಯ ಇದೆ, ಈ ಅಭಿಪ್ರಾಯ ಇದೆ ಎಂಬುದಾಗಿ ಅದಕ್ಕೋಸ್ಕರ ಒಳಗಾಡ್ಬಿಡ್ಬೋದಾ? ಹಾಗಾದರೆ ಮನಸ್ಸಾಕ್ಷಿ ಇಲ್ಲದವರ ಆ ಮಾಯದಿಂದ ಕೆಲವರು ವಂಚನೆಗೆ ಒಳಗಾಗುವ ಕಾರ್ಯಗಳಿಗೆ ಒಳಗಾಗಿ ಅಲ್ಲಿರುವಂತಹ ಸಭೆಯ ವಿಶ್ವಾಸಿಗಳನ್ನು ನೋಡಿದ್ರೆ ಅವನು ಪಾಸ್ಟರ್ನೇ ಮೀರಿಸ್ತಾನೇನೋ. ಆಡುವುದು, ಕುಣಿಯುವುದು, ಆ ಹಾಡನ್ನು ಉತ್ಸಾಹದಿಂದ ಕೈ ತಟ್ಟಿ ಆಡುವುದು, ಕೈಗಳನ್ನು ಮೇಲೆತ್ತಿ ಘೋಷಣೆ ಹಾಕಿ ಆಡುವಂಥದ್ದು, ಹಾಳು ಮಾಡುವಂತಹ ಅಶುದ್ಧ ಪರಿಶುದ್ಧ ಸ್ಥಳಗಳ ಒಳಗೆ ಪ್ರವೇಶ ಮಾಡುವುದಕ್ಕೆ ಮುಂದಾಗ್ತಿದೆ. ಸೈತಾನನ ಉಪದೇಶಗಳು, ಅದನ್ನು ಮಾತಾಡ್ತಾರೆ, ಅದನ್ನು ಕೇಳುತ್ತಾರೆ ಜನಗಳು. ಹಾಗಾದರೆ ಈ ನಂಬಿಕೆ ದ್ರೋಹವು ಮೊದಲು ಬಂದು ಪಾಪದ ಮನುಷ್ಯನು ಪ್ರಕಟವಾಗುವ ದಿನದಲ್ಲಿದ್ದೇವೆ. ವಿಶ್ವಾಸಿಗಳ ನಂಬಿಕೆ ಇಂತಹ ಜನಗಳಿಂದ, ಇಂಥ ಸೇವಕರಿಂದ, ಕಳ್ಳರಿಂದ ಆ ಒಂದು ನಂಬಿಕೆ ಹಾಳು ಆಗದ ಹಾಗೆ ನೀವು ಪ್ರಾರ್ಥಿಸಬೇಕು. ಅನಂತರ ವಿಶ್ವಾಸವನ್ನು ಕೆಡಿಸುವಂತಹ ಬಹಳ ಟೀಚಿಂಗ್ಸ್, ಬೋಧನೆಗಳು, ಈ ಬೋಧನೆ ನೋಡಬೇಕಾದ್ರೆ ಹೊರಗೆ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ. ಈ ವಾಕ್ಯವನ್ನು ಆ ವಾಕ್ಯವನ್ನು ಹಾಕಿ ಹೇಗೋ ತರುವುದು, ಆ ವಾಕ್ಯಗಳನ್ನು ತೆಗೆದು ಮಾತಾಡುವುದು, ಆ ಬ್ರಹ್ಮಾಂಡದ ಒಳಗೆಲ್ಲ ಹೋಗದೆ ನೀವು ಕೊನೆಯದಾಗಿ, ಇವಾಗ ನನ್ನ ಸಂದೇಶವನ್ನು ಕೇಳಿದ್ರು ಅದೇ ರೀತಿ ಮಾಡಿ, ಕೊನೆಯದಾಗಿ ಈ ಒಂದು ಸಂದೇಶದ ಸಾರಾಂಶ ಏನು, ಈ ಸಂದೇಶದ ಒಂದು ಉದ್ದೇಶ ಏನು, ಇದು ಕ್ರಿಸ್ತನೊಂದಿಗೆ ನನ್ನ ಸೇರಿಸುತ್ತದಾ, ಕ್ರಿಸ್ತನನ್ನು ಬಿಟ್ಟು ನನ್ನ ಬೇರ್ಪಡಿಸುತ್ತದಾ, ಕ್ರಿಸ್ತನ ಮೇಲೆ ಸಂಶಯವನ್ನು ಉಂಟು ಮಾಡುತ್ತದಾ, ಅಥವಾ ಕ್ರಿಸ್ತನ ಮೇಲೆ ಒಂದು ಪ್ರೀತಿಯನ್ನು ಉಂಟು ಮಾಡುತ್ತದಾ? ನಾನು ಇದರ ಮೂಲಕವಾಗಿ ಕ್ರಿಸ್ತನಿಗೆ ಸಂಬಂಧಪಟ್ಟ ಕಾರ್ಯವನ್ನು ಏನಾದರೂ ಕಲಿತುಕೊಂಡಿದ್ದೇನಾ? ಅದು ದೇವರಿಗೆ ಸ್ವೀಕಾರವಾದದ್ದಾ? ಈ ಒಂದು ಸಂದೇಶ ನನ್ನಲ್ಲಿ ಯಾವ ಪರಿಣಾಮವನ್ನು ಬೀರಿದೆ ಅದನ್ನು ನೋಡಿ ಮೊದಲು ನೀವು. ಹೊರಗೆ ನೋಡಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ, ಊಟ ಮಾಡುವಂತಹ ಆಹಾರ ನೋಡಿ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಈಗ ಸಮೀಪದಲ್ಲಿ ಈಗಿರುವಂತಹ ಬಹಳ ಫುಡ್ ಇದೆ, ನನಗೆ ಹಲವಾರು ಆ ಒಂದು ಆಹಾರದ ಹೆಸರುಗಳು ಗೊತ್ತಿಲ್ಲ. ನಾನು ಆ ಕಾಲದ ವ್ಯಕ್ತಿ, ನಾನು ಒಂದೇ ಥರ ಟೈಪ್ ಊಟವನ್ನು ಮಾಡುತ್ತೇನೆ ಯಾವಾಗಲೂ, ಯಾವ ದೇಶಕ್ಕೆ ಹೋದರೂ ಕೂಡ. ಆದರೆ ಈಗ ಏನೋ ಹೆಸರು ಹೇಳ್ತಾರೆ, ಏನೋ ಒಂದು ಪ್ರತ್ಯೇಕ ಆಹಾರ, ಅದನ್ನು ತಿಂದ ಮಕ್ಕಳು ಸತ್ತೋಗ್ತಾರೆ. ಅದನ್ನು ನೋಡಿ ಕೆಲವೊಂದು ಅಂಗಡಿಗಳಿಗೆ ಸೀಲ್ ಹಾಕ್ತಾರೆ, ಆಹಾರ ಸೀಲ್ ಮಾಡಲಿಲ್ಲ. ಹಲವು ಕಡೆ ಇನ್ನೂ ಅದು ಓಡಾಡ್ತಾನೆ ಇದೆ. ಹಾಗಾಗಿ ಊಟ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ, ಅದರ ಪರಿಣಾಮ ಹೇಗಿರುತ್ತೆ ಅದನ್ನು ಯೋಚನೆ ಮಾಡಿ ನೋಡಬೇಕು. ಸೇವಿಸಬೇಕಾದ್ರೆ ಅದು ಆಹಾರನೇ, ನೋಡುವುದಕ್ಕೂ ಅದು ಆಹಾರವೇ, ಆದರೆ ತಿಂದ ನಂತರ ಏನು ಪರಿಣಾಮ? ಇದೇ ಒಂದು ಮನಸ್ಥಿತಿಯಲ್ಲಿಯೇ ಪ್ರತಿ ಸಂದೇಶವನ್ನು ನೋಡಬೇಕು. ನೀವು ಒಂದು ಸಂದೇಶವನ್ನು ಕೇಳಿದ್ರಿ, ಪುಲ್ಪಿಟ್ ಬ್ರದರ್ ಬಂದು ಮಾತಾಡಿದ್ರು, ಸರಿ, ಅದರ ಪರಿಣಾಮವಾದರೂ ಏನು? ಅದರಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ? ಅದು ದೇವರೊಂದಿಗೆ ನನ್ನ ಸೇರಿಸುವಂತೆ ಮಾಡ್ತಾ ಇದೆಯಾ, ಅಥವಾ ನನ್ನ ವಿಶ್ವಾಸನ ನಂಬಿಕೆಯನ್ನು ಹಾಳು ಮಾಡುವಂತೆ ಹೇಳ್ತಾ ಇದೆಯಾ, ಅಥವಾ ದೇವರನ್ನು ಬಿಟ್ಟು ತನ್ನನ್ನು ಹೆಚ್ಚಿಸಿ ಅವರ ಬಳಿ ಬಂದು ಸೇರುವಂತೆ ಹೇಳ್ತಾ ಇದ್ದಾರಾ? ನಮ್ಮ ಬಳಿ ಏನಾದರೂ ಕಾಸು ಹಣವನ್ನು ಎದುರು ನೋಡ್ತಾ ಇದ್ದಾರಾ? ಬೇರೆ ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ಸ್ವಲ್ಪ ನಿಧಾನಿಸಿ ನೋಡಬೇಕು. ಸತ್ಯವೇದ ಹೇಳುತ್ತದೆ, ನಂಬಿಕೆಯನ್ನು ಕೆಡಿಸುವಂತಹ ಉಪದೇಶ ಬೋಧನೆಗಳು ಕಡೆಯ ದಿನಗಳಲ್ಲಿ ಹೆಚ್ಚಾಗುತ್ತದೆ. ನೀವೇ ಅದನ್ನು ಗಮನಿಸಿ ನೋಡಬೇಕು.
2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯ. ಅವ್ರು ಹೇಳ್ತಾರೆ, ಸುಳ್ಳು ಪ್ರವಾದಿಗಳು ಜನಗಳ ಒಳಗೆ ಇದ್ದರು, ಅದೇ ರೀತಿ ನಿಮ್ಮೊಳಗೂ ಸುಳ್ಳು ಬೋಧಕರು ಇರುವರು. ಅವರು ಕೇಡಿಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ತಂತ್ರವಾಗಿ ನುಸುಳುವಂತೆ ಮಾಡಿ ತಮ್ಮನ್ನು ಕ್ರಯಕ್ಕೆ ತಂದ ದೇವರನ್ನು ನಿರಾಕರಿಸಿ ತಮಗೆ ತೀವ್ರವಾಗಿರುವ ನಾಶನವನ್ನು ಬರಮಾಡಿಕೊಳ್ಳುತ್ತಾರೆ. ಅವರ ಒಂದು ಕೆಟ್ಟ ನಡವಳಿಕೆಯನ್ನು ಅನೇಕರು ಹಿಂಬಾಲಿಸುವರು. ಅವರ ನಿಮಿತ್ತವಾಗಿ ಸತ್ಯ ಮಾರ್ಗ ದೂಷಣೆಗೆ ಒಳಗಾಗುವುದು. ವಸ್ತುವಿನ ಆಸೆ ಇರುವವರಾಗಿ ತಂತ್ರವಾಗಿರುವ ಮಾತುಗಳಿಂದ ನಿಮ್ಮನ್ನು ತಮಗೆ ಆದಾಯವಾಗಿ ವಶಪಡಿಸಿಕೊಳ್ಳುತ್ತಾರೆ. ಪೂರ್ವ ಕಾಲದಿಂದ ಅವರಿಗೆ ವಿಧಿಸಿದಂತಹ ಆಜ್ಞೆ ತಪ್ಪದು. ಅವರೇನು ಮಾಡ್ತಾರೆ ಅಂದರೆ ತಂತ್ರವಾಗಿ ಮಾತಾಡಿ ನಿಮ್ಮನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೆ. ನಂಬಿಕೆಯಲ್ಲಿರುವಂಥ ವಿಶ್ವಾಸಿಗಳನ್ನು ಅವರು ಅಮೇಲಿರುವಂತೆ ಮಾಡಿ, ಇದೆಲ್ಲ ಸತ್ಯವೇದ ಹೇಳುತ್ತದೆ, ಇದು ಕೊನೆಯ ಕಾಲದ ಗುರುತುಗಳು. ಈ ರೀತಿಯಾಗಿರುವ ಸಂದೇಶವನ್ನು ಕೇಳಿಸ್ಕೋಬೇಕಾದ್ರೆ ನಮಗೇನು ದೊಡ್ಡ ಆಶ್ಚರ್ಯ ಉಂಟಾಗ್ತಿಲ್ಲ. ಇದು ಬರುತ್ತದೆ ಎಂಬುದಾಗಿ ಮುಂಚಿತವಾಗಿ ದೇವರು ಹೇಳಿದ್ದಾರೆ. ಹಾಗಾಗಿ ನೀವೇ ಬಹಳ ವಿಶ್ವಾಸಿಗಳಾಗಿ, ನಂಬಿಕೆಯುಳ್ಳವರಾಗಿ, ಬಹಳ ಗಮನವಾಗಿ ಪ್ರತಿ ಕಾರ್ಯವನ್ನು ವಿವೇಚಿಸಬೇಕು. ಅದು ಒಂದು ಮುಖ್ಯವಾದದ್ದು. ಕೆಲವರು ಹೇಳ್ತಾರೆ, ಈ ರೀತಿ ಬಂದು ಕಾರ್ಯಗಳು ಬರಬೇಕಾದ್ರೆ ಒಳ್ಳೆ ಬೋಧಕರು, ಸಭೆ ಇಟ್ಟಿರುವಂತಹ ಸೇವಕರುಗಳು ಯಾಕೆ ಅದರ ಕುರಿತಾಗಿರುವ ಕಾರ್ಯಗಳನ್ನು, ಕೊರತೆಗಳನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ನೀವು ಒಂದು ಸ್ಥಳದಲ್ಲಿ ಕೊರತೆ ಹೇಳಕ್ಕೆ ಶುರು ಮಾಡಿದ್ರೆ ಹೇಳ್ತಾನೇ ಇರಬೇಕು, ಅದು ಬರುತ್ತಲೇ ಇರುತ್ತದೆ. ಸಮುದಾಯದಲ್ಲಿ ನೋಡಿ ಇವಾಗ ಏನು ನಡೀತಿದೆ ಎಂಬುದಾಗಿ ನೀವು ನೋಡ್ರಿ. ಒಂದು ಫೈನಾನ್ಸ್ ಕಂಪನಿಯಲ್ಲಿ ಅವರು ಕೊಡುವಂತಹ ಆಕರ್ಷಣಕರವಾಗಿರುವಂತಹ ಬಡ್ಡಿ ದರದಲ್ಲಿ ಯಾರಿಂದಲೂ ಸಾಲ ಕೊಡೋಕ್ಕಾಗಲ್ಲ, ಅದ್ರ ಎಲ್ರಿಗೂ ಗೊತ್ತು. ಆದರೆ ಆಕರ್ಷಕರಣವಾಗಿರುವ ಬಡ್ಡಿ ದರವನ್ನು ಹೇಳಿ ಗೌರ್ಮೆಂಟ್ ಹಲವು ಬಾರಿ ತಲೆ ಚಚ್ಚಿಕೊಳ್ಳುತ್ತದೆ. ಈ ರೀತಿ ಬರುವಂತಹ ಪ್ರೈವೇಟ್ ಸ್ಥಳಗಳಲ್ಲಿ, ಫೈನಾನ್ಸ್ ಕಂಪನಿಗಳಲ್ಲಿ ನಿಮ್ಮ ಹೂಡಿಕೆ ಮಾಡಬೇಡ್ರಿ. ಅವರಿಂದ ಅದನ್ನು ಮಾಡೋಕ್ಕಾಗುವುದಿಲ್ಲ, ಪ್ರತ್ಯೇಕ ಕಾಲಕ್ಕೆ ಕೊಟ್ಟೋಗ್ತಾರೆ. ಎಷ್ಟೇ ಹೇಳಿದರೂ ಕೂಡ ಪ್ರತಿ ಬಾರಿ ನೀವು ನ್ಯೂಸ್ ಪೇಪರ್ ನೋಡಿ, ಅಲ್ಲಿ ಒಂದು ದೊಡ್ಡ ಫೈನಾನ್ಸ್ ಕಂಪನಿ ಬಿದ್ದೋಯ್ತು, ಈ ಕಂಪನಿ ಬಿದ್ದೋಯ್ತು, ಇಷ್ಟೊಂದು ಮಂದಿ ನಷ್ಟಕ್ಕೊಳಗಾದರು. ಯಾಕೆ ಗೌರ್ಮೆಂಟ್ ಹೇಳಿಲ್ವ ನಿಮಗೆ ಮುಂಚೆನೇ? ಅವ್ರು ಹೇಳಿದ್ರು ಕೂಡ ಜನಗಳು ಕೇಳುವುದಿಲ್ಲ. ನಾವು ಇದರೊಳಗೆ ಪ್ರವೇಶ ಮಾಡಿದ್ರೆ ಒಬ್ಬೊಬ್ಬನೇ ಈ ರೀತಿ ಓಡಿಸ್ಬೇಕೇ ವಿನಃ ಜನಗಳಿಗೆ ಹೇಳಬೇಕಾಗಿರುವ ಬೇರೆ ಕಾರ್ಯಗಳನ್ನು ಹೇಳೋಕ್ಕಾಗಲ್ಲ. ನಮಗೆ ಒಂದು ಒಳ್ಳೆ ಕಾರ್ಯ ಬರಬೇಕು ಅಂದರೆ ನಾವೇ ಗಮನವಾಗಿರಬೇಕು. ನಿಮ್ಮನ್ನು ಅದು ಬಾಧಿಸುತ್ತದೆ, ಈ ಆಹಾರ ಬಾಧಿಸುತ್ತದೆ, ನೀವೇ ಗಮನವಾಗಿರಬೇಕು. ಪ್ರತಿ ಬಾರಿ ಪಕ್ಕದಲ್ಲಿ ಯಾರಾದರೂ ನೋಡಿ ಹೇಳ್ಕೊಡ್ತಾನೆ ಇರಬೇಕು ಅಂದರೆ ನಮಗೆ ಬುದ್ಧಿ ಇಲ್ವಾ ಅಲ್ಲಿ? ನಿಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಬಂದರೆ ಎಷ್ಟೊಂದು ಮಾತಾಡ್ತೀರ ನೀವು. ಇದೊಂದು ಒಳ್ಳೆ ಸಂದೇಶನ, ಕೆಟ್ಟ ಸಂದೇಶನ ನಿಮಗೆ ಅದನ್ನು ಯೋಚಿಸೋಕ್ಕಾಗಲ್ವಾ? ಅವರು ಬಂದು ಅಲ್ಲಿ ನಿಂತು ಏನಾದರೂ ಒಂದು ಆಡ್ತಾರೆ, ಮಾತಾಡ್ತಾರೆ, ಆರಾಧನೆ ಮಾಡ್ತಾರೆ, ಜುಗಿತಾರೆ ಅಂದರೆ ನಿಮಗೆ ಅದನ್ನು ಕಂಡುಕೊಳ್ಳೋಕ್ಕಾಗಲಿಲ್ವಾ? ನಿಮಗೇನು ಗೊತ್ತಿಲ್ವಾ ಅದು? ಹಾಗಾಗಿ ಇದು ಬಂದು ಒಬ್ಬರು ಹೇಳುತ್ತಲೇ ಇರಬೇಕಾ ನಿಮಗೆ? ಈ ಕಡೆಯ ಕಾಲದಲ್ಲಿಯೇ ಇದೆಲ್ಲ ಎದ್ದೇಳುತ್ತದೆ. ಆ ರೀತಿ ಬರುತ್ತಿರುವಂತಹ ಇವರನ್ನೇ ಓಡಿಸ್ತಾ ಇದ್ದರೆ ಬೇರೆ ಕಾರ್ಯವನ್ನು ನಿಮ್ಮಿಂದ ಮಾಡೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು? ನಂಬಿಗಸ್ತರ, ವಿಶ್ವಾಸಿಗಳ ನಂಬಿಕೆ ದೃಢಪಡುವ ಹಾಗೆ ಪ್ರಾರ್ಥನೆ ಮಾಡಿರಿ. ಅವರಲ್ಲಿ ಒಂದು ತಿಳುವಳಿಕೆ ಉಂಟಾಗಲಿ. ಹಣ ಸಿಗುತ್ತೆ, ದುಡ್ಡು ಸಿಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡಿಬಿಡ್ತಾರಾ? ಇದುವೇ ಕಡೆಯ ಕಾಲದ ಆ ಗುರುತು. ಎರಡನೇದಾಗಿ, ಕಡೆಯ ಕಾಲದಲ್ಲಿ ನಾವು ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಸತ್ಯವೇದ ಹೇಳುತ್ತದೆ, ಕಡೆಯ ಕಾಲದಲ್ಲಿ ವಿಶ್ವಾಸಿಗಳಿಗೆ ಹೋರಾಟ ಉಂಟು, ಯುದ್ಧಗಳು ಉಂಟು. ವಿಶ್ವಾಸಕ್ಕೆ ಅಥವಾ ನಂಬಿಕೆಗಿರುವ ಹೋರಾಟ. ಅವನು ದೇವರನ್ನ ಹಿಡಿದುಕೊಂಡಿರುವಂಥ ವಿಶ್ವಾಸಕ್ಕೆ ಹೋರಾಡುವಂಥ ಕಾಲ ಬರುತ್ತದೆ. ಸರ್ಕಾರದಿಂದಲೋ, ಉಗ್ರಗಾಮಿಗಳಿಂದಲೋ ಅಥವಾ ಬೇರೆ ಯಾತರಿಂದಲೋ ನಿಮ್ಮ ನಂಬಿಕೆಯನ್ನು ಕಳಕೊಳ್ಳುವ ರೀತಿಯ ಸಂಭವಗಳು ಬಹಳ ನಡೆಯುತ್ತದೆ. ಆಗ ನಂಬಿಕೆಗೋಸ್ಕರವಾಗಿ ನಾವು ಪ್ರಾಣ ಹೋದರೂ ಪರವಾಗಿಲ್ಲ ಎಂಬುದಾಗಿ ಹೋರಾಡುವ ರೀತಿಯಲ್ಲಿ ವಿಶ್ವಾಸಿಗಳಿಗೆ ಬರುವಂಥ ಹೋರಾಟಗಳಲ್ಲಿ ಅವರು ಎದುರುಗೊಳ್ಳಬೇಕಾಗಿರುವ ಬಲಪಡಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. 1 ತಿಮೋತಿಯ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನಂಬಿಕೆಗೋಸ್ಕರವಾಗಿ ಒಂದೇ ಒಳ್ಳೆಯ ಹೋರಾಟವನ್ನು ಹೋರಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕೋಸ್ಕರವಾಗಿಯೇ ಕರೆಯಲ್ಪಟ್ಟಿದ್ದೀಯಾ. ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲವೇ. ಹಾಗಾಗಿ ನಾವು ಯಾತಕ್ಕಾಗಿ ಕರೆಯಲ್ಪಟ್ಟೆವು? ನಂಬಿಕೆಗೋಸ್ಕರವಾಗಿ ಹೋರಾಡಿ ಕಾದುಕೊಳ್ಳಬೇಕು. ನಂಬಿಕೆಗೋಸ್ಕರವಾಗಿ ಯುದ್ಧವನ್ನು ಮಾಡಿ ಆ ನಂಬಿಕೆಯನ್ನು ಕಳಕೊಳ್ಳದ ಹಾಗೆ ಕಾದುಕೊಳ್ಳಬೇಕು. ಅಪೊಸ್ತಲನಾದ ಪೌಲನು ಹೇಳುತ್ತಾರೆ, ನಂಬಿಕೆಗೋಸ್ಕರವಾಗಿ ಒಳ್ಳೆಯ ಹೋರಾಟವನ್ನು ಹೋರಾಡಿದೆ, ಓಟವನ್ನು ಓಡಿ ಮುಗಿಸಿದೆ, ನಂಬಿಕೆಯನ್ನು ಕಾದುಕೊಂಡೆ. ಹಾಗಾಗಿ ಆ ನಂಬಿಕೆಯನ್ನು ಕಾದುಕೊಳ್ಳುವುದಕ್ಕೆ ಒಂದು ದೊಡ್ಡ ಹೋರಾಟ ಇನ್ನು ಮುಂದೆ ಬರುವ ಕಾಲದಲ್ಲಿ ಒಬ್ಬನು ವಿಶ್ವಾಸಿಯಾಗಿದ್ದರೆ ಅವನು ಪ್ರತಿದಿನ ಹೋರಾಡಲೇಬೇಕು.
ಇನ್ನೂ ಸ್ವಲ್ಪ ಕಾಲ ಕಳೆದು ಒಂದೊತ್ತು ಆಹಾರಕ್ಕೋಸ್ಕರವಾಗಿ ಕೂಡ ಹೋರಾಡಬೇಕು. ಒಂದು ಆರಾಧನೆ ಮಾಡುವುದಕ್ಕೆ ಹೋರಾಡಬೇಕು. ಒಂದು ಕೂಟವನ್ನು ನಡೆಸುವುದಕ್ಕೆ ಹೋರಾಡಬೇಕು. ಒಂದು ಸುವಾರ್ತೆಗೋಸ್ಕರವಾಗಿ ಹೋರಾಡಬೇಕು. ಒಂದು ಸಭೆಯಲ್ಲಿ ಆರಾಧನೆ ಮಾಡುವುದಕ್ಕೆ ಹೋರಾಡಬೇಕು. ಇಲ್ಲೊಂದು ಅಲ್ಲೊಂದು ಎಂಬುದಾಗಿದೆ. ಇನ್ನು ಮುಂದೆ ಅದು ಪ್ರಪಂಚಾಪಕವಾಗಿ ಬರುತ್ತದೆ. ಅದನ್ನೇ ಹೇಳ್ತಾರೆ, ನಂಬಿಕೆಗೋಸ್ಕರವಾಗಿ ಹೋರಾಡಬೇಕು. ಅದಕ್ಕೋಸ್ಕರವಾಗಿ ನೀವು ಕರೆಯಲ್ಪಟ್ಟಿದ್ದೀರಾ. ಎರಡನೇದಾಗಿ ನೋಡಿ, ನಮ್ಮ ಒಂದು ಹೋರಾಟ ಅಂಧಕಾರದ ಶಕ್ತಿಗಳೊಂದಿಗೆ ಹೋರಾಟ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಮನುಷ್ಯ ಮಾತ್ರದವರ ಸಂಗಡ ಹೋರಾಟವಿಲ್ಲ, ಅಧಿಕಾರಗಳೊಂದಿಗೂ ರಾಜತ್ವಗಳೊಂದಿಗೂ ಇಹಲೋಕದ ಅಧಿಪತಿಗಳ ಮೇಲೆಯೂ ಈ ಪ್ರಪಂಚದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಕ್ರಿಯೆ ಮಾಡುವಂತಹ ದುರಾತ್ಮ ಸೇನೆಗಳ ಮೇಲೆಯೂ ನಮಗೆ ಒಂದು ಯುದ್ಧ ಉಂಟು. ಯಾವಾಗ? ಕಡೆಯ ದಿನಗಳಲ್ಲಿ. ಈಗ ಕಡೆಯ ಕಾಲ ಬಂದಿದೆಯಲ್ಲ, ಕಡೆಯ ಕಾಲದಲ್ಲಿ ಪ್ರವೇಶ ಮಾಡಕ್ಕೆ ಮುಂದಾಗಿದ್ದೀವಲ್ಲ. ಇನ್ನು ಮುಂದೆ ಹೋರಾಟವನ್ನು ನೋಡಿ. ಆಕಾಶ ಮಂಡಲದ ಆತ್ಮಗಳೊಂದಿಗೆ, ಸೈತಾನನ ಸೈನ್ಯದೊಂದಿಗೆ ಇದೆಲ್ಲ ಬರುತ್ತದೆ ಎಂಬುದಾಗಿ ಗೊತ್ತಾದರೆ ಈಗಲೇ ನಾವು ನಮ್ಮನ್ನು ಬಲಪಡಿಸಿಕೊಳ್ಳಬೇಕು. ಅವುಗಳನ್ನು ಎದುರಿಸತಕ್ಕ ಹಾಗೆ ತ್ರಾಣವುಳ್ಳವರಾಗಿ ವಿಶ್ವಾಸಿಗಳು ಮಾರ್ಪಡಬೇಕು. ಇಲ್ಲದಿದ್ದರೆ ಒಂದು ನಿಮಿಷ ಸಭೆಯನ್ನ, ಜನಗಳನ್ನ, ವಿಶ್ವಾಸಿಗಳನ್ನ ಇವಾಗಿರುವಂತಹ ಮಂದಸ್ಥಿತಿ ಒಂದು ವೇಳೆ ಇರುವುದಾದರೆ ಬಹುಶೀಘ್ರವೇ ಒಂದು ಸರ್ಪ ಬಂದು ತಿನ್ನುವ ರೀತಿಯಲ್ಲಿ ಎಲ್ಲವನ್ನ ನಾಶ ಮಾಡಿಬಿಡುತ್ತಾರೆ. ಈಗ ನಾವು ಎಚ್ಚೆತ್ತುಕೊಳ್ಳಬೇಕಾಗಿರುವ ಕಾಲ, ವಿಶ್ವಾಸಿಗಳು ತಮ್ಮನ್ನು ಬಲಪಡಿಸಿಕೊಳ್ಳಬೇಕಾಗಿರುವ ಕಾಲ. ನಾವು ಎದುರಿಸುವಂತಹ ಸೈನ್ಯವು ಆಕಾಶ ಮಂಡಲದ ಆತ್ಮಗಳು, ಹೇರಳವಾಗಿರುವಂತಹ ದುರಾತ್ಮಗಳ ಸೈನ್ಯಗಳೊಂದಿಗೆ ಹೋರಾಟ ಇರುವಂಥದ್ದಾಗಿದೆ. ಹಾಗಾಗಿ ವಿಶ್ವಾಸಿಗಳು ಹೋರಾಟವನ್ನು ಎದುರುಗೊಳ್ಳುವುದಕ್ಕೂ, ಹೋರಾಟದಲ್ಲಿ ನಿಂತು ಜಯಿಸುವುದಕ್ಕೂ, ಅವರು ಬಲ ಹೊಂದುವುದಕ್ಕೋಸ್ಕರವಾಗಿ ಈಗಲೇ ಪ್ರಾರ್ಥನೆ ಮಾಡಿರಿ. ನಿಮ್ಮ ಸಭೆಗೋಸ್ಕರವಾಗಿ, ನಿಮ್ಮ ಪಾಸ್ಟರ್ಗೋಸ್ಕರವಾಗಿ, ನಿಮ್ಮ ವಿಶ್ವಾಸಿಗಳಿಗೋಸ್ಕರವಾಗಿ, ನೀವು ನೋಡುವ ಕ್ರೈಸ್ತರಿಗೋಸ್ಕರವಾಗಿ, ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿರುವಂತಹ ಹೋರಾಟವಿದೆ. ಒಂದು ಮಗುವಿಗೋಸ್ಕರವಾಗಿ ತಂದೆ ಹೋರಾಡಕ್ಕಾಗಲ್ಲ, ಅವನಿಗೆ ಇನ್ನೊಂದು ಹೋರಾಟ ಇರುತ್ತೆ. ನೀವು ಇವಾಗಿರುವಂತಹ ಕಾಲವನ್ನು ನೋಡ್ತಾ ಇದ್ದೀರ, ಸ್ವಲ್ಪ ದಿನ ಬಿಟ್ಟು ನೋಡಿ. ಈ ವಾಕ್ಯ ಎಷ್ಟು ಸತ್ಯ ಎಂಬುದಾಗಿ ನೀವು ಹೇಳ್ತೀರಾ. ಈ ರೀತಿಯಾಗಿರುವ ದುಷ್ಟ ದಿನಗಳು ಬರಬೇಕಾದ್ರೆ ಅವರು ಸೋತು ಹೋಗದ ಹಾಗೆ, ಅದನ್ನು ವಿರೋಧಿಸಿ ನಿಂತು ಅವುಗಳನ್ನು ಜಯಿಸುವ ಹಾಗೆ, ದೇವರು ಅವರನ್ನು ಬಲಪಡಿಸುವ ಹಾಗೆ ಪ್ರಾರ್ಥನೆ ಮಾಡುತ್ತಲೇ ಇರಿ. ಸತ್ಯವೇದ ಅದನ್ನು ಹೇಳುತ್ತದೆ. ಮೂರನೇ ಕಾರ್ಯವನ್ನು ನೋಡಿ, ವಿಶ್ವಾಸಿಗಳು ಮೋಸ ಹೋಗದ ಹಾಗೆ ಪ್ರಾರ್ಥಿಸಿರಿ. ಇವತ್ತು ವಿಶ್ವಾಸಿಗಳನ್ನು ಮೋಸ ಮಾಡುವಂತೆ ಇರುವ ಹಲವು ಕಾರ್ಯಗಳು ಉಂಟು. ಅವರು ಏನಂದರೆ ಅದನ್ನು ಯೋಚನೆ ಮಾಡಿಯೇ ನೋಡುವುದಿಲ್ಲ, ಯೋಚಿಸಿ ನೋಡುವುದಿಲ್ಲ. ಇದು ಸತ್ಯವೇದದಲ್ಲಿ ಹೋಲಿಕೆ ಆಗ್ತಿದೆಯಾ, ಸತ್ಯವೇದದಲ್ಲಿ ಜೋಡಣೆ ಆಗುತ್ತಾ, ಅದನ್ನು ನೋಡ್ತಾ ಇಲ್ಲ. ಒಬ್ಬನು ಒಂದು ಲೇಖನಿನ ತಂದು ಇದನ್ನು ಪ್ರಾರ್ಥನೆ ಮಾಡಿ ದೇವರು ಅಭಿಷೇಕ ಮಾಡಿರುವ ಒಂದು ಪೆನ್ನಾಗಿದೆ. ಇದರಲ್ಲಿ ಪರೀಕ್ಷೆ ಬರೆಯುವುದಾದರೆ ಎಲ್ಲದರಲ್ಲಿಯೂ ಒಳ್ಳೆ ಉತ್ತಮ ಅಂಕ ಪಡಿತೀರಾ. ಕೆಲವು ಮಾತ್ರ ಇದೆ, ಪ್ರಾರ್ಥನೆ ಮಾಡಿ ಇಟ್ಟಿದ್ದೇವೆ, ತಗೊಳ್ರಿ ಅಂತ ಹೇಳಿದ ಕೂಡಲೇ ನಾನು ನಿನ್ನನ್ನು ತಗೊಂತಾರಲ್ವಾ. ಒಂದು ಪೆನ್ನಲ್ಲಿ ಪ್ರಾರ್ಥನೆ ಮಾಡಿ ಆ ರೀತಿ ನೀವು ತುಂಬಿಸಿ ಆ ಪೆನ್ ಹೋಗಿ ಬರೆಯುತ್ತಾ? ಒಂದು ವೇಳೆ ಬರೆಯುತ್ತೆ ಅಂತ ಇಟ್ಕೊಳ್ಳಿ, ಆ ಪೆನ್ನು ಬರೆಯುತ್ತೆ, ಜಯಿಸುತ್ತೆ ಅಂತ ಹೇಳಿದ್ರೆ ಯಾಕೆ ನೀವು ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ಅದಕ್ಕೆ ಆ ಕಂಪನಿ, ಆ ಸೇವಕರು ಅವರು ಪ್ರಾರ್ಥನೆ ಮಾಡಿಕೊಟ್ರೆ ಮಾತ್ರ ಪೆನ್ ಬರೆಯುತ್ತಾ? ಅದೇ ಮಾರ್ಕ್ ಕೊಡಿಸುತ್ತಾ? ಯಾಕೆ ನಿಮಗೂ ದೇವರ ಮಧ್ಯೆ ಸಂಪರ್ಕ ಇಲ್ವಾ? ಪೆನ್ನಿಗೆಲ್ಲ ಪ್ರೇಯರ್ ಮಾಡಿ ಬರಿಬೇಡಿ. ಸುಮ್ಮನೆ ಒಂದು ಉದಾಹರಣೆಗೋಸ್ಕರವಾಗಿ ಹೇಳಿದೆ ಅಷ್ಟೇ, ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ. ಎಷ್ಟು ದೊಡ್ಡ ಕಾರ್ಯ. ಸ್ವಲ್ಪ ದಿನಗಳ ಹಿಂದೆ ಪ್ರಾರ್ಥನೆ ಮಾಡಿದ ಹ್ಯಾಂಡ್ ಕರ್ಚಿಫು, ಪ್ರಾರ್ಥನೆ ಮಾಡಿದಂತಹ ಕಾರ್ಯಗಳು ಇವೆಲ್ಲವನ್ನು ಮಾರಾಟಕ್ಕೆ ಕೊಟ್ಟದ್ದು. ಕೆಲವೊಂದು ಕೂಟಗಳಲ್ಲಿ ಬುಕ್ ಸ್ಟಾಲ್ ಇಟ್ಟಿರ್ತಾರೆ, ಈ ಸೇವಕರು ಪ್ರಾರ್ಥನೆ ಮಾಡಿರುವಂತಹ ಒಂದು ಕರ್ಚಿಫ್ ಇದು ಎಂಬುದಾಗಿ. ಸ್ವಲ್ಪ ಕಾಲಗಳ ಹಿಂದೆ ಒಂದು ಪ್ಲೇಟು ಪ್ರಾರ್ಥನೆ ಮಾಡಿಕೊಡುವಂಥದ್ದು, ಹಲವು ಕಾರ್ಯಗಳು, ಬೀಗವನ್ನು ಪ್ರಾರ್ಥನೆ ಮಾಡಿಕೊಡುವಂಥದ್ದು. ಈ ರೀತಿಯಲ್ಲೆಲ್ಲ ಪರಲೋಕದ ಬೀಗದ ಕೈ, ಆ ರೀತಿ ಹೇಳಿ ಒಂದು ಬೀಗವನ್ನು ಕೊಟ್ಟು ಅದನ್ನು ಪ್ರಾರ್ಥನೆ ಮಾಡಿಕೊಡುವಂಥದ್ದು. ಇದೆಲ್ಲ ಮನುಷ್ಯರನ್ನು ಮೋಸ ಮಾಡುವಂಥದ್ದು. ಈ ರೀತಿಯೆಲ್ಲ ಮಾಡೋಕ್ಕೆ ಸಾಧ್ಯ ಅಂದರೆ ಯೇಸುವಿನ ಕಾಲದಲ್ಲಾಗಲಿ ಶಿಷ್ಯರು ದೊಡ್ಡ ಕಂಪನಿ ಥರ ಮಾಡಿ ಅದನ್ನು ಮಾಡ್ತಿರಲಿಲ್ವಾ? ಇದನ್ನು ಹೇಳಿದರೆ ಕೇಳುವುದಕ್ಕೆ ಒಂದು ಗುಂಪು ಇವತ್ತು ಸಿದ್ಧವಾಗಿದೆ. ಅವರ ಒಂದು ಅರಿಯದಿರುವಂತಹ ಕಾರ್ಯವನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ವಿಶ್ವಾಸಿಗಳು ಮೋಸ ಹೋಗದ ರೀತಿಯಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ. ಇದು ದೇವರಿಂದ ಉಂಟಾದದ್ದ, ಸೈತಾನನಿಂದ ಉಂಟಾದದ್ದ, ಮನುಷ್ಯರಿಂದ ಉಂಟಾದಂತ ನೋಡಿ. ಕೆಲವು ಸಂದರ್ಭದಲ್ಲಿ ಸೈತಾನನ ಮೀರಿ ಮನುಷ್ಯನೇ ಕೂಡ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಒಂಥರ ಗೊಂದಲಪಡಿಸ್ತಾರೆ. ಕೊನೆಯದಾಗಿ ಪೌಲನು ಈ ರೀತಿ ಜನಗಳು ಮೋಸ ಹೋಗಬಾರದೆನ್ನುವುದಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಯೇಸು ಯಾವ ರೀತಿ ಪ್ರಾರ್ಥನೆ ಮಾಡಿದರೋ ಅದೇ ರೀತಿ ಪೌಲನು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಆ ರೀತಿಯಾಗಿರುವ ಪ್ರಾರ್ಥನೆ ಮಾಡಲು ಹೇಳ್ತಾ ಇದ್ದೇನೆ. ನೋಡಿ, ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ
ಒಂದರಿಂದ ಕೆಲವೊಂದು ವಾಕ್ಯಗಳು 4ನೇ ವಾಕ್ಯದವರೆಗೂ. ನಿಮಗೋಸ್ಕರವೂ ಲವೋದೇಕೆಯದವರಿಗೋಸ್ಕರವೂ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೂ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯ ಎಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲಿ ಜ್ಞಾನ ವಿದ್ಯೆಯ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿಯಾರೆಂಬ ಭಯದಿಂದ ಹೇಳ್ತಾ ಇದ್ದೀನಿ. ಅವರು ಯಾಕೆ ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡಿ, ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಬ್ಬನು ನಿಮ್ಮನ್ನು ನಯವಂಚನೆಯ ಮಾತಲ್ಲಿ, ಕೆಲವರು ಮಾತಾಡುವುದು ಕೇಳಿಸ್ಕೊಳ್ಳೋದಕ್ಕೆ ಭಾಳ ಚೆನ್ನಾಗಿರುತ್ತೆ, ನೀವು ಅದು ಚೆನ್ನಾಗಿದೆ ಎಂಬುದಾಗಿ ಸುಮ್ಮನಾಗಬಾರ್ದು. ಅದರಲ್ಲಿ ಹೇಳುವಂಥ ಕಂಟೆಂಟ್ ಏನಂತ ನೋಡಬೇಕು. ಕೆಲವರು ಬಹಳ ಸುಂದರವಾಗಿ ಕ್ರಮವಾಗಿ ಮಾತಾಡುವಂತೆ ತೋಚುತ್ತದೆ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡಲ್ವಾ ಅಂತಲೂ ಅನಿಸುತ್ತೆ. ಒಳ್ಳೆಯದೇ, ಆದರೆ ಅದರಲ್ಲಿ ಹೇಳಲ್ಪಡುವಂತಹ ಸಂದೇಶ ಏನಂತ ನೋಡಿ, ಅದು ನಿಮ್ಮೊಳಗೆ ಎಂಥ ಕ್ರಿಯೆ ಮಾಡುತ್ತೆ ಅಂತ ನೋಡಿ. ನಯ ವಂಚನೆಯಿಂದ ಈ ರೀತಿ ಇಂಥ ಕಾರ್ಯಗಳನ್ನು ಹೇಳಿ ಪ್ರಾರ್ಥನೆ ಕರ್ಚೀಫ್ ಅಂತ ಹೇಳುವುದು, ಪ್ರಾರ್ಥನೆಯಲ್ಲಿ ಬರೆಯುವಂತಹ ಪರೀಕ್ಷೆಯ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಕೊಡುವಂತಹ ಈ ಪೆನ್ಗಳು ಉಪಯೋಗವಾಗುತ್ತದೆ, ಇದರ ಬೆಲೆ ಬಂದು 500 ರೂಪಾಯಿ, ಅದರ ಮೇಲೆ ಕಾಣಿಕೆ ಕೊಡ್ಬೋದು ಅಂತೆಲ್ಲ ಹೇಳಿ ಎಲ್ಲ ನೋಡಿ ಇಂಥ ಒಂದು ನಯವಂಚನೀಯ ಕಾರ್ಯಗಳಿಂದ ನಂಬುವಂತೆ ಮಾಡಿ ಮತ್ತೆ ಮತ್ತೆ ಒಂದು ಜಾಹೀರಾತಲ್ಲಿ ಹೇಳುವ ರೀತಿಯಲ್ಲಿ ಹೇಳ್ತಾ ಇದ್ದರೆ ಜನಗಳ ಹೃದಯ ನಂಬುತ್ತದೆ. ಅದನ್ನು ಹೇಳಿ ಅವರನ್ನು ಮೋಸ ಮಾಡಿ ದೇವರ ಮೇಲೆ ಇಟ್ಟಂತಹ ನಂಬಿಕೆಯನ್ನು ಒಂದು ಕರ್ಚೀಫಿನ ಮೇಲೆ ತಂದು ನಿಲ್ಲಿಸುತ್ತಾರೆ. ಪೌಲನ ಹ್ಯಾಂಡ್ ಕರ್ಚೀಫ್ ಅದನ್ನು ಹಾಕಿದಾಗ ಗುಣವಾದದ್ದು ಸತ್ಯವೇ, ಆದರೆ ಪೌಲನು ಅದನ್ನು ಮುಖ್ಯತ್ವಪಡಿಸಿದ್ರ ಅಂತ ನೋಡಬೇಕು. ಪೌಲನು ಅದರ ಬಗ್ಗೆ ಹೇಳಿದ್ರ, ವಾಕ್ಯ ಹೇಳುತ್ತದೆ ಪೌಲನ ಹ್ಯಾಂಡ್ ಕರ್ಚೀಫ್ಗಳಿಂದ ಅದನ್ನು ತೆಗೆದುಕೊಂಡು ಹಾಕಿದ್ರಂತೆ, ದೆವ್ವ ಹೊಡ್ತಂತೆ. ಅದು ಪೌಲನಿಗೆ ಗೊತ್ತಿಲ್ಲದೆ ಇರುತ್ತಾ? ತಕ್ಷಣ ಪೌಲನು ಬಹಳ ಹ್ಯಾಂಡ್ ಕರ್ಚೀಫ್ ಎಲ್ಲವನ್ನು ತಂದು, ಒಂದು ಹ್ಯಾಂಡ್ ಕರ್ಚೀಫ್ನ ಬೆಲೆ, ಒಂದು ಕರ್ಚೀಫ್ ಬೆಲೆ ಬಂದು 1000 ರೂಪಾಯಿ ಕೊಟ್ಟು ತೆಗೆದುಕೊಳ್ಳ್ರಿ ಅಂತ ವ್ಯಾಪಾರ ಮಾಡಿದ್ರು ಅವರು. ಅಥವಾ ಎಲ್ಲಾದರೂ ಅದ್ರ ಬಗ್ಗೆ ಮೆನ್ಷನ್ ಮಾಡಿ ಮಾತಾಡಿದ್ದಾರಾ? ನನ್ನ ಶರೀರದಲ್ಲಿ ಬಂದಂತಹ ಶಕ್ತಿ ಹೊರಟಿತು, ನಾನು ಇಟ್ಟುಕೊಂಡಿರುವಂತಹ ಕರ್ಚೀಫ್ ಕೂಡ ಮಾತಾಡುತ್ತೆ ಅಂತ ಹೇಳಿದ್ದಾರಾ? ಅವರು ಅದನ್ನು ಎಣಿಸಲೇ ಇಲ್ಲ. ಅವರ ಉದ್ದೇಶ ಪೂರ್ತಿಯಾಗಿ ಕ್ರಿಸ್ತನೇ. ನಾನು ಹೇಳುತ್ತಿರುವುದು ಕರ್ಚೀಫ್ ಬಗ್ಗೆ ಅಲ್ಲ, ಕ್ರಿಸ್ತನ ಬಗ್ಗೆ. ಅದು ಬೇಕು. ಅವರ ನಂಬಿಕೆ ದೇವರ ಮೇಲೆ ಹೋಗಬೇಕು. ಪೌಲನು ಇವತ್ತಿರ್ತಾನೆ, ನಾಳೆ ಹೊರಟೋಗ್ತಾನೆ, ಅದನ್ನೇ ಹೇಳ್ತಾರೆ ಅವರಲ್ಲಿ. ಪೌಲನು ನಿಮಗೋಸ್ಕರವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದು, ಪೌಲನು ನಿಮಗೋಸ್ಕರವಾಗಿ ರಕ್ತ ಸುರಿಸಲ್ಪಟ್ಟಿದ್ದು. ಆ ರೀತಿ ಅವರೇ ಕೇಳ್ತಾರೆ, ನಾನು ಪೌಲನಿಗೆ ಸೇರಿದವನು, ನಾನು ಸೀಲನಿಗೆ ಸೇರಿದವನು, ನಾನು ಬರ್ನಬನಿಗೆ ಸೇರಿದವನು ಎಂಬುದಾಗಿ ಜನಗಳು ಅಲ್ಲಿ ಕಿತ್ತಾಡಿದ್ರು. ಕೇಳ್ತಾರಲ್ಲಿ, ಪೌಲನ ನಿಮಗೋಸ್ಕರವಾಗಿ ಸತ್ತಿದ್ದು, ಪೌಲನ ರಕ್ತದಿಂದ ನೀವು ದೀಕ್ಷಾಸ್ನಾನ ಮಾಡಲ್ಪಟ್ಟಿದ್ದೀರಾ? ದೇವರ ಕಡೆಗೆ ನೋಡಿರಿ ಎಂಬುದಾಗಿ ಹೇಳಿದರು. ಈ ರೀತಿ ಸೇವಕರೆಲ್ಲ ಇದ್ದಿದ್ದಾರೆ. ಅನಂತರ ನೋಡಿ ಆ ಜನಗಳು ಅವರು ಅತಿಶಯಗಳನ್ನು ತೋರಿಸಿ ವಂಚಿಸಿದರು. ಯಾವ ರೀತಿ ವಂಚಿಸ್ತಾರೆ? ಮೊದಲು ಅತಿಶಯಗಳನ್ನು ತೋರಿಸಿ ವಂಚಿಸುತ್ತಾರೆ. ಕೆಲವರನ್ನ ನೋಡೋದಾದರೆ ಪರ್ಫಾರ್ಮೆನ್ಸ್, ವೇದಿಕೆಯಿಂದ ಕೈ ಚಾಚಿದ ಕೂಡಲೇ ಒಂದು 10 ಮಂದಿ ಕೆಳಗೆ ಬಿದ್ದು ಆ ಕಡೆ ಎದ್ದೇಳುವುದು. ಬಿದ್ದವನು ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತಾರೋ ಅದು ಬೇಕು ನಮಗೆ. ಒಬ್ಬನು ಬೀಳುವುದು ದೊಡ್ಡದಲ್ಲ, ಒಬ್ಬನು ಬೀಳುವಂಥದ್ದು ಹಾಗೆ ಸ್ವಲ್ಪ ಹೊತ್ತು ಬಿದ್ದಿದ್ದು ಹೇಳುವುದು ದೊಡ್ಡದಲ್ಲ. ಅವನ ಜೀವನ ಅದರಿಂದ ಏನಾಯಿತು ಅದನ್ನು ನೋಡ್ರಿ. ವೇದಿಕೆ ಮೇಲೆ 10 ಮಂದಿ ನೋಡುವುದಕ್ಕಾಗಿ ಕೆಳಗೆ ಬೀಳುವುದು, ಹೇಳುವುದು, ಜಿಗಿಯುವುದು, ಅದನ್ನು ನಾವು ಕೇಂದ್ರೀಕರಿಸುವುದು, ಮಹಿಮೆಪಡಿಸುವುದು. ಕೆಲವೊಂದು ಸೇವಕರು ನೋಡಿರ್ತೀರ, ಪ್ರತ್ಯೇಕವಾಗಿ ಹೊರದೇಶದಿಂದ ಬರೋರು ಒಂದು ಮಾತನ್ನು, ಸಂದೇಶವನ್ನು ಕೂಡ ಮಾತಾಡದೆ 1-2 ನಿಮಿಷ ಮಾತಾಡಿ ಅದಾದ ನಂತರ 1-2 ಗಂಟೆಗಳ ಕಾಲ ಬೇರೆ ಪರ್ಫಾರ್ಮೆನ್ಸ್ ಮಾತ್ರ, ಬೇರೆ ಪರ್ಫಾರ್ಮೆನ್ಸ್. ಕೆಳಗೆ ಬೀಳುತ್ತಾರೆ, ಅವರು ಎದ್ದೇಳ್ತಾರೆ, ಜನಗಳದನ್ನು ನೋಡಿ ಕೈ ತಟ್ಟಬೇಕು. ಅದನ್ನು ತಂದು ಒಳಗೆ ತೋರಿಸುವಂತಹ ಅಷ್ಟು ಮಂದಿ, ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದು ಹೇಳುವುದನ್ನು 10,000 ಮಂದಿ ಕುಳಿತು ನೋಡ್ತಿರಬೇಕು. ಅದರಲ್ಲಿ ಇವರ ನಾಮ ಮಹಿಮೆಪಡಿಸಲ್ಪಡಬೇಕು. ಅತಿಶಯಗಳನ್ನು ತೋರಿಸಿ ಗದರಿಸ್ತಾರೆ. ಎಲ್ಲ ಅಪೋಸ್ತಲರ ಕಾಲದಲ್ಲಿ ಅವರ ಕೈಗಳ ಮೂಲಕ ವಿಶೇಷವಾಗಿರುವ ಗುರುತುಗಳನ್ನು ದೇವರು ಮಾಡಿದರು. ನೆರಳು ಪಟ್ಟಿ ಕೂಡ ಗುಣವಾದರು. ಆದರೆ ಎಲ್ಲಾದರೂ ಅವರದನ್ನು ಕೇಂದ್ರೀಕರಿಸಿ ಮಾತಾಡಿದ್ರ, ನಾವು ಪ್ರಕೃತಿಗಿಂತ ಮಿಗಿಲಾದವರು, ದೊಡ್ಡವರು, ಜಾಹೀರಾತು ಮಾಡಿ ನಾನು ಏನು ಅಂದ್ಕೊಂಡೆ, ನೀನು ರೋಮಂದರು ಬಂದು ಕೈ ಹಾಕ್ತಾರಲ್ಲ, ಯಾರು ಗೊತ್ತಾ, ನಾನು ನನ್ನ ಖರ್ಚು ಬಿದ್ದರೇ ಅಷ್ಟೇ ಸುಟ್ಟು ಹೋಗ್ತೀರ ಎಂಬುದಾಗಿ ಅವರು ಮಾತಾಡಿದ್ರ. ಅವರು ಎಲ್ಲೂ ಅದ್ರ ಬಗ್ಗೆ ದೊಡ್ಡದಾಗಿ ಮಾತಾಡಲಿಲ್ಲ, ಕೇಂದ್ರೀಕರಿಸಲೂ ಇಲ್ಲ. ಅದೇ ದೇವರ ಸೇವಕರು. ಇವರು ಅತಿಶಯಗಳನ್ನು, ಅದ್ಭುತಗಳನ್ನು ತೋರಿಸಿ ಅವರು ಅವ್ರನ್ನ ಗದರಿಸ್ತಾರೆ.
ನಾನು ನಡೆಸಿರುವಂತಹ ಕೂಟದಲ್ಲಿ ಕೂಡ ಹಲವರು ಕೆಳಗೆ ಬಿದ್ದಿದ್ದಾರೆ. ನಾವು ಅದನ್ನು ಮುಖ್ಯತ್ವಪಡಿಸಿದ್ದೇ ಇಲ್ಲ. ನೋಡಿದ್ರೆ ಇವತ್ತು ಕೂಟದಲ್ಲಿ 100 ಮಂದಿ, ಯಾಕೆಂದರೆ ಅದು ಅವರಿಗೆ ತಕ್ಕ ವಿಷಯ. ಅವರು ನಿಜವಾಗ್ಲೂ ಬಿದ್ದರ ಅಥವಾ ಬಲಹೀನತೆಯಲ್ಲಿ ಬಿದ್ದರ, ಅಭಿಷೇಕದಲ್ಲಿ ಬಿದ್ದರ, ನಮಗೆ ಅದಕ್ಕೆ ಸಮಯವಿಲ್ಲ. ಆದರೆ ಬೀಳ್ತಾರೆ. ಯಾಕೆಂದರೆ ಕೆಲವರು ಹಲವು ಕೂಟಕ್ಕೆ ಹೋಗಿ ಈ ಥರ ಬಿದ್ದು ಬಿದ್ದು ಅಭ್ಯಾಸ ಆಗಿರೋರು ಬರ್ತಾರೆ. ಅದಕ್ಕೋಸ್ಕರವಾಗಿ ನಾನು ಅವ್ರನ್ನ ಕೆಳಗೆ ಬಿಡಲಿಲ್ಲ, ಅವರಾಗಿ ಬೀಳ್ತಾರೆ. ನಾವು ಅದನ್ನು ದೊಡ್ಡದಾಗಿ ಮಾಡಲ್ಲ, ಖಂಡಿತವಾಗಿ ಬೀಳಬೇಕು ಅಂತ ಹೇಳುವುದೂ ಇಲ್ಲ. ಅದಲ್ಲ, ನಮ್ಮ ಮನಸ್ಸು ಮಾರ್ಪಡಬೇಕು. ಅತಿಶಯಗಳು ನಡೆಯುವುದು ಸತ್ಯವೇ, ಆದರೆ ಅದನ್ನು ತೋರಿಸಿ ಜನಗಳನ್ನು ವಂಚಿಸುತ್ತಾರೆ. ಮತ್ತಾಯನ ಸುವಾರ್ತೆ 24:24 ಹೇಳ್ತಾರೆ, ಯಾಕೆಂದರೆ ಅನೇಕ ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದ ಆರಿಸಲ್ಪಟ್ಟವರನ್ನು ಕೂಡ ವಂಚಿಸತಕ್ಕ ದೊಡ್ಡ ಗುರುತುಗಳನ್ನು, ಅದ್ಭುತಗಳನ್ನು ಮಾಡುತ್ತಾರೆ. ಅನಂತರ ನೋಡಿ, ಸುಳ್ಳು ಉಪದೇಶಗಳು. ಮುಂಚಿತವಾಗಿ ಅದರ ಬಗ್ಗೆ ಮಾತಾಡಿದೆ. ಸುಳ್ಳು ಉಪದೇಶಗಳನ್ನು ಮಾತಾಡಿ ಜನಗಳನ್ನು ವಂಚಿಸುತ್ತಾರೆ. ಕೇಳುವುದಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲಿ ನೋಡೋದಾದರೆ ಸಾಕ್ಷಿ ಹೇಳ್ತಾರೆ ಕೆಲವರು ಬಂದು. ಕೆಲವು ಕೂಟಗಳನ್ನು ನಾನು ನೇರವಾಗಿ ನೋಡಿದ್ದೇನೆ. ಈ ಕೂಟಗಳನ್ನು ನೋಡುವುದಾದರೆ ಅವರು ಮಾತಾಡ್ತಾರೆ, ನಾನು ದೇವರನ್ನು ನಂಬಿದಾಗ ದೇವರು ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾರ್ಪಡಿಸುತ್ತಾರೆ, ದೇವರು ನಿಮ್ಮನ್ನು ಐಶ್ವರ್ಯವಂತಗಳಾಗಿ ಮಾಡೇ ಮಾಡ್ತಾರೆ, ನೀವು ಅದನ್ನು ನಂಬಿರಿ, ಪ್ರಾರ್ಥನೆಯಲ್ಲಿ ಹುಡುಕಿರಿ, ದೇವರ ಬಳಿ ಓಡಿರಿ. ಐಶ್ವರ್ಯ ತಪ್ಪಲ್ಲ. ಈ ಐಶ್ವರ್ಯ ಅದನ್ನು ಹುಡುಕಿ ಓಡಿ ಅದರ ಮೇಲೆ ಮನಸ್ಸಿಟ್ಟು ಓಡ್ತೀವಿ ನೋಡಿ, ಅದು ತಪ್ಪು. ಕಾಸು ಹಣ ತಪ್ಪಲ್ಲ, ಹಣದ ಆಸೆ ತಪ್ಪು. ಅವರು ಆಸೆ ಪಡಕ್ಕೆ ಹೇಳ್ತಾರೆ, ಆಸೆ ಪಡ್ರಿ, ಕರ್ತನ ಬಳಿ ಕೇಳಿರಿ, ಅದುವೇ ಪ್ರಾರ್ಥನೆ ಎಂಬುದಾಗಿ ಹೇಳ್ತಾರೆ. ತಕ್ಷಣ ಒಂದು 4 ಮಂದಿ ಹೋಗಿ ಸಾಕ್ಷಿ ಒಳಗೆ ಬರ್ತಾರೆ. ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೆ ನಾನು. ಅದರಲ್ಲಿ ಬಂದು ಒಂದು ಸಭೆಯ ಪಾಲಕರು ಬಂದರು, ಆ ಸಭಾ ಪಾಲಕರು ಬಂದು ಅಥವಾ ಬೇರೆ ಒಬ್ಬ ವಿಶ್ವಾಸಿ ಬಂದರು. ಈ ಪ್ರತ್ಯೇಕ ಸೇವೆಗೆ ನಿನ್ನ ಕಾಣಿಕೆಯಲ್ಲೇ ಇಷ್ಟೊಂದು ಭಾಗವನ್ನು ಕಳುಹಿಸಿಕೊಡು, ನಿನ್ನ ಹೆಸರು, ನಿನ್ನ ಅಂಗಡಿ ಉದ್ಧಾರ ಆಗುತ್ತೆ, ಆ ರೀತಿಯಾಗಿ ಹೇಳ್ಬಿಟ್ಟು ಹೋದರು. ಅದೇ ರೀತಿ ನೋಡಿ ನಾನು ಕೊಟ್ಟೆ. ಕೊಡ್ತಾ ದೇವರು ನನಗೆ ಕೊಡ್ತಾನೆ ಬಂದು ಇವತ್ತು ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಟ್ಟಿದ್ದಾರೆ ಅಂತ ಸಾಕ್ಷಿ ಹೇಳ್ತಾರೆ. ಮತ್ತೊಬ್ಬರು ಬರ್ತಾರೆ ಇದೇ ರೀತಿ ಹೇಳಿ ನಮ್ಮಲ್ಲಿ ಆಸೆಯನ್ನು ಉದ್ಭವ ಮಾಡ್ತಾರೆ. ಕೆಲವೊಂದು ಕಂಪನಿಗಳನ್ನು ನೋಡಿರ್ತೀರಾ, ಸಾಕ್ಷಿ ಹೇಳುವುದಕ್ಕೆ ಕೆಲವರನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ ತಮ್ಮ ಆ ಒಂದು ಹಣವನ್ನು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ನೀವು 10 ಮಂದಿಯನ್ನು ಸೇರಿಸಿದರೆ ನಿಮಗೆ ಬಂದು ಇಷ್ಟೊಂದು ಲಾಭ ಸಿಗುತ್ತೆ, ಅವರು ಒಂದು 10 ಮಂದಿಯನ್ನು ಸೇರಿಸಿದ್ರು ಎಂಬುದಾಗಿ ನೀವು ಓದಿರ್ತೀರಾ, ಅದನ್ನು ಕೇಳ್ಪಟ್ಟಿರ್ತೀರಾ. ಆ ರೀತಿಯಾಗಿ ವ್ಯಕ್ತಿಗಳು ನಡೆಸುವಂತಹ ಕೂಟದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಒಂದು 10 ಮಂದಿ ಇರ್ತಾರೆ. ನೋಡಿ, ಇವಾಗ ನಾನು ಬಂದು ಮೊದಲು ಬರಬೇಕಾದರೆ ಒಂದು ಸಾಧಾರಣವಾಗಿರುವ ಕಾರ್ ತಗೊಂಡಿದ್ದೆ. ಅದಾದ ನಂತರ ನೋಡೋದಾದರೆ ದೊಡ್ಡ ಕಾರನ್ನು ಪಡೆದಿದ್ದೆ. ಇವತ್ತು 10 ಕಾರ್ ಓಡ್ತಾ ಇದೆ. ಎಲ್ಲ ಆ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ರೀತಿಯಲ್ಲಿಯೇ ಈ ಕಂಪನಿಯಲ್ಲಿ ನಾನು ಬಂದು ಹೂಡಿಕೆ ಮಾಡಿದ್ದೆ. ಅದೇ ರೀತಿ ಒಂದು ಕೂಟ ಇರ್ತಾರೆ, ಬಂದು ಸಾಕ್ಷಿ ಹೇಳ್ತಾರೆ. ಕೇಳ್ತಾ ಜನಗಳಿಗೆ ಕಾಣಿಕೆಯನ್ನು ಈ ಸೇವೆಗೆ ಹಾಕುವುದಾದರೆ ನಮಗೆ ದೊಡ್ಡ ವೃದ್ಧಿ ಆಗುತ್ತೆ ಅಂತ ಅನ್ಕೋತಾರೆ. ಅದು ತಪ್ಪು. ಸತ್ಯವೇದ ಹೇಳುತ್ತದೆ, ಐಶ್ವರ್ಯ ತಪ್ಪಲ್ಲ, ಹಣ ತಪ್ಪಲ್ಲ, ಸಮೃದ್ಧಿ ತಪ್ಪಲ್ಲ. ಅದನ್ನು ಹುಡುಕುವುದಕ್ಕೆ ನೀವು ಮನಸ್ಸನ್ನು ಅರಿಸುವುದೇ ತಪ್ಪು. ಅದು ದೇವರ ಕಾರ್ಯ. ನಿಮಗೆ ಎಷ್ಟು ಕೊಡಬೇಕು ಅಂತ ಅವರಿಗೆ ಗೊತ್ತು. ನಿಮಗಿದೆಲ್ಲ ಬೇಕು ಎಂಬುದಾಗಿ ನಿಮ್ಮ ತಂದೆ ತಿಳಿದಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮತ್ತೆ ಯಾಕೆ ಹುಡುಕ್ತೀರಾ ಅದನ್ನು? ಇವುಗಳೆಲ್ಲ ನಿಮಗೆ ಬೇಕಾಗಿರುವಂಥದ್ದೇ ಎಂಬುದಾಗಿ ಅರಿತಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಇವರು ಇದರ ಮೂಲಕ ವಂಚಿಸುತ್ತಾರೆ. ಸುಳ್ಳು ಉಪದೇಶಗಳನ್ನು ಹೇಳಿ ಅದನ್ನು ಕೇಳ್ಪಟ್ಟು ಬಹಳ ಜನಗಳು ಅದನ್ನು ಹಿಂಬಾಲಿಸುತ್ತಾರೆ. ಇನ್ನು ಕೆಲವರು ಸೈತಾನನ ಆತ್ಮದಿಂದ ವಂಚಿಸಲ್ಪಡುತ್ತಾರೆ. ಆದ್ದರಿಂದ ಕಡೆಯ ಕಾಲದ ವಿಶ್ವಾಸಿಗಳು ಈ ವಂಚನೆಯಿಂದ ವಂಚಿಸಲ್ಪಟ್ಟು ತಮ್ಮ ನಂಬಿಕೆಯನ್ನು ಕಳಕೊಳ್ಳದ ಹಾಗೆ ನೀವು ಇಂದಿನಿಂದಲೇ ಪ್ರಾರ್ಥನೆ ಮಾಡಲು ಆರಂಭಿಸಿರಿ. ಏಕೆಂದರೆ ಆ ರೀತಿ ವಂಚಿಸಲ್ಪಡುವವರು ಸಭೆಯಲ್ಲಿ ಒಂದು ವೇಳೆ ಬರಬಹುದು, ಕುಟುಂಬದಲ್ಲಿ ಇರ್ಬೋದು. ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಯೌವನಸ್ಥರು ಎಲ್ಲರೂ ಸೇರಿ ಹೋಗಿ ಈ ರೀತಿ ಸುಳ್ಳು ಆರಾಧನೆಯಲ್ಲಿ ನಾನು ಹೋಗಿ ಇವತ್ತೇ ಆಡ್ಬಿಟ್ಟು ಬಂದೆ ಅಂತ ಹೇಳ್ತಾನೆ. ನೀವು ಹೇಳಿದರೆ ಕೇಳೋದಿಲ್ಲ. ಈ ವಾಕ್ಯ ಆ ವಾಕ್ಯ ಅಂತ ತೋರಿಸಿ ನಿಮಗೆ ವಿರುದ್ಧವಾಗಿ ಮಾತಾಡ್ತಾನೆ ಇರ್ತಾರೆ. ವಂಚಿಸಲ್ಪಡುವವರು ನಮ್ಮ ಕುಟುಂಬದಲ್ಲಿ ಕೂಡ ಬಂದು ಬಿಡಬಹುದು, ನಮ್ಮ ಸಭೆಯಲ್ಲಿ ಬಂದು ಬಿಡಬಹುದು. ಯಾಕೆ ಒಂದು ವೇಳೆ ನಾವೇ ವಂಚನೆಗೆ ಒಳಗಾಗ್ಬೋದು. ಇವುಗಳು ಬಾರದ ಹಾಗೆ ನಾವು ಕಡೆಯ ಕಾಲದಲ್ಲಿ ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಕಾಲವು ಕಡೆಯದು ಎಂಬುದಾಗಿ ನಾವು ಅರಿತಿದ್ದೇವೆ. ಇನ್ನು ಮುಂದೆ ಪ್ರಾರ್ಥನೆ ಮಾಡುವಂಥದ್ದು ನಮಗೆ ಬಹಳ ಅವಶ್ಯವಾಗಿರುವಂಥದ್ದು. ಕಡೆಯದಾಗಿ ಒಂದೇ ಒಂದು ಕಾರ್ಯ ಹೇಳುತ್ತದೆ, ಈ ದುಷ್ಟ ಕಾಲಗಳು ಕಡಿಮೆ ಮಾಡುವಂತೆ ಪ್ರಾರ್ಥಿಸಿರಿ. ಒಂದು ದೊಡ್ಡ ಡಿಸಾಸ್ಟರ್ ಬರುತ್ತೆ ಅಂದರೆ ಅದು ಒಂದು 3 ತಿಂಗಳು ಮುಂದುವರಿಬೇಕು ಅಂತ ದೇವರಿಟ್ಟಿದ್ದರೆ ನೀವು ಪ್ರಾರ್ಥನೆ ಮಾಡುವುದರ ಮೂಲಕ ಆ ದಿನಗಳನ್ನು ಕಡಿಮೆ ಮಾಡಲು ಸಾಧ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮತ್ತಾಯ 24ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಏಕೆಂದರೆ ಅನೇಕರು ಬಂದು ನನ್ನ ನಾಮವನ್ನು ಧರಿಸಿಕೊಂಡು ನಾನೇ ಕ್ರಿಸ್ತನು ಎಂಬುದಾಗಿ ಹೇಳಿ ಅನೇಕರು ಎಡುವಂತೆ ಮಾಡುತ್ತಾರೆ. ಇದೆಲ್ಲ ಬರುತ್ತದೆ, ನಾನೇ ಕ್ರಿಸ್ತನು, ನಾನೇ ಯೇಸು. ನೋಡಿದ್ರಾ,
ಆ ಯೇಸು ಆ ಕಾಲದಲ್ಲಿ ಬಂದಾಗ ಅಂಗಿ ಹಾಕೊಂಡಿದ್ರು, ನಾನು ಜೀನ್ಸ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಈ ಕಾರ್ಯಗಳ ನಿಮಿತ್ತವಾಗಿ ವಂಚಿಸಲ್ಪಡದ ಹಾಗೆ ಗಮನವಾಗಿರಬೇಕು. ಅದರ ನಡುವೆ ಈ ಕಾಲಗಳು ಕಡಿಮೆ ಮಾಡಲ್ಪಡುವ ಹಾಗೆ ಪ್ರಾರ್ಥನೆ ಮಾಡಬೇಕು. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗಲೇ ದುಷ್ಟತ್ವದ ದಿನಗಳ ಕಾಲಗಳು ಕಡಿಮೆಯಾಗುತ್ತದೆ. ಆರಿಸಲ್ಪಟ್ಟವರ ನಿಮಿತ್ತವಾಗಿ ಆ ದಿನಗಳು ಕಡಿಮೆಯಾಗುತ್ತದೆ. ಆ ದಿನಗಳು ಕಡಿಮೆಯಾಗದಿದ್ದರೆ ಒಬ್ಬನು ತಪ್ಪಿಸಿಕೊಳ್ಳಲಾಗುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಹಾಗಾಗಿ ಆ ದುಷ್ಟತ್ವದ ಕಾಲಗಳು ಕಡಿಮೆಯಾಗುವಂತೆ ಪ್ರಾರ್ಥಿಸಿರಿ. ಇವೆಲ್ಲ ನಮ್ಮ ಸುತ್ತ ನಡೆಯುತ್ತಿರುವಂತಹ ಕಡೆಯ ಕಾಲದ ಸಂಭವವನ್ನು ನೋಡಿದ್ರಲ್ವಾ? ಈಗ ನಾವು ಮಾಡಬೇಕಾಗಿರುವಂತಹ ನಮ್ಮ ಪೂರ್ಣ ಕಾರ್ಯ, ಇದರ ಮುಖಾಂತರ ಜನಗಳನ್ನು ಕಾಪಾಡ್ಬೋದು, ವಿಶ್ವಾಸಿಗಳನ್ನು ಕಾಪಾಡ್ಬೋದು. ಆಗದಿರುವ ಪಕ್ಷದಲ್ಲಿ ನಿಮ್ಮನ್ನಾದರೂ ನೀವು ಕಾಪಾಡಿಕೊಳ್ಳಬಹುದು. ದೇವರು ಈ ದಿನ ಅದನ್ನು ನಿಮಗೆ ಹೇಳಲು ಬಯಸುತ್ತಿದ್ದಾರೆ. ಪ್ರಾರ್ಥನೆ ಮಾಡಿರಿ, ಸುದೀರ್ಘವಾಗಿ ಪ್ರಾರ್ಥಿಸಿರಿ, ಪಕ್ಕದಲ್ಲಿ ನಡೆಯುವಂಥ ಕಾರ್ಯವನ್ನು ನೋಡಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಾರ್ಥನೆ ನಿಮ್ಮ ಆರ್ಥಿಕ ಅಗತ್ಯತೆ ಕಾರ್ಯಗಳನ್ನು ಮಾತ್ರವೇ ಅದು ಹೇಳಿ ಅದನ್ನು ಹುಡುಕುವಂಥ ಪ್ರಾರ್ಥನೆಯಾಗಿರದೆ, ದೇವರು ಬಯಸುವಂಥ ಪ್ರಾರ್ಥನೆಯಂತೆ ಕಡೆಯ ಕಾಲದ ದೇವರ ಮಕ್ಕಳ ಬಳಿಯಲ್ಲಿ ದೇವರು ಬಯಸುವಂಥ ಒಂದು ಪ್ರಾರ್ಥನೆಯಾಗಿದ್ದರೆ ನಿಮ್ಮ ನಂಬಿಕೆ ಒಂದು ದಿನವೂ ನಾಶವಾಗುವುದಿಲ್ಲ. ಮನುಷ್ಯ ಕುಮಾರನು ಬರುವಾಗ ಎದುರು ನಿಲ್ಲುವುದಕ್ಕೆ ಯೋಗ್ಯರಾಗಿ ಎಣಿಸಲ್ಪಡುವ ಹಾಗೆ ನೀವು ಹೆಚ್ಚಿಸಲ್ಪಡುತ್ತೀರಿ ಎನ್ನುವುದು ದೃಢತೆ. ತಲೆಗಳನ್ನು ಬಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಪ್ರಾರ್ಥನೆಯ ಕಾರ್ಯಗಳನ್ನು ನಾವು ಅರಿತಿದ್ದೇವೆ. ಕಾಲಗಳು ಕಡೆಯದು ಎಂಬುದಾಗಿ ಅರಿಯುತ್ತಾ ನಾವು ದೇವರೇ ನಂಬಿಗಸ್ತರ ಒಂದು ನಂಬಿಕೆ ಅದು ನಾಶವಾಗದ ಹಾಗೆ, ವಿಶ್ವಾಸಿಗಳು ಮೋಸ ಹೋಗದ ಹಾಗೆ, ವಿಶ್ವಾಸಿಗಳು ವಂಚನೆಗೆ ಒಳಗಾಗದ ಹಾಗೆ, ದೇವರೇ ಈ ಕಡೆಯ ಕಾಲದಲ್ಲಿ ದಿನಗಳು ಕಡಿಮೆಯಾಗುವ ಹಾಗೆ ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವ ಹಾಗೆ ನೀವು ನಮಗೆ ಕಲಿಸಿದ್ದೀರಲ್ಲಪ್ಪ. ನಮ್ಮ ಕರ್ತವ್ಯವನ್ನು ನಾವು ಕ್ರಮವಾಗಿ ಮಾಡುವುದಕ್ಕೆ ದೇವರೇ, ಕಾಲಗಳ ಕುರಿತಾಗಿ ಚಿಂತಿಸುವುದಕ್ಕೂ ದೇವರ ಯೋಜನೆಗಳ ಕುರಿತಾಗಿ ಅಕ್ಕರೆ ಪಡುವುದಕ್ಕೂ ದೇವರಾಗಿರುವ ಕರ್ತನಾತ್ಮನು ನಮ್ಮಲ್ಲಿ ಕಟ್ಟಿ ಎಬ್ಬಿಸಬೇಕೆಂಬುದಾಗಿ ನಾವು ವಿಜ್ಞಾಪನೆ ಮಾಡುತ್ತೇವಪ್ಪ. ಕಾಲವು ಬಹಳ ಕೆಟ್ಟದಾಗಿ ಮಾರ್ಪಟ್ಟಿದೆ. ದೇವರ ಇರುಳಿನ ಕಾಲವು ನಮ್ಮನ್ನು ಆವರಿಸಿ ಬರುತ್ತಾ ಇದೆ ಅಲ್ಲವೇ? ಕೂಗಾಡುವ ಶಬ್ದಗಳು, ಅರುಚಾಟದ ಶಬ್ದಗಳು, ಅಸ್ಥಿವಾರಗಳು ಕೆಳಗೆ ಬೀಳುವ ಶಬ್ದಗಳು ನಮ್ಮ ಕಿವಿಗಳಲ್ಲಿ ರೀಂಕಾರವಾಗುತ್ತಿದೆ. ನಿನ್ನೆ ಬೇರೆ ಕಡೆಯಲ್ಲಿ ಬಂದಿತ್ತು, ನಾಳೆ ನಮ್ಮ ಬಳಿ ಬರದೇ ಇರುವುದಿಲ್ಲ ಎಂಬುದಾಗಿ ಯಾವ ನಿಶ್ಚಯವಿಲ್ಲದ ಒಂದು ಕಾಲಘಟ್ಟದಲ್ಲಿ ನಿಂತಿದ್ದೇವಲ್ಲ. ಈ ಕಾಲದಲ್ಲಿ ನಮಗೋಸ್ಕರವಾಗಿ ಒಂದು ಕರ್ತವ್ಯವನ್ನು ಇಟ್ಟಿದ್ದೀರಾ. ನಾವು ಪ್ರಾರ್ಥನೆ ಮಾಡುವುದಕ್ಕೂ ಜಯಿಸುವುದಕ್ಕೂ ಸಹಾಯ ಮಾಡಿ. ಯೆರೂಸಲೇಮಿನ ಒಳಿತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದವರು ಯೆರೂಸಲೇಮ್ ಕಾಪಾಡಲ್ಪಡದಿದ್ದರು. ಪ್ರಾರ್ಥನೆ ಮಾಡಿದವರು ಕಾಯಲ್ಪಟ್ಟ ಹಾಗೆ ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ಜನಗಳು ಕಾಪಾಡಲ್ಪಡಬೇಕು. ಪ್ರಾರ್ಥನೆ ಮಾಡುವ ಇವರು ಕಾಪಾಡಲ್ಪಡಬೇಕು. ದೇವರು ಅದೇ ರೀತಿಯವರ ಮೇಲೆ ನಿಮ್ಮ ಪ್ರಾರ್ಥನೆಯ ಆತ್ಮವನ್ನು ಸುರಿಸಿ ನಿಮ್ಮ ಮಕ್ಕಳನ್ನು ಬಲಪಡಿಸಿರಿ. ಅವರು ನಿಮ್ಮಲ್ಲಿ ಬೇರೂರಿ ಬೆಳೆಯುವುದಕ್ಕೆ ಸಹಾಯ ಮಾಡಿರಿ. ನನ್ನ ಪ್ರಾರ್ಥನೆಯನ್ನು ಘನಪಡಿಸಿ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡಿರಿ. ಯೇಸುವಿನ ಹಸ್ತದಲ್ಲಿ ಇವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ನಮ್ಮ ಪರಮ ತಂದೆಯೇ, ಆಮೇನ್. ದೇವರು ನಮ್ಮೊಂದಿಗೆ ಸಂದರ್ಶಿಸಿ ಮಾತಾಡಿದ್ದಾರೆ. ಈ ವಾರ ಪ್ರಸಂಗ ಪೀಠದ ಕಾರ್ಯಕ್ರಮದಲ್ಲಿ ಒಳ್ಳೆಯ ಆರಾಧನೆಯನ್ನು ಕೊಟ್ಟರು, ಒಳ್ಳೆಯ ಪ್ರಾರ್ಥನಾ ಸಮಯವನ್ನು ಕೊಟ್ಟರು, ಲೋಕದಲ್ಲಿ ನಡೆಯುತ್ತಿರುವಂಥ ಕಾರ್ಯಗಳ ಕುರಿತಾಗಿ ಒಂದು ಸಂದರ್ಭವನ್ನು ಕೊಟ್ಟರು, ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಈ ದೇವರು ಎಂದೆಂದು ಸರ್ವ ದಿನಗಳಲ್ಲಿಯೂ ನಮ್ಮ ದೇವರು, ಮರಣದ ಪರ್ಯಂತರ ನಮ್ಮನ್ನು ನಡೆಸುವ ಹಾಗೆ ವಾಗ್ದಾನ ಮಾಡಿರುವಂತಹ ದೇವರು. ಮುಂದಿನ ವಾರ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.